ಈ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಸೋಂದಾನೆ ಬೆಳವಡಿ ಮಲ್ಲಮ್ಮಳ ಜನ್ಮಸ್ಥಾನ. ನೋಡಿ, ಸುಮಾರು ಒಂದು 8 ಅಡಿ ಉದ್ದದ ಒಂದು ಬೃಹತ್ ಇದೆ. ಇನ್ನೂ ಒಂದಿದೆ 12 ಅಡಿ ಉದ್ದದ್ದು, ಅಲ್ಲಿ ವೀಕ್ಷಣಾ ಗೋಪುರದ ಮೇಲೆ ಇದೆ. ಅದು ಈ ಕರ್ನಾಟಕ ಶಬ್ದಾನುಶಾಸನ ಹೇಳುವಂಥ ಒಂದು ಅಪೂರ್ವ ಗ್ರಂಥವನ್ನು ಬರೆದಂಥ ಭಟ್ಟಾಕಲಂಕರ ಸಮಾಧಿ ಎಲ್ಲಿದೆ ಅಂತಂದರೆ ಅಲ್ಲಿದೆ. ಈ ಉತ್ತರ ಕನ್ನಡ ಜಿಲ್ಲೆಯ ವಿಶೇಷತೆ ಏನು ಅಂತಂದರೆ ಕಾಡು ಮತ್ತು ಕಡಲು ಎರಡರ ಸಂಗಮವೇ ಉತ್ತರ ಕನ್ನಡ. ಇದು ನೋಡಿ, ಸೋದೆಗೆ ಸೋಮಧಾಪುರ ಅಂತ ಪ್ರಾಚೀನ ಹೆಸರು. ಸುಮಾರು 8 ಜನ ಅರಸರು ಈ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾರೆ. ಬೆಂಗಳೂರಿನ ಸ್ಥಾಪಕ ಯಾರು? ಇಮಿಡಿಯೇಟ್ಲಿ ಎಲ್ಲರಿಗೂ ಗೊತ್ತೆ, ಕೆಂಪೇಗೌಡ ಅಂತ ಹೇಳ್ತೇವೆ. ಆದರೆ ಶಿರಸಿ ಅಂತ ಪುಟ್ಟ ಪಟ್ಟಣಕ್ಕೂ ಒಬ್ಬ ಸ್ಥಾಪಕನಿದ್ನೇ ಇದ್ದ. ಬ್ರಿಟಿಷರನ್ನು ಸೋಲಿಸಿ ಅವರಿಂದಲೇ ಕಪ್ಪುಗಾಣಿಕೆಯನ್ನು ಪಡ್ಕೊಳ್ತಾನೆ. ನೋಡಿ, ಈ ಅಧಿಷ್ಠಾನ ಭಾಗದಲ್ಲಿ ರಸೆಟ್ ಅಂತ ಹೇಳ್ತೇವೆ. ಇದು ರಸೆಟ್, ಇದು ಕಂಬ ಮಾದರಿ, ಇದು ಶಿಖರ ಮಾದರಿ. ಮೇಲ್ಗಡೆ ಉಬ್ಬು ಶಿಲ್ಪಗಳೆಲ್ಲ ಪ್ರವಾಸಿಗರ ಚಿತ್ರ ಇದೆ. ಇವು ಎಷ್ಟು ಲಿಂಗಗಳು! ಮೈ ಗಾಡ್, ಇಲ್ಲೇನು ಶಾಸನ ಇದೆ ಸರ್? ಶಾಸನ ಅಲ್ಲಿದೆ. 1612ನೇ ಇಸವಿಯ ಸಂದರ್ಭದಲ್ಲಿ ಶಾಲಿವಾಹನ ಶಕ ಸದಾಶಿವ ರಾಜೇಂದ್ರ ನಿರ್ಮಿತ ಲಿಂಗ ಅಂತ ಇದೆ. ಅಲ್ಲಿ ಸದಾಶಿವರಾಜೇಂದ್ರ ನಿರ್ಮಿತ ಲಿಂಗವು ಇದೇ ಫಸ್ಟಾ? ಇದೇ ಫಸ್ಟು. ರಾಜರಿಗೆ ಕನ್ನಡಿಗರೇ ಇಡೀ ವಿಶ್ವದಲ್ಲಿಯೇ ಪ್ರಪ್ರಥಮ ಬಾರಿಗೆ ಮಹಿಳಾ ಸೇನೆ ಪಡೆ ಕಟ್ಟಿದಂಥ ರಾಣಿ ನಮ್ಮ ಕನ್ನಡತಿ ಬೆಳವಾಡಿ ಮಲ್ಲಮ್ಮ. ಆ ವಿಷಯ ನಿಮಗೆಲ್ಲ ಗೊತ್ತಿದೆ. ಆದರೆ ಬೆಳವಾಡಿ ಮಲ್ಲಮ್ಮ ಮೂಲತಃ ಎಲ್ಲಿಯವರು? ಅವರ ಜನ್ಮಭೂಮಿ ಯಾವುದು? ಹೀಗೆ ನಾವು ಕುರುಹುಗಳನ್ನ ಹುಡ್ಕೊಂಡು ಬಂದಾಗ ನಮಗೆ ಲಕ್ಷ್ಮೀ ಹೆಗ್ಡೆ ಸೋಂದಾ ಸರ್ ಹೇಳಿದ್ದು, ನಮ್ಮ ಶಿರಸಿ ತಾಲೂಕಲ್ಲೇ ಇದೆ, ಅದು ಸೋಂದಾ ಪಕ್ಕ ಒಂದು ಹಳ್ಳಿಯಲ್ಲಿ ಅವರು ಹುಟ್ಟಿ ಬೆಳೆದಂಥ ಒಂದು ಕಲ್ಲಿನ ಅರಮನೆ ಇದೆ ಅಂತೇಳಿದ್ರು. ಹಾಗಾದರೆ ನಾವ್ಯಾಕೆ ನಮ್ಮ ವೀಕ್ಷಕರಿಗೆ ತೋರಿಸ್ಬಾರ್ದು ಅಂತ ಹೇಳಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಇದೇನಾ ಸರ್ ಆ ಪ್ಲೇಸು? ಈ ಗ್ರಾಮದ ಹೆಸರೇನು? ಇದು ಗ್ರಾಮ ಸೋಂದಾ. ಈ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಸೋಂದಾನೆ ಬೆಳವಡಿ ಮಲ್ಲಮ್ಮಳ ಜನ್ಮಸ್ಥಾನ. ಬೆಳವಡಿ ಮಲ್ಲಮ್ಮ ಪ್ರಖ್ಯಾತ ಆಗಿದ್ದು ಬೆಳವಡಿಯ ಮೂಲಕ ಆದರೂ ಕೂಡ ಅವಳು ಹುಟ್ಟಿ ಬೆಳೆದ ನಾಡು ಸೋಂದಾ. ಹೌದು. ಹೀಗಾಗಿ ನಮಗೆಲ್ಲ ತುಂಬ ಹೆಮ್ಮೆ, ಅವಳು ನಮ್ಮ ಮನೆಯವಳು ಹೇಳುವಂಥ ಒಂದು ಹೆಮ್ಮೆ ತುಂಬ ಇದೆ ನಮಗೆ. ಈಗ ನಾವು ನೋಡ್ತಾ ಇರುವಂಥ ಸ್ಥಳ ಇದೆಯಲ್ಲ, ಇದು ಮಹಂತಿನ ಮಠ ಅಂತ ಈಗ ಪ್ರಸ್ತುತದಲ್ಲಿ ಕರೆಯಲ್ಪಡ್ತಾ ಇದ್ರು ಕೂಡ ಇದೇ ಪ್ರದೇಶದಲ್ಲಿ ಅವಳು ಆಡಿ ಬೆಳೆದವಳು. ಅಂದ್ರೆ ಜನ್ಮಭೂಮಿ ಇದು. ಈ ಪ್ರದೇಶವೇ ಜನ್ಮಭೂಮಿ ಅವಳದ್ದು, ಅವಳ ಜನ್ಮಭೂಮಿ ಇದು. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಕ್ಷೀಣ ಆಗಿದೆ. ಇಲ್ಲಿನ ಅನೇಕ ಸ್ಟ್ರಕ್ಚರ್ಗಳೆಲ್ಲ ಬಿದ್ದು ಹೋಗಿದೆ. ಒಂದು ಮುಖ್ಯ ಸ್ಟ್ರಕ್ಚರ್ ಮಾತ್ರ ಉಳ್ಕೊಂಡಿದೆ. ಈಗ ಇದು ಬಹಳ ವಿಸ್ತಾರದಲ್ಲಿ ಈ ಕಟ್ಟಡ ನಿರ್ಮಾಣ ಆಗಿತ್ತು ಒಂದು ಕಾಲದಲ್ಲಿ. ಈಗ ಅದರ ಅವಶೇಷಗಳನ್ನು ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಸರ್, ಇಲ್ಲಿ ನೋಡ್ತಾ ಇದೀವಲ್ಲ, ಇದು ಮನೆಯ ಅವಶೇಷನ? ಅರಮನೆಯ ಅವಶೇಷನೇ. ಅರಮನೆ ಬಹಳ ದೊಡ್ಡ ವಿಸ್ತಾರದಲ್ಲಿ ಇತ್ತು. ಇದು ಒಂದು ಧಾರ್ಮಿಕ ಏನು ವಿಸ್ತಾರದಲ್ಲಿ ಇದ್ದಂತಹ ವ್ಯವಸ್ಥೆಯನ್ನು ನಾವು ಈಗ ಸದ್ಯಕ್ಕೆ ಮಠ ಅಂತ ಕರಿತಾ ಇದ್ದೇವೆ, ಮಹಂತಿನ ಮಠ ಅಂತ. ಇದೇ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಕಲ್ಲಿನ ಅರಮನೆ ಇತ್ತು. ಅದರ ಅವಶೇಷಗಳನ್ನೆಲ್ಲ ನಾವು ಈಗ ನೋಡಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ಮುಂದೆ ನೋಡ್ತಾ ಇದ್ದೀವಲ್ಲ, ಅದು ಕಲ್ಲಿನ ಅರಮನೆ ಒಂದು ಭಾಗ. ಅದು ಈಗ ಮಹಂತಿನ ಮಠ ಅಂತ ಗುರುಸ್ಕೊಳ್ಳಿದೆ. ಅಲ್ಲಿ ಸಮಾಧಿ ಕೂಡ ಇದೆ. ಹೌದಾ? ಅಲ್ಲಿ ಒಬ್ಬ ಯತಿಗಳ ಸಮಾಧಿ ಕೂಡ ಇದೆ, ವೀರಶೈವ ಯತಿಗಳ ಸಮಾಧಿ ಕೂಡ ಇದೆ. ಈ ವೀರಶೈವ ಪರಂಪರೆಯ ಒಂದು ಮಠ, ಅದು ವಿರಕ್ತ ಮಠ. ಅದು ಈಗ ವಿರಕ್ತ ಮಠ ಆಗಿದೆ. ಈಗ ಯಾವುದೇ ಗುರುಗಳಲ್ಲಿ ಪೀಠದಲ್ಲಿ ಇಲ್ಲ, ವಿರಕ್ತ ಮಠ. ಬಟ್ ಒಂದು ಸಂದರ್ಭದಲ್ಲಿ ಈ ಪ್ರದೇಶದಲ್ಲೇ ಮಧುಲಿಂಗ ನಾಯಕನ ಪುತ್ರರಾದಂತಹ ಸೋದೆಯ ಸದಾಶಿವರಾಯ, ಪ್ರಖ್ಯಾತ ದೊರೆಯಾಗಿದ್ದಂತಹ ಸದಾಶಿವರಾಯ ಮತ್ತು ಅವನ ಸಹೋದರಿ ಮಲ್ಲಮ್ಮ, ಅಂದ್ರೆ ಆಗ ಸೋದೆಯ ಮಲ್ಲಮ್ಮ, ಈಗ ಬೆಳವಡಿ ಮಲ್ಲಮ್ಮ. ಅಂದ್ರೆ ಬೆಳವಾಡಿ ಮಲ್ಲಮ್ಮ ರಾಜರ ಮಗಳು? ಹೌದು, ಖಂಡಿತ. ಮಧುಲಿಂಗ ನಾಯಕ ಹೇಳುವಂಥ ಸೋದೆಯ ಅರಸನ ಪುತ್ರಿ ಬೆಳವಡಿ ಮಲ್ಲಮ್ಮ. ಅವಳ ಬಗ್ಗೆ ತುಂಬ ಸ್ವಾರಸ್ಯಕರವಾದಂಥ ಸಂಗತಿಗಳೆಲ್ಲ ಇದೆ. ನಾವು ಹೇಳ್ತಾ ಆ ಪ್ರದೇಶಕ್ಕೆ ಹೋಗೋಣ. ನಾವಿವಾಗ ಎಂಟ್ರಿ ಆಗ್ತಿದ್ದೀವಲ್ಲ, ಇಲ್ಲಿ ಸುತ್ತ ಕೋಟೆ ಇತ್ತ ಅಥವಾ ಅರಮನೆ ಭಾಗನೇ ಇದೆ? ಇದು ಅರಮನೆಯ ಪ್ರವೇಶ ದ್ವಾರ ಆಗಿತ್ತು. ಅಂದ್ರೆ ನಾನು ಆಗಲೇ ಹೇಳಿದ್ನಲ್ಲ, ಒಂದು ದೊಡ್ಡ ವಿಸ್ತಾರದ ಅರಮನೆಯ ಒಂದು ಭಾಗ ಧಾರ್ಮಿಕ ವಲಯ, ಅದು ಮಠ ಅಂತ ಗುರುತಿಸ್ಕೊಳ್ತಾ ಇದೆ. ಅವರು ವಾಸ ಮಾಡ್ತಾ ಇದ್ದಂಥ ಪ್ರದೇಶಗಳೆಲ್ಲ ಬಿದ್ದು ಹೋಗಿದೆ. ಈಗ ಬಿದ್ದು ಹೋಗಿದೆ. ಸರ್, ಅರಮನೆ ಇದ್ಮೇಲೆ ಕೋಟೆ ಇರ್ಬೇಕಲ್ಲ? ಕೋಟೆ ಇದೆ. ಕೋಟೆ ಸೋದೆಯಲ್ಲಿ 2 ಕೋಟೆ ಇದೆ. ಆ 2 ಕೋಟೆಗಳನ್ನು ನಾನು ತೋರಿಸ್ತೇನೆ ನಿಮಗೆ, ಯಾವ ಪ್ರದೇಶದಲ್ಲಿ ಇದೆ ಅಂತ. ಈಗ ಸದ್ಯ ನಾವು ಈಗಿರುವಂಥ ಜಾಗ ಮಹಂತಿನ ಮಠ ಅಂತ.
ಓಕೆ ಬನ್ನಿ ಹೋಗೋಣ. ಒಳಗಡೆ ಹೋಗೋಣ. ಸರ್ ಏನ್ ಸರ್ ಕಲ್ಲಿಂದು ಕಂಬಗಳು ನೋಡಿ ಹೆಂಗ್ ಬಿದೋಗ್ಬಿಟ್ಟಿದೆ ಅಂತ ಹೇಳಿ ನಿಜ. ನಮ್ಗೆ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಕಲ್ಲಿನಲ್ಲೂ ಅರಮನೆ ಕಟ್ತಾ ಇದ್ರ ಅಂತ ಹೇಳಿ. ಯಾಕೆಂದ್ರೆ ಕೆಲವೊಮ್ಮೆ ಇವಾಗ ನೋಡ್ತೀವಲ್ಲ ಬೇರೆ ಬೇರೆ ಒಂದು ರಾಜಮನೆತನಗಳಲ್ಲಿ ಕೇವಲ ಅವಶೇಷಗಳು, ಬೇಸ್ಮೆಂಟ್ ಮಾತ್ರ ನೋಡ್ತೀವಿ. ಖಂಡಿತ ಹೌದು. ಈಗ ಮರದ ಅರಮನೆ, ಮಣ್ಣಿನ ಅರಮನೆ ಎಲ್ಲ ನೋಡ್ತೇವೆ ನಾವು. ಇಲ್ಲಿ ಸೋದೆಯ ವಿಶೇಷ ಅಂದ್ರೆ ಕಲ್ಲಿನ ಅರಮನೆಗಳಿದೆ ಇಲ್ಲಿ. ಅಂದಾಜ್ ಎಷ್ಟು ವರ್ಷ ಆಗಿರ್ಬೋದು ಸರ್ ಇದನ್ನ ಕಟ್ಟಿ? 400 years ಇವೆಲ್ಲ. 1650 ಸಂದರ್ಭದಲ್ಲಿ ನಿರ್ಮಾಣ ಇವೆಲ್ಲ. ಅವಾಗ್ಲೇ ಕಲ್ಲಿಂದ ಅರಮನೆ ಕಲ್ಲಿನ ಅರಮನೆಗಳನ್ನು ಅಂದ್ರೆ ನಾವು ನೋಡ್ತಾ ಇದೀವಲ್ಲ ಈಗ ಈ ಮಹಂತಿನ ಮಠ ಅಂತ ನೋಡೋದು, ಇದು ಸಂಪೂರ್ಣವಾಗಿ ಕಲ್ಲಿನ ನಿರ್ಮಾಣ. ಇದು ಸಂಪೂರ್ಣವಾಗಿ ಕಲ್ಲಿನ ದೇವಾಲಯಗಳ ಪರಿಚಯ ಎಲ್ಲರಿಗೂ ಇದೆ. ಇಲ್ಲಿ ನೋಡಿ, ಇದು ಮನೆಯೂ ಅಲ್ಲದ, ಅರಮನೆಯೂ ಅಲ್ಲದ, ಮಠ ಅಂತ ಕರೆಯಲ್ಪಡುವ ಒಂದು ವಿಶಿಷ್ಟವಾದಂತಹ ಸ್ಮಾರಕ ಇದು. ಬಹಳ ವಿಶಿಷ್ಟವಾದಂತಹ ಸ್ಮಾರಕ ಇದು. ಸಂಪೂರ್ಣವಾಗಿ ಕಲ್ಲಿನ ನಿರ್ಮಾಣ. ನಾವು ಒಳಗಡೆ ಹೋದಾಗ ಗೊತ್ತಾಗತ್ತೆ ನಿಮಗೆ. ಹಾಗಾದ್ರೆ ಅರಮನೆ ಇಲ್ಲಿವರೆಗೂ ವಿಸ್ತಾರ ಆಗಿತ್ತು. ಇವೆಲ್ಲ ನೋಡಿ, ಇವೆಲ್ಲ ಅದರ ಒಂದು ಭಾಗನೇ. ಈಗ ನಾವು ನೋಡ್ತಾ ಇರುವಂಥ ಇಷ್ಟು ದೊಡ್ಡ ವ್ಯಾಪ್ತಿಯಲ್ಲಿ ಕಾಣ್ತಾ ಇದೆಯಲ್ಲ, ಇದು ಸುಮಾರು ಒಂದು 4 ಗುಂಟೆ ವಿಸ್ತಾರದಲ್ಲಿ ಇದಿಷ್ಟು ಕಾಣ್ತಾ ಇದೆ. ಇವೆಲ್ಲ ಒಂದು ಕಾಲದಲ್ಲಿ ಅರಸರ ವಾಸಸ್ಥಾನದ ಕುರುಹುಗಳು. ಇವೆಲ್ಲ ಅರಸರು ವಾಸವಾಗಿದ್ದು ಹಾಗಾದ್ರೆ ಅರಮನೆಯಲ್ಲೇ? ಹೌದು, ಅರಮನೆಯಲ್ಲೇ. ಇವನ್ ಕೋಟೆಯ ಒಳಗಡೆ ಕೂಡ ಅರಮನೆ ಇತ್ತು. ಅದರ ಅವಶೇಷಗಳನ್ನ ನಾವು ಕಾಣ್ತೇವೆ. ಈಗ ಕೋಟೆಗೆ ಹೋದಾಗ ಅದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಅಲ್ಪ ಮಟ್ಟಿನ ಕುರುಹುಗಳನ್ನ ನಾವು ಕಾಣ್ತೇವೆ. ಬೆಳವಾಡಿ ಮಲ್ಲಮ್ಮ ಅವರ ಬಾಲ್ಯ ಜೀವನ ಹೇಗಿತ್ತು? ಬಾಲ್ಯ ಜೀವನ ಅದ್ಭುತವಾಗಿತ್ತು. ಅವಳ ಶೌರ್ಯದ ಮುಖ ಮಾತ್ರ ಸಾಮಾನ್ಯವಾಗಿ ಎಲ್ರಿಗೂ ಪರಿಚಯ ಇದೆ. ಇವಾಗ ನಾನು ಬೆಳವಾಡಿ ಮಲ್ಲಮ್ಮ ಅಂತ ಹೇಳಂಗಿಲ್ಲ, ಸೋದೆಯ ಮಗಳು. ಬೆಳವಾಡಿ ಮಲ್ಲಮ್ಮ ಅಂತ ಹೇಳೋಣ, ಸೋದೆಯ ಮಗಳು. ತವರು ಮನೆ, ಮಲ್ಲಮ್ಮನ ತವರು ಮನೆಯಲ್ಲಿ ಬಾಲ್ಯ ಜೀವನ ಹೇಗಿತ್ತು? ಬಹಳ ನೋಡಿ, ನಾನು ಹೇಳದ್ನಲ್ಲ, ಅವಳ ಶೌರ್ಯದ ಮುಖ ಮಾತ್ರ ಕನ್ನಡ ನಾಡಿಗೆ ಗೊತ್ತಿದೆ. ಇಡೀ ವಿಶ್ವದಲ್ಲೇ ಮಹಿಳಾ ಸೈನ್ಯವನ್ನು ಸ್ಥಾಪಿಸಿದ ಮೊದಲ ರಾಣಿ ಬೆಳವಾಡಿ ಮಲ್ಲಮ್ಮ, ಸೋದೆಯ ಮಗಳು. ಅವಳ ಬಾಲ್ಯ ಹೇಗಿತ್ತು ಬಹಳ ಜನರಿಗೆ ತಿಳಿದಿರಲಿಕ್ಕಿಲ್ಲ. ಅವಳು ಬಾಲ್ಯದಲ್ಲೇ ಚತುರ್ಭಾಷಾ ಪಂಡಿತೆಯಾಗಿದ್ಲು. 4 ಭಾಷೆಗಳಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಗಳಿಸ್ಕೊಂಡಿದ್ದಂಥ ಒಂದು ಮಗಳು ಅವಳು. ಕನ್ನಡ, ಉರ್ದು, ಸಂಸ್ಕೃತ, ಮರಾಠಿ. ಅವಾಗ ಅಂದಿನ ಕಾಲದಲ್ಲಿ ಶಿಕ್ಷಣದಲ್ಲಿ ಮಹಿಳೆಯರಿಗೂ ಕೂಡ ಸ್ಥಾನಮಾನ ಸಿಗ್ತಾ ಇತ್ತು. ತುಂಬಾ ಸ್ಥಾನಮಾನ ಇತ್ತು. ಅದನ್ನ ಹೇಳ್ತೇನೆ. ನಾವು ಎಲ್ಲದನ್ನ ಈ ಜಾತಿ ಮುಖದಲ್ಲಿ ನೋಡ್ತೇವಲ್ಲ, ಅದಕ್ಕೆಲ್ಲ ಉತ್ತರ ಸಿಗತ್ತೆ ನಮ್ಗೆ. ಇತಿಹಾಸದಲ್ಲೂ ಉತ್ತರ ಸಿಗತ್ತೆ. ಇಲ್ಲಿ ಸೋದೆಯಲ್ಲಿ ಒಂದು ಮಹಾಪಾಠಶಾಲೆ ಇತ್ತು. ಆ ಮಹಾಪಾಠಶಾಲೆಯಲ್ಲಿ ಯಾವ ಜಾತಿ ಭೇದ ಇಲ್ಲದೆ ಎಲ್ಲ ಜಾತಿಯವರು ಒಂದೇ ಸ್ಥಳದಲ್ಲಿ ಅಧ್ಯಯನ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಸಾಮಾನ್ಯರ ಜೊತೆಗೆ ರಾಜಮನೆತನದ ರಾಜಕುಮಾರಿ ಮತ್ತು ರಾಜಕುಮಾರ ಇಬ್ಬರು ಅವ್ರ ಜೊತೆಗೆ ಓದ್ತಾ ಇದ್ರು. ನೋಡಿ, ಇದು ವಿಶೇಷ. ಇತಿಹಾಸದಲ್ಲಿ ಜಾತ್ಯತೀತತೆಯ ಪಾಠವನ್ನು ನಾವು ಹೇಗೆ ಕಾಣ್ಬೋದು ಅಂದರೆ ಈ ರೀತಿಯಲ್ಲಿ ಕಾಣ್ಬೋದು. ಅಲ್ಲಿ ಯಾವುದೇ ಜಾತಿ ಭೇದಗಳಿಲ್ಲದೆ ಎಲ್ಲ ಜಾತಿಗಳು ಸೇರಿ ಒಟ್ಟಿಗೆ ಅಧ್ಯಯನ ಮಾಡುವಂಥ ಒಂದು ವ್ಯವಸ್ಥೆ ಸೋದೆಯ ಒಂದು ಮಹಾಪಾಠಶಾಲೆಯಲ್ಲಿತ್ತು. ಅದರ ಒಂದು ಭಾಗವಾಗಿ ಸದಾಶಿವರಾಯರು ಇದ್ದರು ಮತ್ತು ಮಲ್ಲಮ್ಮಳು ಇದ್ಲು. ಚತುರ್ಭಾಷಾ ಪಂಡಿತರು 4. ಅಲ್ಲಿನ ಶಿಕ್ಷಕರೆಲ್ಲ ನಮಗೆ ದಾಖಲೆಗಳು ಸಿಗ್ತಾರೆ. ಅವರ ಹೆಸರುಗಳು ಸಹಿತ ಸಿಗತ್ತೆ, ಶಿಕ್ಷಕರ ಹೆಸರುಗಳು. ಅವಳಿಗೆ, ಮಲ್ಲಮ್ಮಳಿಗೆ ಎಷ್ಟು ಒಂದು ಪಾಂಡಿತ್ಯ ಇತ್ತು ಅಂದರೆ, ಮರಾಠಿ, ಸಂಸ್ಕೃತದಲ್ಲಿ ಆಶು ಕವಿತ್ವವನ್ನು ಸ್ಥಾಪನೆ ಮಾಡ್ಕೊಂಡಿದ್ಲು. ಆಶು ಕವಿತ್ವ ಅಂದರೆ, ಈಗ ನೀವು ನನಗೊಂದು ವಿಷಯವನ್ನು ಕೊಟ್ಟರೆ ಇಲ್ಲೇ ಸ್ಪಾಟಲ್ಲಿ, ಆ ವಿಷಯದ ಬಗ್ಗೆ ನಾನು ತಕ್ಷಣದಲ್ಲಿ ನಿಮ್ಮ ಎದುರಿಗೆ ಒಂದು ಕವಿತೆಯನ್ನು ರಚನೆ ಮಾಡುವುದು ಆಶು ಕವಿತ್ವ. ಆನ್ ಸ್ಪಾಟಲ್ಲಿ ಆ ಸಾಮರ್ಥ್ಯ ಮಲ್ಲಮ್ಮಳಿಗೆ ಬಾಲ್ಯದಲ್ಲೇ ಇತ್ತು. ಇನ್ನೆಷ್ಟು ಪಾಂಡಿತ್ಯ, ಅವಳಿಗಿತ್ತು. ಇದೆಲ್ಲ ನಮಗೆ ಇತಿಹಾಸದಲ್ಲಿ ನಾವು ತೆಗೆದುಕೊಳ್ಳುವ ಸ್ಫೂರ್ತಿದಾಯಕ ಅಂಶಗಳು. ಇದು ಹೌದು, ಸ್ಫೂರ್ತಿದಾಯಕ ಅಂಶ. ಇಲ್ಲಿ ಹೊರಗಡೆ ಇಲ್ಲಿ ಬಂದ ತಕ್ಷಣ ನೀವು ಹೇಳಿದ್ರಲ್ಲ ಒಂದು ಧಾರ್ಮಿಕವಾಗಿದೆ ಅಂತ ಹೇಳಿ, ಇದನ್ನ ಭಾಗ ನೋಡ್ತೇವೆ. ಇದು ಯಾವ ಸ್ಟ್ರಕ್ಚರ್ ಅಲ್ಲಿ ಇದೆ ಸರ್? ಇವೆಲ್ಲ ವಿಜಯನಗರ ಶೈಲಿಯಲ್ಲಿ ಬರುವಂತಹದ್ದು. ಸಾಮಾನ್ಯವಾಗಿ ವಿಜಯನಗರ, ಅಲ್ಲಿ ಮಲೆನಾಡಿನಲ್ಲೆಲ್ಲ ಹೇಗೆ ಅಂದರೆ, ಇದು ಮುಂಚಾಚು ಅಂತ ಹೇಳ್ತೇವೆ. ಈ ಭಾಗವನ್ನು ಮುಂಚಾಚು ಅಂತ ಕರಿತೇವೆ. ಇದು ಮಧುಕೇಶ್ವರ ದೇವಾಲಯದಲ್ಲಿ ನೀವು ನೋಡಿರ್ಬೋದು, ಇನ್ನೂ ಸ್ವಲ್ಪ ಸ್ಲೋಪ್ ಆಗಿದೆ ಅದು. ಅಲ್ಲಿ ಮಳೆ ಬೀಳುವ ಪ್ರದೇಶ ಇದು ಹೆಚ್ಚಾದ್ದರಿಂದ ಆ ಮಳೆ ನೀರು ಸುಲಭವಾಗಿ ಜಾರು ಹೋಗಲಿಕ್ಕೆ ಈ ರೀತಿಯಾದಂಥ ಒಂದು ವಾಸ್ತುಶೈಲಿಯನ್ನು ಶಿಲೆಯಲ್ಲಿ ಅವರು ಮಾಡ್ತಾ ಇದ್ರು. ಮುಂಚಾಚು ಅಂತ ಸಾಮಾನ್ಯ ಎಲ್ಲ ಟೆಂಪಲ್ಗಳು ಕಾಣುತ್ತೆ, ಬಟ್ ಮಲೆನಾಡು ಭಾಗದಲ್ಲಿ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಕಾಣುತ್ತೆ. ಅದು ಇವೆಲ್ಲ ವಿಜಯನಗರ ಶೈಲಿಯ ಕಟ್ಟಡಗಳು. ಸಂಪೂರ್ಣವಾಗಿ ನೀವು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಸಂಪೂರ್ಣವಾಗಿ ಶಿಲಾಮಯ. ಈ ಸ್ಮಾರಕ ಸಂಪೂರ್ಣ ಶಿಲಾಮಯ ಸ್ಮಾರಕ. ಮಹಂತಿನ ಮಠ ಅಂತ ವೀರಶೈವ ಪರಂಪರೆಯ ಒಂದು ವಿರಕ್ತ ಮಠ ಇದು.
ಅದು ಸಂಪೂರ್ಣವಾಗಿ ವಿಜಯನಗರ ಶೈಲಿಯಲ್ಲಿ ಕಾಣ್ತೇವೆ ನಾವು. ಅಂದ್ರೆ ಅವಾಗ ಅರಮನೆಯಲ್ಲೇ ಒಂದು ಈ ರೀತಿಯಾಗಿ ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ರ ಒಂದು ಭಾಗದಲ್ಲಿ ಕಾನ್ಸೆಪ್ಟ್ ಇಲ್ಲೇ ಅರಮನೆಯ ಪಕ್ಕದಲ್ಲಿಯೇ ಒಂದು ಧಾರ್ಮಿಕ ವಲಯ ಇದು. ಇಲ್ಲಿ ಒಂದು ಹಿಂದಿನ ಒಂದು ಸ್ವಾಮೀಜಿಯವರ ಒಂದು ಸಮಾಧಿಯನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ವಿರಕ್ತ ಆಗಿದೆ, ಈಗ ವಿರಕ್ತ ಆಗಿದೆ. ನಾವು ಹೋಗೋಣ ಬನ್ನಿ. ಫುಲ್ ಎಲ್ಲ ಕಂಪ್ಲೀಟ್ ಕಲ್ಲು ಕಂಬಗಳನ್ನ ನೋಡ್ಬೋದು. ಅಂದ್ರೆ ಅಷ್ಟು ವಿಜೃಂಭಣೆಯಿಂದ ಆರ್ಕಿಟೆಕ್ಚರ್ ಏನು ನೋಡಕ್ ಸಾಧ್ಯ ಇಲ್ಲ. ಅಂದ್ರೆ ಅತ್ಯಂತ ಸೂಕ್ಷ್ಮ ಕಲೆಯನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಸರಳವಾದ ವಾಸ್ತುಶೈಲಿಯ ಕಟ್ಟಡ ಇದು. ಸಂಪೂರ್ಣವಾಗಿ ಶಿಲಾನಿರ್ಮಿತವಾದ ಸರಳವಾದ, ನೋಡಿ ಇದು ಮೆಟ್ಟಿಲುಗಳ ಸೋಪಾನ ಅಂತ ನಾವೇನು ಹೇಳ್ತೇವಲ್ಲ, ಇಲ್ಲಿ ಸಾಮಾನ್ಯವಾಗಿ ವಿಜಯನಗರ ಪೀರಿಯಡಲ್ಲಿ ಅಲ್ಲಿ ಯಾಳಿ, ಆ ಸಿಂಹ ಯಾಳಿ, ಇವೆಲ್ಲ ಅಲಂಕಾರಿಕವಾದಂತಹ ಶಿಲ್ಪಗಳನ್ನು ನೋಡ್ತೇವೆ. ಆದರೆ ಇಲ್ಲಿ ಯಾವುದೇ ರೀತಿಯ ಅಲಂಕಾರಿಕ ಶಿಲ್ಪಗಳು ಕಾಣಲ್ಲ. ಸಾಮಾನ್ಯವಾದಂಥ ಒಂದು ಅತ್ಯಂತ ಸರಳವಾದಂಥ ವಾಸ್ತುಶಿಲ್ಪ ಶೈಲಿಯಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ. ನೋಡಿ ಇದನ್ನು ನಾವು ಜಗಲಿ ಅಂತ ಕರಿತೇವೆ. ಈ ಭಾಗವನ್ನು, ಇದು ಒಂದು ಓಪನ್ ಹಾಲ್ ಇದೆ ನೋಡಿ, ಇದು ಒಳಗೆ ಪ್ರವೇಶಕ್ಕಿಂತ ಮೊದಲು ಒಂದು ಜಗಲಿ ಅಂತ ಈ ಭಾಗವನ್ನು ಕರಿತೇವೆ. ನಾವು ಸಾಮಾನ್ಯವಾಗಿ ಮುಖಮಂಟಪ ಅಂತ ದೇವಾಲಯಕ್ಕೆ ಬಳಸ್ತೇವೆ. ಆದರೆ ಇದು ದೇವಾಲಯ ಅಲ್ಲ, ಇದು ಅರಮನೆಯ ಮಾದರಿಯ ಮನೆಯೂ ಅಲ್ಲದ ಒಂದು ರೀತಿಯ ಮಠ. ಹೀಗಾಗಿ ಒಂದು ವಿನೂತನ ವಾಸ್ತುಶಿಲ್ಪದ ಶೈಲಿಯನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಕರ್ನಾಟಕದಲ್ಲಿ ಈ ಮಾದರಿಯನ್ನು. ಈ ಒಂದು ಜಗುಲಿ ಭಾಗ, ಇದು ಜಗಲಿಯಲ್ಲಿ ಏನೆಲ್ಲ ವ್ಯವಸ್ಥೆ ಇರ್ತಾ ಇತ್ತು, ಏನಕ್ಕೋಸ್ಕರ ಉದ್ದೇಶ ಅಂದ್ರೆ ಇದು ಆರಂಭದಲ್ಲಿ ಬಂದ ತಕ್ಷಣದಲ್ಲಿ ಇಲ್ಲಿ ಒಂದು ವ್ಯವಸ್ಥೆ, ಆರಂಭದಲ್ಲಿ ಬಂದ ತಕ್ಷಣ ಒಂದು ಕೂತ್ಕೊಳ್ಳಿಕ್ಕೋ ಆ ಥರ. ಈಗ ನೋಡಿ ಇದೇ ಪರಿಷ್ಕೃತ ಆಗಿ ಈಗ ನಾವು ಮನೆಯ ವಾತಾವರಣ ನಿರ್ಮಾಣ ಆಗಿದ್ದು. ಮನೆಗೂ ಕೂಡ ಒಂದು ಜಗಲಿ ಇರುತ್ತೆ. ಬಂದವರೆಲ್ಲ ತಕ್ಷಣ ಬಂದು ಫಸ್ಟ್ ಸೀದಾ ಒಳಗೆ ಹೋಗಿ ಕೂತ್ಕೊಳ್ಳಲ್ಲ. ಫಸ್ಟ್ ಬಂದ ತಕ್ಷಣ ಹೊರಗೆ ಬಂದು ಕೂತ್ಕೋತಾರೆ. ಕೂತ್ಕೊಂಡು ಒಂದು ಸ್ವಲ್ಪ ಮಾತುಕೀತೆಲ್ಲ ಆಡ್ಕೊಂಡು ಆಮೇಲೆ ಒಳಗೆ ಹೋಗಬೇಕು ಅನಿಸಿದ್ರೆ ಒಳಗೆ ಹೋಗೋದಲ್ವ. ಅದೇ ಮಾದರಿಯಲ್ಲಿ ಇದು ಒಂದು ಜಗಲಿ. ಪ್ರಾರಂಭದಲ್ಲಿ ಬಂದ ತಕ್ಷಣ ನಾವು ಇಲ್ಲಿ ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇದು ಜಗಲಿ. ಸರ್ ಅವಾಗಿಂದ ಏನು ಚೇಂಜ್ ಕಂಪ್ಲೀಟ್ ಏನು ಮಾಡಿಲ್ಲ ಯಥಾವತ್ತು ಹಾಗೇ ಇದೆ. ಒಂದು ಸ್ವಲ್ಪ ಪರಿಷ್ಕೃತ ಆಗಿದೆ. ಅಂದರೆ ಕೆಲವೊಂದು ಭಾಗಗಳು ಬಿದ್ದು ಹೋಗಿದ್ದನ್ನು ಜೀರ್ಣೋದ್ಧಾರ ಮಾಡಿ ಈಗ ವ್ಯವಸ್ಥೆ ಮಾಡಿದ್ದು. ಬಟ್ ಅದೇ ರೀತಿಯ ಮೂಲ ಶೈಲಿಯನ್ನೇ ನಾವು ಇಂದಿಗೂ ಕೂಡ ನೋಡ್ಬೋದು. ಇದನ್ನ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀವಿ, ಕೆಳಗಡೆನೂ ಕೂಡ ಕಲ್ಲು ಹಾಸಿ ಏನಿದೆಯಲ್ಲ ಮೊದಲು ಇದ್ದ ಹಾಗೆ ಇದೆ. ಇಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ನಾವು ಹಳೆ ಕಾಲದಲ್ಲೆಲ್ಲ ನೋಡ್ತೀವಿ ಕಲ್ಲಿಂದ ಕಡಿಮೆ ಎಂದ್ರು ಸಗಣಿಲಿ ಸಾರಿಸ್ತಾ ಇದ್ರು ಮಣ್ಣಲ್ಲಿ ಅಂತ. ಆದ್ರೆ ಇಲ್ಲಿ ಮಾತ್ರ ಕಂಪ್ಲೀಟ್ ಆಗಿ ಗೋಡೆಗೂ ಕಲ್ಲು ಇದೆ, ನೆಲಕ್ಕೂ ಕಲ್ಲು ಇದೆ. ಹೌದೌದು. ವ್ಯತ್ಯಾಸ ಅಂದ್ರೆ ಇಷ್ಟೇ, ರಾಜರ ಸ್ಥಾನ ಅಲ್ವಾ, ಅರಸರು ವಾಸಿಸುವ ಪ್ರದೇಶ ಆದ್ದರಿಂದ ಅದಕ್ಕೊಂದು ವಿಶೇಷವಾದಂಥ ವ್ಯವಸ್ಥೆ. ಆ ವಿಶೇಷವಾದ ವ್ಯವಸ್ಥೆ ಅಂದ್ರೆ ಕಲ್ಲಿನ ನಿರ್ಮಾಣ. ಓಕೆ, ಅದೇ ಒಂದ್ ರೀತಿಯಾಗಿ ಕಲ್ಲಿಂದ ನಿರ್ಮಾಣದಲ್ಲಿ ಸೆಕೆ, ಚಳಿ ಎಲ್ಲ ಕಾಲಕ್ಕೂ ಹೊಂದಿಕೆ ಆಗುವಂಥ ವ್ಯವಸ್ಥೆ ಅದು. ನೋಡಿ ಈಗ ನಾವು ಒಳ ಪ್ರವೇಶ ಮಾಡಿದ್ವಿ. ಇದಕ್ಕೆ ಸಾಮಾನ್ಯ ನೋಡಿ, ಇದು ಭಾಳ ವಿಶೇಷ ಇದೆ. ನೀವು ಗಮನಿಸಿ, ಇದನ್ನು ನೀವೆಲ್ಲ ನೋಡಿದರೆ, ನಾನು ಅಧ್ಯಯನ ಮಾಡಿದಾಗ ಸುಮಾರು ಒಂದು 64 ಕಂಬಗಳು ಇಲ್ಲಿ ಸಿಗತ್ತೆ. ಈ ರೀತಿ 64 ಕಂಬಗಳು ಇಲ್ಲಿ ಸಿಗತ್ತೆ. ಇದು ಈಗ ನೀವು ಸುಮಾರು ಒಂದು 150-200 ವರ್ಷಗಳ ಚಿಟ್ಟೆ ಮನೆ ಅಂತ ಹೇಳ್ತೇವಲ್ಲ, ಈ ಚಿಟ್ಟೆ ಮನೆ ಅಂತ ಮನೆಗಳಲ್ಲಿ ಈ ತರ ಒಂದು ಹಾಲ್ ಬಿಡ್ತು ಓಪನ್ ಆಗಿರುವಂತದ್ದು, ತೊಟ್ಟಿ ಮನೆ, ಚಿಟ್ಟೆ ಮನೆ, ಈ ತರ ಎಲ್ಲ ಹೇಳ್ತಾರೆ. ಚೌಕಿ ಮನೆಯಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಪ್ರಯೋಗಗಳಿದೆ. ನೀವು ಈ ಭಾಗದಲ್ಲಿ ಚಿಟ್ಟೆ ಮನೆ ಈ ತರ ಅಲ್ಲ, ಎರಡೂ ರೀತಿಯಲ್ಲಿದೆ. ಅದನ್ನು ನಾವು ಶಿಲಾಮಯವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಇದು ವಿಶೇಷ. ಅಲ್ಲಿ ನೋಡಿ, ಶಿಲಾ ನಿರ್ಮಿತವಾದಂಥ ಮನೆಯ ವಾಸ್ತುಶಿಲ್ಪದ ಶೈಲಿ ಇದು ಬಹಳ ವಿಶೇಷ ಅಲ್ವಾ? ನೀವು ನೋಡಿ, ಗಮನ ಕೊಡಿ. ಇವಾಗ ಹಂಚಿನ ನೋಡ್ತೀವಿ ನಾವು, ಯೂಶುವಲಿ ಹಂಚಿನ ನೋಡ್ತೀವಿ, ಕಟ್ಟಿಗೆಯ ಮನೆ ನೋಡ್ತೀವಿ, ಇದೇ ಮಾದರಿಯದ್ದು. ಆದರೆ ಶಿಲೆಯ ಮನೆಯ ರೀತಿಯ ಸ್ಮಾರಕ ಬೇರೆ ಎಲ್ಲೂ ಕಡೆ ಸಾಧ್ಯ ಇಲ್ಲ. ಇದೊಂದು ವಿಶೇಷ. ಅದಕ್ಕೋಸ್ಕರನೇ ಇದು ನೋಡಿ, ನೀರು ಓಪನ್ ಆಗಿರೋದ್ರಿಂದ ನೀರು ಹೋಗ್ಲಿಕ್ಕೆ ಅಂತ ಮಾಡ್ಕೊಂಡಂಥದ್ದು. ನೀರು ಹಾಗಾದ್ರೆ ನೀರು ಹೋಗ್ಲಿಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವಾಗ್ಲೇನೆ ಅಂಡರ್ ವಾಟರ್ ಡ್ರೈನೇಜ್ ಸಿಸ್ಟಮ್ ಇತ್ತು. ಅಂಡರ್ ವಾಟರ್ ಡ್ರೈನೇಜ್ ತುಂಬಾ ಇತ್ತು. ಓ ಹೌದಾ? ಇಲ್ಲಿಂದ ಆ ಕಡೆ ಹೊರಗಡೆ ಪಾಸ್ ಆಗುವಂತಹ ವ್ಯವಸ್ಥೆ. ಅಂದ್ರೆ ಸುವ್ಯವಸ್ಥಿತವಾಗಿ ಕಟ್ಟಿದ್ರು. ನಿಜವಾಗ್ಲು ಅಂದ್ರೆ ವಾಸಸ್ಥಾನ ವ್ಯವಸ್ಥಿತವಾಗಿ ಇರಲೇಬೇಕಲ್ವಾ. ಸೊ ಅವರು ವ್ಯವಸ್ಥಿತವಾಗಿ ನೀರ್ಗಿರೆಲ್ಲ ಹೋಗ್ಲಿಕ್ಕೆ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದು, ನಿರ್ಮಾಣ ಮಾಡಿ. ಇದು ನಾನು ಹೇಳದ್ನಲ್ಲ, ಒಬ್ಬ ಯತಿಗಳ ಸಮಾಧಿ, ಇವರ ಕಾಲಮಾನ, ಇವರು ಯಾರಾಗಿದ್ರು ಹೇಳೋದ್ರ ಬಗ್ಗೆ ಯಾವುದೇ ಶಾಸನಾಧಾರಗಳು ನನಗೆ ಸಿಕ್ಕಿಲ್ಲ. ಅತ್ಯಂತ ಸ್ಪಷ್ಟವಾದಂಥ ಅಲ್ಲಿ ಅಥವಾ ಎಲ್ಲೂ ಉಲ್ಲೇಖ ಕೂಡ ಮಾಡಿಲ್ಲ. ಒಂದು ವೇಳೆ ಅಲ್ಲಿ ಸಮಾಧಿ ಯಾರದ್ದಾಗಿತ್ತು ಅಂತ ಬರೆದಿಟ್ಟಿದ್ರೆ ನಾವು ನಿಖರವಾಗಿ ಹೇಳ್ಬೋದಿತ್ತು. ಆದರೆ ಮೌಖಿಕವಾಗಿ ಒಂದಷ್ಟು ಹೇಳಿಕೆ ಇದೆ. ಓಕೆ. ಮತ್ತು ಇನ್ನೊಂದು ವಿಶೇಷ ನಾನು ಗಮನಿಸಿದ್ದು ಸರ್, ಇಲ್ಲಿ ನೋಡಿ ಪೈಪ್ ಸಿಸ್ಟಮು. ಮನೇಲಿ ಎಲ್ಲ ನಾವು ನೀರು ಬಂದರೆ ಜಾಸ್ತಿ ಆದರೆ ಮಹಡಿ ಮೇಲೆಲ್ಲ ಒಂದು ಇವಾಗಿನ ಕಾಲದಲ್ಲೇ ಒಂದು ಪೈಪ್ ಕಲೆಕ್ಷನ್ ಕೊಡ್ತೀವಿ, ಕಲ್ಲಲ್ಲೇ ಮಾಡಿದ್ದಾರೆ ನೋಡಿ. ಕಲ್ಲಲ್ಲೇ ಕೂಡ ಅಲ್ಲಿ ಮೇಲೆ ಟೆರೆಸ್ ಥರ ಅದು
ಮೇಲ್ಗಡೆ, ಅಲ್ಲಿ ಬಿದ್ದಂಥ ನೀರು ಇದರ ಮೂಲಕ ಈ ಮುಂಚಾಚಿಗೆ ಬಂದು ಅದಿಲ್ಲಿ ಕೆಳಗೆ ಬಿದ್ದು ಇಲ್ಲಿ ಸಂಗ್ರಹ ಆಗಿ ಇಲ್ಲಿಂದ ಹೊರಗಡೆ ಹೋಗುವಂಥ ವ್ಯವಸ್ಥೆ. ಇಷ್ಟು ಅಂದರೆ ವ್ಯವಸ್ಥಿತವಾಗಿ ಇದರ ನಿರ್ಮಾಣ ಆಗಿತ್ತು ಹೇಳೋದಕ್ಕೆ ಇವೆಲ್ಲ ಕುರುಹುಗಳು. ಮೇಲೆ ಹೋಗ್ಬೋದಾ, ಜಾಗ ಇದೆಯಾ? ಮೇಲೆ ಹೋಗ್ಬೋದು, ಸಾಧ್ಯತೆ ಇದೆ, ಹೋಗ್ಬೋದು. ಸರ್ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಸರ್, ಇಲ್ಲೊಂದು ವಿಂಡೋಸ್ ನೋಡ್ತೀವಲ್ಲ, ವಿಂಡೋಸ್ ಕೂಡ ಇದೆ. ಹೆಂಗೆ ಕಲಾಕೃತಿ ಎಲ್ಲ ಹೇಗ್ ಮಾಡಿದ್ದಾರೆ ಅಂತ ಹೇಳಿ. ಫ್ಲವರ್ ಜಾಲಂಧರ ಅಂತ ನಾವು ಪ್ರಯೋಗ ಮಾಡ್ತೇವೆ ಇತಿಹಾಸದಲ್ಲಿ. ಈ ಪ್ರಾಚೀನ ಸ್ಮಾರಕಗಳ ಜಾಲಂಧರ ವ್ಯವಸ್ಥೆಗೂ ಕೂಡ ಒಂದು ಮಹತ್ವ ಇದೆ. ಅದನ್ನು ತುಂಬ ಅಲಂಕಾರಿಕವಾಗಿ ನಿರ್ಮಾಣ ಮಾಡ್ತಾ ಇದ್ರು, ರಚನೆ ಮಾಡ್ತಾ ಇದ್ರು. ಇಲ್ಲೂ ಕೂಡ ನಾವು ಕಾಣ್ತೇವೆ. ಇದು ತುಂಬ ಅಲಂಕಾರಿಕ ಅಲ್ಲದೆ ಹೋದ್ರೂ ಕೂಡ ಈ ಕಟ್ಟಡದ ಸರಳ ವಾಸ್ತುಶಿಲ್ಪಕ್ಕೆ ಹೊಂದಿಕೆಯಾಗುವಂತಹ ಜಾಲಂಧರ ಇದು. ಜಾಲಂಧರ ಏನಕ್ಕೆ? ಈಗ ನಾವು ಮನೆಯಲ್ಲಿ ಕಿಟಕಿ ಯಾಕೆ ಇಟ್ಕೋತೀವಿ? ಗಾಳಿ ಬೆಳಕು. ಅದೇ ಉದ್ದೇಶಕ್ಕಾಗಿಯೇ ಇದು ನೋಡಿ, ಅಷ್ಟು ನಾವು ಗಾಳಿ ಬೆಳಕು ಇದರಿಂದ ತುಂಬಾ ನಿರೀಕ್ಷೆ ಮಾಡ್ಲಿಕ್ಕೆ ಆಗದೆ ಹೋದ್ರು ಕೂಡ ಒಂದು ಸಣ್ಣ ಪ್ರಮಾಣದ ವ್ಯವಸ್ಥೆಯನ್ನಂತೂ ಇಟ್ಕೊಂಡಿದ್ರು. ಸರ್ ಲಾಕ್ ಸಿಸ್ಟಮ್ ಇಲ್ಲಿ ನೋಡಬಹುದು. ಹೌದು, ಲಾಕ್ ಸಿಸ್ಟಮ್ ಎಲ್ಲ ಇದೆ. ಓಕೆ, ಒಂದು ಕಲ್ಲಿಂದ ಒಂದು ಕಲ್ಲಿಗೆ ಯಾವ ರೀತಿ ಜಾಯಿಂಟ್ ಮಾಡಿದ್ರೆ ನೋಡಬಹುದು. ಪ್ರತಿ ಇದಕ್ಕೂ ಹಾಗೆ ಇದೆ, ಮೂಲೆಗೂ ಹಾಗೆ ಇದೆ, ಆಮೇಲೆ ಇಲ್ಲಿ ಜಾಯಿಂಟ್ಗೂ ಕೂಡ ಹಾಗೆ ಇದೆ ನೋಡಿ. ಉಕ್ಕೆಲ್ಲ ಬಳಸಿದಾರೆ. ಪ್ರತಿಯೊಂದು ಮೂಲೆಯಲ್ಲೂ ನೋಡ್ಬೋದು ನಾವು. ಅಂದ್ರೆ ಇಲ್ಲಿ ಏನಾದ್ರು ಎಕ್ಸ್ಟ್ರಾ ಕಟ್ಕೊಬೇಕು ಅಂದ್ರೆ ಮಾಡ್ಕೋಬಹುದಿತ್ತು, ಪರಿಷ್ಕೃತ ಮಾಡ್ಕೋಬಹುದಿತ್ತು. ಇಲ್ಲಿ ನೋಡಿ, ಮತ್ತೆ ಇಲ್ಲೊಂದು ವಿಶೇಷವಾಗಿ ಗಮನಿಸಿದ್ದು ನನ್ಗನ್ಸಿದ್ದು ಏನ್ ಗೊತ್ತಾ, ಇಲ್ಲೆಲ್ಲ ಸುತ್ತ ವಿಂಡೋಸ್ ಇಲ್ಲ, ಗಾಳಿ ಬೆಳಕಿಗೆ ಏನ್ ಕೊರತೆ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಓಪನ್ ಇದೆಯಲ್ಲ. ಓಕೆ, ಹಾಗಾಗಿ ನೋಡಿ ಓಪನ್ ಆಗಿದೆಯಲ್ಲ, ಹಾಗಾಗಿ ಚಿಟ್ಟೆ ಆಕೃತಿ. ಸರ್ ಇಲ್ಲಿ ಇದನ್ನ ಏನು ತೂಗು ಮಂಚ ಏನಾರು ಕಟ್ಟ ಮಂಚಕ್ಕೆಲ್ಲ ಬಳಸ್ತಾ ಇದ್ರು. ಆ ಸಂದರ್ಭದ ಬಳಕೆಗಾಗಿ ಮಾಡಿದ್ದು ಅದು. ಆ ಸಂದರ್ಭದಲ್ಲಿ ಅವಾಗ ತೂಗು ಮಂಚನ ಒಂದು ಕಾನ್ಸೆಪ್ಟ್ ಇತ್ತಲ್ಲ ಕಾಲದಲ್ಲಿ. ಇದೇನು ಸರ್? ಇದು ಮುಂದಿನ ಒಂದು ಭಾಗ. ಇದು ಇಲ್ಲಿ ಅಂದ್ರೆ ಆ ಟೈಮಲ್ಲಿ ಸ್ವಲ್ಪ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳೇನಾದರೂ ಇದ್ದರೆ ಅವರು ಮಾಡ್ಕೊಳ್ತಾ ಇದ್ದಂಥದ್ದು. ನೋಡಿ, ಇದನ್ನು ನಾನು ಅದಕ್ಕಾಗೆ ಹೇಳಿದ್ದು, ಮಠ ಮನೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವ ರೀತಿಯಲ್ಲಿ ನಿರ್ಮಾಣ ಆಗಿದೆ. ಇದರ ವಾಸ್ತುಶೈಲಿ ನೋಡಿದ್ರೆ ಈಗ ನೀವು ತಕ್ಷಣ ಹಿಂಗೆ ನೋಡಿಬಿಟ್ರೆ ಮಠದಕ್ಕಿಂತ ಹೆಚ್ಚಾಗಿ ಇದೊಂದು ಮನೆಯ ರೀತಿಯಲ್ಲಿ ಇದೆ, ಕಲ್ಲಿನ ಮನೆಯ ರೀತಿಯಲ್ಲಿ ಫೀಲ್ ಆಗುತ್ತೆ. ನೋಡಿ ಇದನ್ನು ಆ ಟೈಮಲ್ಲಿ ಸ್ವಲ್ಪ ಧಾರ್ಮಿಕ ಅಥವಾ ವಾಸಕ್ಕೆ ಎಲ್ಲದಕ್ಕೂ ಇದನ್ನ ಬಳಸ್ತಾ ಇದ್ರು ಅಂತ ಅನ್ಸತ್ತೆ. ಇದರ ವ್ಯವಸ್ಥೆಯನ್ನು ನೋಡಿದ್ರೆ ತುಂಬ ವಿಶಾಲವಾಗಿದೆ. ಇದಕ್ಕೆ ಈ ಕೋಣೆಗೆನೆ 3 ಕಡೆಯಿಂದ ಎಂಟ್ರೆನ್ಸ್ ಇದೆ ನೋಡಿ. ಎಂಟ್ರೆನ್ಸ್ ಇದೆ, ಹೌದು. ಅಂದ್ರೆ ಬಹುಶಃ ನಾವು ಒಂದು ಗೆಸ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಇದು ಆ ಟೈಮಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿ ಪಾರ್ಟಿಷನ್ ಕೂಡ ಇದ್ದಿರಲೂಬಹುದು. 3 ಸಪರೇಟ್ ಬಾಗಿಲು ಇರುವುದರಿಂದ ಈ 3 ಬಾಗಿಲು ನಾವು ಕಾಣ್ತೇವಲ್ಲ, ಇಲ್ಲಿ ನಾವು ಇಲ್ಲಿ ಪಾರ್ಟಿಷನ್ ಮಾಡ್ಕೊಂಡಿದ್ರೆ ಅದೇನು ನಮ್ಗೆ ಕಂಡು ಬಂದಿಲ್ಲ. ಒಂದು ವೇಳೆ ಇದ್ದಿದ್ರೆ ಒಂದು 3 ಕೋಣೆ ಆಯ್ತಲ್ಲ. ಇಲ್ಲಿ 3 ಪ್ರತ್ಯೇಕ ಬಾಗಿಲು ಇರುವುದರಿಂದ ಆ ಗೆಸ್ಸನ್ನು ಕೂಡ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಸಾದಾ ಸೀದಾದಂತ ಕಲ್ಲಿನ ಗೋಡೆಗಳು ಎಷ್ಟು ರಾಜರ ಕಾಲದ ನೆನಪುಗಳನ್ನ ಕೊಡ್ತಾ ಇದೆ. ಈಗ ನಾವು ನೋಡಿ, ಮಲ್ಲಮ್ಮ ಓಡಾಡಿದ ಜಾಗದಲ್ಲಿ ನಾವು ಓಡಾಡ್ತಾ ಇದ್ದೇವೆ ಈಗ. ಅವರು 4 ಭಾಷೆಗಳಲ್ಲಿ ಪರಿಣಿತಿ ಹೊಂದಿ ಅವ್ರ ಯುದ್ಧಾಭ್ಯಾಸ ಎಲ್ಲ ಹೇಗೆ ಕಲ್ತಿದ್ದು ಮಲ್ಲಮ್ಮ ಅವರು? ಶಸ್ತ್ರಾಭ್ಯಾಸಗಳು ಬಾಲ್ಯದಲ್ಲೇ ಕಲ್ತ್ಕೊಂಡಿದ್ಲು ಅವಳು. ಬಾಲ್ಯದಲ್ಲಿ ಈ 4 ಭಾಷೆಗಳು ಅಂತ ಹೇಳಿದ್ನಲ್ಲ, ಅವುಗಳ ಜೊತೆಗೆ ಕುದುರೆ ಸವಾರಿ, ಆಮೇಲೆ ಕತ್ತಿ ವರಸೆ ಎಲ್ಲವನ್ನೂ ಕೂಡ ಕಲ್ತಿದ್ಲು ಅವಳು. ಅದಕ್ಕೆಲ್ಲದಕ್ಕೂ ಕೂಡ ದಾಖಲೆ ಸಿಗುತ್ತೆ ನಮಗೆ ಸೋಂದಾ ಇತಿಹಾಸದಲ್ಲಿ, ಸೋದೆ ಅರಸರ ಕಾಲದ ಇತಿಹಾಸದಲ್ಲಿ ಅದೆಲ್ಲದಕ್ಕೂ ಕೂಡ ನಮಗೆ ದಾಖಲೆ ಸಿಗುತ್ತೆ. ಬೆಳ್ಳವಾಡಿ ನಿಮ್ಮ ಸೋಂದೆ ಮಲ್ಲಮ್ಮ ಅವರು ಎಷ್ಟನೇ ರಾಜರ ಮಗಳಾಗಿರ್ತಾರೆ ನೋಡಿ? ಸೋದೆ ಅರಸೊತ್ತಿಗೆಯಲ್ಲಿ ನಮಗೆ ಶಾಸನೋಲ್ಲೇಖಿತವಾಗಿ ಸಿಗುವಂಥದ್ದು ಪ್ರಥಮ ರಾಜ ಇಮ್ಮಡಿ ಅರಸಪ್ಪ ನಾಯಕ. ಅವನಕ್ಕಿಂತ ಮೊದಲು ರಾಜರಿದ್ದರೂ ಕೂಡ ನಮಗೆ ಶಾಸನಗಳಿಂದ ನಾವು ಹಿರಿಯ ಇವರುಗಳಿಂದೆಲ್ಲ ನಾವು ಹಿಂದಿನ ಬರಹದಿಂದೆಲ್ಲ ತಿಳ್ಕೊಂಡಿರುವುದು ಇಮ್ಮಡಿ ಅರಸಪ್ಪ ನಾಯಕನ ಕಾಲದಿಂದ. ಇಮ್ಮಡಿ ಅರಸಪ್ಪ ನಾಯಕ ಆದಮೇಲೆ ರಾಮಚಂದ್ರ ನಾಯಕ ಬರ್ತಾನೆ. ರಾಮಚಂದ್ರ ನಾಯಕ ಆದಮೇಲೆ ರಘುನಾಥ ನಾಯಕ ಬರ್ತಾನೆ. ಆ ನಂತರದಲ್ಲಿ ಮಧುಲಿಂಗ ನಾಯಕ. ಮಧುಲಿಂಗನ ಮಗಳು ಈ ಬೆಳವಡಿ ಮಲ್ಲಮ್ಮ, ಸೋದೆಯ ಮಗಳು ಬೆಳವಡಿ ಮಲ್ಲಮ್ಮ ಮಧುಲಿಂಗ ನಾಯಕನ ಮಗಳಾಗಿದ್ಲು. 1580 ಸಂದರ್ಭದಲ್ಲಿ ಅವನ ಒಂದು ಆಳ್ವಿಕೆಯನ್ನು ನಾವು ಕಾಣ್ತೇವೆ, ಸಾಧ್ಯತೆ ಇದೆ. ಅಂದರೆ 16ನೇ ಶತಮಾನ. ಓಕೆ, ಬೆಳವಡಿ ಮಲ್ಲಮ್ಮ ಎಷ್ಟು ವಯಸ್ಸಿಗೆ ಮದುವೆ ಕೊಡ್ತಾರೆ? ಇಲ್ಲಿಂದ ಬೆಳಗಾಂಗೆ ಏನಾರು ಹತ್ರ ಇದೆ? ಯಾವ ರೀತಿ ಕೊಡುಕೊಳ್ಳುವಿಕೆ? ಅದಕ್ಕೆ ಕಾರಣ ಅಂತಂದರೆ ಅವರ ವಿವಾಹಕ್ಕೆ ಕಾರಣ ಈಶಪ್ರಭುವಿನ ಪತ್ನಿ ಬೆಳವಡಿ ಮಲ್ಲಮ್ಮ. ಬೆಳವಡಿ ಸಂಸ್ಥಾನದ ರಾಜಕುಮಾರನಾಗಿದ್ದಂತಹ ಈಶಪ್ರಭು, ಆತನ ಪತ್ನಿ ನಮ್ಮ ಮಲ್ಲಮ್ಮ. ಅದಕ್ಕೆ ಕಾರಣ ಅಂತಂದರೆ ಅದಾಗಲೇ ಒಂದು ಸಂಬಂಧ ಸೃಷ್ಟಿಯಾಗಿತ್ತು ಸೋದೆ ಅರಸರಿಗೂ ಬೆಳವಡಿ ಸಂಸ್ಥಾನಕ್ಕೂ. ಹಿಂದೆ ಒಂದು ವೈವಾಹಿಕ ಸಂಬಂಧ ಸೃಷ್ಟಿಯಾಗಿತ್ತು.
ಆ ಸಂಬಂಧದ ಮೂಲಕವಾಗಿ ಮತ್ತೆ ಈ ಹೊಸ ಸಂಬಂಧ ಸೃಷ್ಟಿಯಾಗಿದ್ದು. ಸರ್ ಈಗ ಹೋಗೋಣ, ಇಲ್ಲೊಂದು ಇದು ನೋಡ್ತೀವಿ. ಓಕೆ, ಹೊಸ ಸಂಬಂಧ ಸೃಷ್ಟಿ ಆಯ್ತು. ಅಂದ್ರೆ ಹಿಂದೆ ಒಂದು ಸಂಬಂಧ ಇದ್ದದ್ದರಿಂದ ಮತ್ತೆ ಒಂದು ಹೊಸ ಸಂಬಂಧ, ವೈವಾಹಿಕ ಸಂಬಂಧ ಮೊದಲೇ ಇತ್ತು. ಇಲ್ಲಿ ಮುಂಚಿನ ಡೋರ್ ಇತ್ತು. ಇದು ಹಳೆಯ ಮರನೇ. ಆದರೆ ನನಗನ್ಸುವ ಹಾಗೆ ಇದು ಮೂಲ ಬಾಗಿಲಲ್ಲ, ಇದು ಆ ನಂತರದ್ದು. ಇದು ಮೂಲ ಬಾಗಿಲಲ್ಲ, ಇದು ಆ ನಂತರ ಮಾಡ್ಕೊಂಡು ಸಾಮಾನ್ಯವಾಗಿ ಒಂದು 100 ವರ್ಷ ಆಗಿರ್ಬೋದು ಇದಕ್ಕೆ, ಒಂದು 100-150 ವರ್ಷದ ಬಾಗಿಲಿದು. ಮೂಲ ಬಾಗಿಲಲ್ಲ, ಅದು ಸಿಗೋದಿಲ್ಲ ಈಗ. ಮೂಲ ಕೂಡ ಮರದ ಬಾಗಿಲೇ, ಕಲ್ಲಿನ ಬಾಗಿಲೇನಲ್ಲ. ಇದರ ಕುರುಹುಗಳನ್ನು ನೋಡ್ರೆ ಗೊತ್ತಾಗತ್ತೆ. ಅಂದ್ರೆ ಯಾವಾಗ್ಲೂ ಕೂಡ ಅರಮನೆದೊಂದು ಬಾಗಿಲು ಅಂದ್ರೆ ಇಷ್ಟು ಚಿಕ್ಕದಾಗಿ ಇರಲ್ಲ, ಗಟ್ಟಿ ಇರುತ್ತೆ. ನಿಜ. ಈಗ ಕಾಷ್ಟ ನಿರ್ಮಿತ ಬಾಗಿಲುಗಳು ಬಹಳ ಕಾಲ ಬಾಳಲ್ಲ, ಹೆಚ್ಚು ಅಂದರೆ 100-150 ವರ್ಷ ಇರುತ್ತೆ, ಆಮೇಲೆ ಹೋಗುತ್ತೆ. ಹೀಗಾಗಿ ಅದು ಕ್ಷೀಣ ಹೋಗಿದೆ, ಜೀರ್ಣ ಆಗಿ ಹೋಗಿದೆ. ಅದರ ಬಾಗಿಲುಗಳು ಯಾವುದು ಸಿಗೋದಿಲ್ಲ ನಮಗೆ, ಮೂಲ ಬಾಗಿಲುಗಳು ಯಾವುದು ಸಿಗೋದಿಲ್ಲ. ಇದೆಲ್ಲ ನಂತರದ ನಿರ್ಮಾಣಗಳು ಇವೆಲ್ಲ. ನಾವ್ ಇವಾಗ ಡೋರ್ಗೆಲ್ಲ ಡಿಸೈನ್ ಎಲ್ಲ ಮಾಡಿಸ್ತೀವಲ್ಲ, ಅದು ಕಲ್ಲಲ್ಲೇ ಮಾಡಿದಾರೆ. ಇಲ್ಲಿ ಬಂದು ನೋಡು, ನಿಜ. ಹೌದು. ಲಾಕ್ ಇರ್ಬೋದು, ಎಲ್ಲಾನು ಕೂಡ ಕಲ್ಲಲ್ಲೇ. ಇಲ್ಲಿ ನೋಡಿ. ಹೌದು. ಈ ಡಿಸೈನ್ ಅಲ್ವಾ ಸರ್ ನಾವು ಇವಾಗ ಮನೆಗಳಿಗೆಲ್ಲ ನೋಡಿ ಈಗಲೂ ನಿಜ, ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಇದೇ ಒಂದು ಶೈಲಿಯನ್ನು ಮನೆಗಳಲ್ಲೂ ಕಾಣ್ತೇವೆ ನಾವು. ಸಾದಾ ಸೀದಾ ಸಾಮಾನ್ಯ ಮನುಷ್ಯನ ಮನೆ ಬಾಗ್ಲು ಕೂಡ ಇದೇ ರೀತಿ. ಲಲಾಟದಲ್ಲೂ ಕೂಡ ಹಾಗೆ, ಇದಕ್ಕೆ ಲಲಾಟ ಬಿಂಬ ಅಂತ ಕರಿತೇವೆ. ಇದು ಕೂಡ ಮನೆಯಲ್ಲೂ ಕೂಡ ಅದೇ ಪರಂಪರೆ ನಡ್ಕೊಂಡು ಬರ್ತಾ ಇದೆ. ನಮ್ಮ ಭಾಗದಲ್ಲೇ ಕಾಣ್ತೇವೆ, ಇದೇ ಶೈಲಿಯ ಕಾಣ್ತೇವೆ ನಾವು. ಹೌದು, ಅಂದ್ರೆ ಪ್ರಭಾವ, ಅದು ಇನ್ಫ್ಲೂಯೆನ್ಸ್. ಇದನ್ನು ನೋಡಿ ಇನ್ನೊಂದು ನಿರ್ಮಾಣ. ಹಾಗಾದ್ರೆ ನಮ್ಮ ಮನೆ ಡೋರ್ ಎಲ್ಲ ಇವಾಗ ರಾಜರ ಕಾಲದಲ್ಲಿ ನಿರ್ಮಾಣ ಕಾನ್ಸೆಪ್ಟ್ ಅಲ್ಲೇ ಬಂದಿರೋದು. ಅವೆಲ್ಲ ಸಹಜ. ಡಿಸೈನ್ ಏನ್ ಮಾಡ್ಸೋದು, ಡಿಸೈನು ಆಗಿರುತ್ತೆ, ಹೊಸ ಪರಿಷ್ಕೃತ ಆಗಿದೆ, ಹೊಸ ಮಾದರಿಯ ಡಿಸೈನ್ಗಳೆಲ್ಲ ಬಂದಿರುತ್ತೆ. ಎಲ್ಲವನ್ನೂ ನಾವು ಅವ್ರದ್ದು ಕಾಪಿ ಮಾಡಿದೇವೆ ಅಂತ ಅಲ್ಲ, ಬಟ್ ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ, ಒಂದು ಪ್ರಭಾವ ಇರುತ್ತೆ ಸಹಜವಾಗಿ. ಇಷ್ಟೇನಾ ಇವಾಗಿರೋದು? ಅಂದ್ರೆ ಇದು ತುಂಬಾ ಸರಳ ಇದೆ ನೋಡಿ. ಇದು ಪ್ರಾಚೀನ ಬಾವಿನೇ. ಎದುರುಗಡೆನೆ ಒಂದು ಬಾವಿ ಇದೆ ಇಲ್ಲಿ. ಅವರು ಉಪಯೋಗಿಸ್ತಾ ಇದ್ದಂತಹ ಬಾವಿಯೇ, ಅರಮನೆಯಲ್ಲೇ ಉಪಯೋಗಿಸ್ತಾ ಇದ್ದಂತಹ ಬಾವಿನೇ. ಓಕೆ, ನೀವ್ ಹೇಳ್ತಾ ಇದ್ರಿ ಮದ್ವೆ ಸಂದರ್ಭದ ಬೆಳವಡಿ ಮಲ್ಲಮ್ಮದ್ದು ಈಶ ಪ್ರಭುವಿನ ಮದ್ವೆ ಆಗ್ತಾರೆ ಅಂತ. ಹೇಗೆ ಅದು? ಈಗ ಅಲ್ಲಿ ನಮಗೆ ಬೆಳವಡಿ ಸಂಸ್ಥಾನದ ದಾಖಲೆಗಳು ಬೇರೆ ಬೇರೆ ಮಾಹಿತಿಗಳನ್ನು ಕೊಡುತ್ತದೆ. ಶಿವಾಜಿ ಮಲ್ಲಮ್ಮ ಸಮರೋತ್ಸವ ಹೇಳುವಂಥ ಒಂದು ಗ್ರಂಥ ಬೇರೆ ಬೇರೆ ದಾಖಲೆಗಳನ್ನು ಕೊಡ್ತದೆ. ಮಲ್ಲಮ್ಮಳಿಗೆ ಏನು ಹೇಳ್ತೀರಿ ನೀವು, ಅದಕ್ಕೆ ಬಹಳ ಒಂದು ಮಹತ್ವಾಕಾಂಕ್ಷೆ ಇತ್ತಂತೆ. ತನ್ನ ಪತಿಯಲ್ಲಿ ಈ ರೀತಿಯ ಗುಣಾಂಶಗಳಿರಬೇಕು ಹೇಳುವಂಥ ಒಂದು ಮಹತ್ವಾಕಾಂಕ್ಷೆ, ಕನಸನ್ನ ಕಂಡಿದ್ದು. ಹೌದೌದೌದು. ಆ ಕನಸಿಗೆ ಪೂರಕವಾಗಿ ಈಶಪ್ರಭು ಅವಳಿಗೆ ಪ್ರಾಪ್ತಿಯಾಗಿದ್ದ. ಅವಳು ಬಯಸಿದಂತಹ ಶೌರ್ಯ, ಸಾಹಸ, ಸೌಂದರ್ಯ ಎಲ್ಲವೂ ಕೂಡ ಅವನಲ್ಲಿ ಕಂಡಿದ್ದರಿಂದಾಗಿ ಒಂದು ರೀತಿಯಲ್ಲಿ ಆ ಥರ ಹೇಳ್ಬೋದು. ಯಾಕೆಂದರೆ ಬೆಳವಡಿ ಸಂಸ್ಥಾನದ ದಾಖಲೆಗಳು ನಮ್ಮ ಮಲ್ಲಮ್ಮಳನ್ನು ಎಷ್ಟು ಪ್ರಬುದ್ಧವಾಗಿ ವರ್ಣನೆ ಮಾಡುತ್ತೆ ಅಂದರೆ, ಅವಳು ಸೌಂದರ್ಯದಲ್ಲಿ ರತಿ ಆಗಿದ್ಲು, ಶೌರ್ಯದಲ್ಲಿ ದುರ್ಗಿಯ ಆಗಿದ್ಲು, ವಿದ್ಯೆಯಲ್ಲಿ ಸರಸ್ವತಿಯ ಆಗಿದ್ಲು. ಅದು ಮಲ್ಲಮ್ಮಳ ಗುಣಗಳ ವರ್ಣನೆ ಯಾವ ರೀತಿಯಾಗಿದೆ ಅಂದರೆ, ಈ 3 ಪ್ರಯೋಗಗಳಿಂದ ಅವಳನ್ನು ವರ್ಣನೆ ಮಾಡ್ತಾರೆ. ಸೌಂದರ್ಯದಲ್ಲಿ ರತಿಯ ರೀತಿಯಲ್ಲಿ ಇದ್ಲು, ಅಂದರೆ ಅಷ್ಟು ಸುಂದರವಾಗಿದ್ಲು. ಹಾಗೆಯೇ ಶೌರ್ಯದಲ್ಲಿ ದುರ್ಗಿಯ ಆಗಿದ್ಲು, ಅವಳ ಕತ್ತಿ ವರಸೆ, ಈ ಸಾಮರ್ಥ್ಯದಿಂದಾಗಿ ಇಂಥದ್ದೊಂದು ವರ್ಣನೆ. ಹಾಗೆ ವಿದ್ಯೆಯಲ್ಲಿ ಸರಸ್ವತಿಯ ಆಗಿದ್ಲು. ನಾನು ಆಗಲೇ ಹೇಳಿದ್ನಲ್ಲ, 4 ಭಾಷೆಗಳಲ್ಲಿ ಪಾಂಡಿತ್ಯ, ವಿದ್ಯೆಯಲ್ಲಿ ಸರಸ್ವತಿಯಾಗಿದ್ಲು. ಇವೆಲ್ಲ ಸೇರಿ ಮಲ್ಲಮ್ಮ. ಇವಳಿಗೆ ತಕ್ಕನಾದಂಥವರ ಈಶಪ್ರಭು ಬೆಳವಡಿ ಸಂಸ್ಥಾನದಿಂದ ದೊರಕಿದ ಅಂತ. ಓಕೆ, ಅಂದ್ರೆ ಈಶಪ್ರಭು ಅವರು ಕೊನೆಯವರೆಗೂ ಇರ್ತಾರೆ? ಇಲ್ಲ, ಈಶಪ್ರಭು ಮರಾಠರ ದಾಳಿಯಿಂದಾಗಿ ಆತ ನಿಧನ ಆಗ್ತಾನೆ. ಅಕಾಲಿಕ ಮರಣ, ವೀರ ಮರಣವೇ. ಅಕಾಲಿಕ ಮರಣ ಅರ್ಥಾತ್ ಬೇರೆ ಏನೂ ಅಲ್ಲ, ವೀರ ಮರಣವನ್ನೇ ಒಪ್ಪುತ್ತಾನೆ. ಆ ನಂತರ ಪತಿಯ ಸ್ಥಾನದಲ್ಲಿ ಅವಳು ಆ ನಾಡನ್ನು ಮುನ್ನಡೆಸ್ತಾಳೆ. ಬೆಳವಡಿ ಮಲ್ಲಮ್ಮ ಬೆಳವಡಿ ನಾಡನ್ನು ಮುನ್ನಡೆಸ್ತಾಳೆ. ಶಿವಾಜಿಯ ವಿರುದ್ಧ ಹೋರಾಟ ಮಾಡ್ತಾಳೆ. ಒಂದು ಅಪಾರವಾದಂಥ ಒಂದು ಮಾರಲ್ ವಿಕ್ಟ್ರಿ ಅವಳಿಗೆ ಅದರಲ್ಲಿ ದೊರಕ್ತದೆ. ನೇರವಾಗಿ ಶಿವಾಜಿಯ ಮನಸ್ಸನ್ನು ಗೆದ್ಲು. ಶಿವಾಜಿ ತನ್ನ ಸಹೋದರಿ ಅಂತ ಸ್ವೀಕಾರ ಮಾಡ್ದ. ಶಿವಾಜಿ ಅವಳ ಶೌರ್ಯವನ್ನು ಮೆಚ್ಚಿಕೊಂಡು ಅವಳನ್ನು ಸಹೋದರಿ ಅಂತ ಸ್ವೀಕರಿಸ್ತಾನೆ. ಒಂದು ಆತ್ಮೀಯವಾದಂಥ ಒಂದು ಬಾಂಧವ್ಯ ಸೃಷ್ಟಿಯಾಗತ್ತೆ ನೋಡಿ. ನಾವಿಲ್ಲಿ
ಶಿವಾಜಿ ಮತ್ತು ಮಲ್ಲಮ್ಮಳ ಆ ಒಂದು ಹೋರಾಟಕ್ಕೆ ಬೇರೆ ರೀತಿ ಸ್ಪರ್ಶ ಕೊಡುವ ಅವಶ್ಯಕತೆ ಇಲ್ಲ. ಅಲ್ಲಿ ಮಲ್ಲಮ್ಮ ಶಿವಾಜಿಯನ್ನು ಸೋಲಿಸ್ಬಿಟ್ಲು, ಅದೆಲ್ಲ ಆ ಥರ ಅಲ್ಲ. ಶಿವಾಜಿಯನ್ನು ಸೋಲಿಸಲು ಅರ್ಥ ಏನು ಅಂದರೆ, ಯುದ್ಧ ಆಗಿತ್ತು, ಒಬ್ಬ ಸ್ತ್ರೀಯಾಗಿ ಅಪಾರವಾದಂಥ ಹೋರಾಟ ಮಾಡಿ ಶಿವಾಜಿಯ ಮನಸ್ಸನ್ನು ಗೆದ್ಲು. ಶಿವಾಜಿ ಸೈನ್ಯ ಮಾತ್ರ ಅಲ್ಲ, ಅವನು ಸಂದರ್ಭದಲ್ಲಿ ಯುದ್ಧ ಸಹಜವಾಗಿ ಸಾಕಷ್ಟು ಮರಾಠರ ದಾಳಿಗಳು ಏನಾಗ್ತಾ ಇತ್ತಲ್ಲ ಆ ಟೈಮಲ್ಲಿ, ಅಂಥ ಒಂದು ಬೆಳವಡಿ ಸಂಸ್ಥಾನದ ರಕ್ಷಣೆಗೋಸ್ಕರವಾಗಿ ಹೋರಾಟ ಮಾಡುವ ಅನಿವಾರ್ಯತೆ ಬಂದಿತ್ತು. ಆ ಸಂದರ್ಭದಲ್ಲಿ ಅದಾಗಿದ್ದು 17ನೇ ಶತಮಾನ, 17-18ನೇ ಶತಮಾನದಲ್ಲಿ ಅದಾದಂಥ ಒಂದು ಘಟನೆ ಅದು. ಆ ಸಂದರ್ಭದಲ್ಲಿ ಶಿವಾಜಿಯ ಒಂದು ಮನಸ್ಸನ್ನು ಗೆಲ್ತಾಳೆ ಅವಳು, ಗೌರವಾದರಗಳನ್ನು ಪಡ್ಕೊಳ್ತಾ. ಹೀಗಾಗಿ ನಮ್ಮ ನಾಡು ತುಂಬ ಹೆಮ್ಮೆ ಪಡುವಂಥ ವೀರ ಮಹಿಳೆ ಮಲ್ಲಮ್ಮ. ಓಕೆ. ಮತ್ತೆ ಅರಮನೆ ಕುರುಹುಗಳು ಮತ್ತೆ ಇಲ್ಲೆಲ್ಲ ಸುತ್ತಮುತ್ತ ನೋಡ್ತೀವಿ, ಕಲ್ಲಿಂದು ಪ್ರಕಾರಗಳು ಎಲ್ಲವನ್ನು ನೋಡಿ. ಈ ಭಾಗದಲ್ಲಿ ನೀವು ಹೀಗೆ ಓಡಾಡಿದ್ರೆ ನೀವು ಎಲ್ಲೆಲ್ಲಿ ಕಾಲಿಡ್ತೀರೋ ಅಲ್ಲೆಲ್ಲ ಒಂದೊಂದು ಐತಿಹಾಸಿಕ ಕುರುಹುಗಳು. ಸೋಂದಾದ ವಿಶೇಷತೆ ಅದು. ಸೋಂದಾ ನಾಡಿನಲ್ಲಿ ನೀವು ಎಲ್ಲಿ ಕಾಲಿಟ್ಟರೂ ಅಲ್ಲೊಂದು ಐತಿಹಾಸಿಕ ಕುರುಹು ಸಿಗತ್ತೆ. ಹುಡುಕುವಂತ ಮನಸ್ಥಿತಿ ಬೇಕು. ಅಲ್ಲಿ ನೀವು ಎಲ್ಲಿ ಕಾಲಿಟ್ರು ಅಲ್ಲೊಂದು ಹಿಸ್ಟೋರಿಕಲ್ ಒಂದು ಎವಿಡೆನ್ಸ್ ಸಿಗತ್ತೆ, ನೀವು ಎಲ್ಲಿ ಕಾಲಿಟ್ರು ಕೂಡ. ವೀಕ್ಷಕರೇ, ನಾವಿವಾಗ ನೋಡಿ ಬೆಳವಾಡಿಯ ಮಲ್ಲಮ್ಮ ಅಂತ ಖ್ಯಾತಿಯಾಗಿದ್ದಂತಹ ಮಲ್ಲಮ್ಮನ ತವರು ಮನೆ ಸೋಂದ ಅರಸನ ಮಗಳನ್ನೇ ಬೆಳವಾಡಿಗೆ ಮದುವೆ ಮಾಡಿಕೊಡ್ತಾರೆ. ಆ ಅರಮನೆ ಹೇಗಿತ್ತು, ಯಾವ ರೀತಿ ಅಂತ ತೋರಿಸೋಂಥ ಪ್ರಯತ್ನ ಮಾಡಿದ್ದು. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ನಮ್ಮ ಇತಿಹಾಸದಲ್ಲೇ ಒಂದು ಕಲ್ಲಿನ ಅರಮನೆ ಎಷ್ಟು ಸುಂದರವಾಗಿರೋದನ್ನು ನಾವು ನೋಡ್ತಾ ಇರೋದು ಸೋಂದಾದಲ್ಲೇ, ಸೋಂದ ಅರಸರ ಅರಮನೆಯಲ್ಲೇ ನಾವು ನೋಡ್ತಾ ಇದ್ವಿ. ನೀವೊಮ್ಮೆ ಉತ್ತರ ಕನ್ನಡ ಶಿರ್ಸಿ ಭಾಗಕ್ಕೆ ಪ್ರವಾಸ ಮಾಡಿದಾಗ ಸೋಂದಕ್ಕೆ ಭೇಟಿ ಕೊಟ್ಟರೆ ಈ ಅರಮನೆ ಮಾದರಿಯನ್ನು ನೀವು ಕಣ್ಣಾರೆ ಒಂದು ರೀತಿ ಬಂದು ಸವಿಯಬಹುದು. ನಮ್ಮ ಸೋಂದ ಮಹಾರಾಜರ ಇತಿಹಾಸ ಮುಂದುವರಿಯುತ್ತೆ ಮುಂದಿನ ಸಂಚಿಕೆಗಳಲ್ಲಿ. ಧನ್ಯವಾದಗಳು. ಕನ್ನಡಿಗರೇ, ಸೋಂದಾ ನಾಡಲ್ಲಿ ಮತ್ತೊಂದು ಐತಿಹಾಸಿಕ ಸ್ಥಳಕ್ಕೆ ಬಂದಿದ್ವಿ. ಆ ಸ್ಥಳದ ವಿಶೇಷತೆ ಏನು? ಇಡೀ ಕರ್ನಾಟಕದಲ್ಲಿ ಈ ಸ್ಥಳಕ್ಕೆ ತನ್ನದೇ ಆದಂಥ ವೈಶಿಷ್ಟ್ಯತೆ ಇದೆ. ಇಡೀ ತೀರ್ಥಂಕರರ ಯತಿಗಳ ಜೈನ ನಿಷಧಿ. ಜೈನ ನಿಷಧಿ ಸರ್, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾರೆ ಸರ್. ಈ ಸ್ಥಳದ ಇತಿಹಾಸ ಏನು, ನಮ್ಮಿಂದ ಕಾಣಿಸ್ತಾ ಇದೆ, ಅದೆಲ್ಲ ಏನು, ಯಾವ ಕುರುಹುಗಳು? ಇದು ಸೋದೆಯ ನಿಷಧಿ, ಜೈನ ನಿಷಧಿ ಅಂತ ಕರೀತಾರೆ. ಇದು ತುಂಬ ರೇರ್ ಪ್ಲೇಸ್. ಇದು ಸ್ವಾದಿ ಒಂದು ಜೈನ ಪ್ರದೇಶವೂ ಆಗಿತ್ತು ಒಂದು ಕಾಲಾವಧಿಯಲ್ಲಿ. ಜೈನರು ತುಂಬ ವಾಸ ಮಾಡ್ತಾ ಇದ್ದಂತಹ ಸ್ಥಳವೂ ಆಗಿತ್ತು. ದಾಖಲೆಗಳ ಪ್ರಕಾರ 6,000 ಜೈನರು ಒಂದು ಟೈಮಲ್ಲಿ ಇಲ್ಲಿ ಇದ್ದರೂ ಹೇಳುವಂಥ ದಾಖಲೆಗಳು ನಮಗೆ ಸಿಗತ್ತೆ. ಸೊ ಇಡೀ ದಕ್ಷಿಣ ಭಾರತದಲ್ಲಿ ಈ ಪ್ರದೇಶಕ್ಕೊಂದು ಪ್ರಾಮುಖ್ಯತೆ ಇದೆ. ಸುಮಾರು 22, ಇಫ್ ಐ ಆಮ್ ನಾಟ್ ರಾಂಗ್, 22 ಜೈನ ಯತಿಗಳ ಸಮಾಧಿ ಸಿಗುವಂಥ ಅಪರೂಪದ ಸ್ಥಳ ಇದು. ಶ್ರವಣಬೆಳಗೊಳದಲ್ಲಿದೆ, ಒಂದೇ ಸ್ಥಳದಲ್ಲಿ ಅನೇಕ ಯತಿಗಳ ಸಮಾಧಿ ಇದೆ. ಹುಂಚದಲ್ಲೂ ಇದೆ. ಹಾಗೆ ಸೋದೆಯಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಸಿಗುತ್ತೆ. ದಕ್ಷಿಣ ಭಾರತದ ತುಂಬ ಮಹತ್ವದ ಒಂದು ಸ್ಮಾರಕ ಇದು, ಐತಿಹಾಸಿಕ ಪ್ರದೇಶ. ಇಲ್ಲಿ ಸೋದೆಯ ಸ್ವಾದಿ ಜೈನ ಮಠ ಅಂತ ಕರಿತೇವೆ, ಅಕಲಂಕ ಪೀಠ, ತುಂಬ ಪ್ರಾಚೀನವಾದಂತಹ ಪೀಠ. 8ನೇ ಶತಮಾನದಲ್ಲೇ ಜಿನವಲ್ಲಭನಿಂದ ಇಲ್ಲಿ ಬಸದಿ ಸ್ಥಾಪಿಸಲ್ಪಡ್ತು ಹೇಳುವಂಥ ಒಂದು ಶಾಸನಾಧಾರ ಕೂಡ ಇದೆ. ಹೀಗಾಗಿ ಸುಮಾರು 1200 ವರ್ಷಗಳ ಸುದೀರ್ಘ ಜೈನ ಪರಂಪರೆಯ ಪ್ರದೇಶ ಸ್ವಾದಿ ಕೂಡ ಹೌದು. ಹೀಗಾಗಿ ಸ್ವಾದಿಯಲ್ಲಿ ಇಷ್ಟು ಜೈನ ಯತಿಗಳ ಒಂದು ನಿಷಧಿ ಸ್ಥಾನವನ್ನು ನಾವು ಕಾಣ್ತೇವೆ, ಅಂದರೆ ಸಮಾಧಿ ಸ್ಥಾನವನ್ನು. ಇಲ್ಲಿ ಆ ಜೈನ ಮಠದಲ್ಲಿ ಯಾರ್ಯಾರು ಪೀಠಾಧಿಪತಿಗಳಾಗಿದ್ರಲ್ಲ ಅವರ ಎಲ್ಲ ಸಮಾಧಿಗಳು ಇಲ್ಲಿ ನಮಗೆ ಕಾಣಸಿಗುತ್ತೆ. ಆಲ್ಮೋಸ್ಟ್ ಎಲ್ಲರದ್ದು ಅಲ್ಲ, ಅಲ್ಲಿ ತುಂಬ ಯತಿಗಳಾಗಿ ಹೋಗಿದ್ದಾರೆ. ಅದರಲ್ಲಿ ಒಂದು 22 ಯತಿಗಳ ಸಮಾಧಿ ಇಲ್ಲಿ ನಮಗೆ ಸಿಗತ್ತೆ. ಅದರಲ್ಲಿ ತುಂಬ ವಿಶೇಷವಾದಂಥ ಒಂದು ಸಂಗತಿಯನ್ನು ಹೇಳ್ತೇನೆ, ಅಲ್ಲಿ ಹೋಗೋಣ ಈಗ. ಅಲ್ಲಿ ನಿಮಗೆಲ್ಲರಿಗೂ, ಅದರಲ್ಲೂ ವಿಶೇಷವಾಗಿ ಈ ಕನ್ನಡ ವ್ಯಾಕರಣವನ್ನು ಬಲ್ಲಂಥವರಿಗೆಲ್ಲರಿಗೂ ತಿಳಿದ ಹೆಸರು ಕರ್ನಾಟಕ ಶಬ್ದಾನುಶಾಸನ ಗ್ರಂಥ. ಈ ಕರ್ನಾಟಕ ಶಬ್ದಾನುಶಾಸನ ಹೇಳುವಂಥ ಒಂದು ಅಪೂರ್ವ ಗ್ರಂಥವನ್ನು ಬರೆದಂಥ ಭಟ್ಟಾಕಲಂಕರ ಸಮಾಧಿ ಎಲ್ಲಿದೆ ಅಂತಂದರೆ ಅಲ್ಲಿದೆ. ಓ ಹೌದಾ? ಸ್ವಾದಿಯಲ್ಲಿ ಆ ಭಟ್ಟಾಕಲಂಕರ ಸಮಾಧಿ ಇದೆ. ಹೀಗಾಗಿ ಇದಕ್ಕೊಂದು ಸಮಾಧಿ ಇಲ್ಲಿಗೆ ಬಂತು. ಎಲ್ಲಿ ಅವರು? ಇಲ್ಲಿ ಅವರು ಸ್ವಾದಿಯ ಜೈನ ಮಠದಲ್ಲೂ ಕೂಡ ಕೆಲವು ವರ್ಷಗಳ ಕಾಲ ವಾಸಿಸಿದ್ರು. ಇಲ್ಲೂ ಕೂಡ ಅವರ ಒಂದು ಪೀಠಾಧಿಪತಿತ್ವ ಇತ್ತು. ಇಲ್ಲೂ ಕೂಡ ಅವರ ಒಂದು ಧಾರ್ಮಿಕ ಮಾರ್ಗದರ್ಶನ ಇತ್ತು. ಹೀಗಾಗಿ ಬಿಳಗಿಯಲ್ಲೂ ಇತ್ತು.
ಭಟ್ಕಳಕ್ಕೂ ಕೂಡ ಸಂಬಂಧಪಟ್ಟಂಥವ್ರು ಅವರು. ಈ ಉತ್ತರ ಕನ್ನಡಕ್ಕೆ ತುಂಬ ಸಂಬಂಧಪಟ್ಟಂಥ ಒಂದು ಅಪೂರ್ವ ವ್ಯಕ್ತಿತ್ವ ಭಟ್ಟಾಕಲಂಕರು. ಹೀಗಾಗಿ ಅವರು ಇಲ್ಲಿ ಅನೇಕ ವರ್ಷಗಳ ಕಾಲ ಇಲ್ಲಿದ್ದದ್ದರಿಂದ ಅವರ ಕೊನೆಯ ಕಾಲವೂ ಕೂಡ ಇಲ್ಲೇ ಘಟಿಸಿದ್ದರಿಂದ ಅವರ ಸಮಾಧಿಯನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಕರ್ನಾಟಕ ಶಬ್ದಾನುಶಾಸನ ಬರೆದಂತಹ ಭಟ್ಟಾಕಲಂಕರ ಸಮಾಧಿಯನ್ನು ಕೂಡ ನಾವು ನೋಡ್ತೇವೆ. ವಿಜಯನಗರ ಶೈಲಿಯ ಮಂಟಪ ಆಕಾರದಲ್ಲಿ ಅವರ ಸಮಾಧಿಯನ್ನು ರಚನೆ ಮಾಡಲಾಗಿದೆ. ಬನ್ನಿ ನೋಡೋಣ. ಸರ್, ಇಲ್ಲಿ ಬೇರೆ ಬೇರೆ ಮಾದರಿಯ ಸಮಾಧಿಗಳನ್ನ ನೋಡ್ತೀವಲ್ಲ ಸರ್, ಅವೆರಡು ಬೇರೆ ರೀತಿ ಇದೆ, ಇನ್ನು ಬೇರೆದೆಲ್ಲ ಬೇರೆ ರೀತಿ ಇದೆಯಲ್ಲ? ನಿಜ, ಅವು ಆರಂಭದ ಒಂದು ಸಮಾಧಿಗಳು ಮತ್ತು ಅತ್ಯಂತ ಪ್ರಮುಖವಾದಂತಹ ಸಮಾಧಿಯಾದ್ದರಿಂದ ಅದಕ್ಕೊಂದು ವಿಶೇಷವಾದಂಥ ಅಲಂಕರಣಕ್ಕೆ ಪ್ರಾಪ್ತಿಯಾಗಿದೆ. ಇವೆಲ್ಲ ನಂತರದ ಕಾಲಘಟ್ಟದ್ದು. ಓಕೆ, ನಾವ್ ಇವಾಗ ನೋಡ್ಕೊಂಡ್ ಬರ್ಬೇಕು ಅಂದ್ರೆ ಇಲ್ಲಿಂದ ಹೋಗೋದಾ, ಆ ಕಡೆ ಅಲ್ಲಿಂದ ಬರೋಣ. ಓ, ಹಿಂದೆ ಒಂದಿದೆ. ಅಲ್ಲೂ ಒಂದಿದೆ. ಕರ್ನಾಟಕ ಶಬ್ದಾನುಶಾಸನ ಬರೆದಿದ್ದವರು ಬೇರೆ ಬೇರೆ ಪ್ರಾಂತ್ಯದ ಅರಸರ ಜೊತೆ ಅವರು ಇದ್ರು, ಆಸ್ಥಾನದಲ್ಲಿ ಇದ್ರು. ಬಿಳಿಗಿ, ಇಲ್ಲೇ ನಮ್ಮ ಸಮೀಪದಲ್ಲಿ ಒಂದು ಬಿಳಿಗಿ ಸಂಸ್ಥಾನ ಅಂತ ಒಂದಿದೆ. ಅದು ಕೂಡ ಒಂದು ರಾಣಿ ಚೆನ್ನಭೈರಾದೇವಿ ಅಲ್ಲ, ಅದು ಬೇರೆ. ರಾಣಿ ಚೆನ್ನಭೈರಾದೇವಿದು ಗೇರುಸೊಪ್ಪೆ, ಅದು ಬೇರೆ. ಗೆರುಸೊಪ್ಪೆ ಮತ್ತು ಸೋದೆಯ ಮಧ್ಯಭಾಗದಲ್ಲಿ ಒಂದು ಮನೆತನ ಬರ್ತಾ ಇತ್ತು, ಅದು ಬಿಳಿಗಿ ಮನೆತನ ಅಂತ. ಅದಕ್ಕೆ ಶ್ವೇತಪುರ ಅಂತ ಕರಿತಾ ಇದ್ರು. ಅದೇ ಬಿಳಿಗಿಯಾಗಿ ಪರಿಷ್ಕೃತ ಆಗಿದೆ, ಮಾರ್ಪಾಟಾಗಿದೆ. ಅಲ್ಲೂ ಕೂಡ 18 ಅರಸರುಗಳು ಆಳ್ವಿಕೆ ಮಾಡಿದ್ದು. ತುಂಬ ಒಳ್ಳೆಯ ಇಮ್ಮಡಿ ಗಂಟೇಂದ್ರನಂಥ ಒಬ್ಬ ಪ್ರಸಿದ್ಧ ರಾಜ ಎಲ್ಲ ಆಳ್ವಿಕೆ ಮಾಡಿದಂಥ ಸಂಸ್ಥಾನ ಅದು. ಆ ಸಂಸ್ಥಾನಕ್ಕೂ ಮಾರ್ಗದರ್ಶಕರಾಗಿದ್ರು ಇವರು. ಅದು ಕೂಡ ಒಂದು ಜೈನ ಮನೆತನ ಆಗಿತ್ತು ಆ ಸಾಮ್ರಾಜ್ಯ ಕೂಡ. ನೋಡಿ, ಇಲ್ಲಿ ನಮಗೆ ಕಾಣಸಿಗತ್ತೆ ಭಟ್ಟಾಕಲಂಕರ ನಿಷಧಿ 16ನೇ ಶತಮಾನದ 1604 ಕ್ರಿಸ್ತಶಕ 1604ರಲ್ಲಿ ನಮಗೆ ಇಂಥದ್ದೊಂದು ಸ್ಮಾರಕದ ಒಂದು ನಿರ್ಮಾಣ ಆಗಿದ್ದಂಥ ಉಲ್ಲೇಖ ಸಿಗತ್ತೆ, ಬರೆದಿಟ್ಟಿದ್ದಾರೆ. ಅಲ್ಲಿ ಶಾಸನ ಕೂಡ ಇದೆ. ಆ ಶಾಸನವನ್ನೇ ಇಲ್ಲಿ ಮತ್ತೆ ಕನ್ನಡ ಅನುವಾದ ಮಾಡಿ ಇಲ್ಲಿ ಹಾಕಲಾಗಿದೆ. ಆಚಾರ್ಯ ಶ್ರೀ ಭಟ್ಟಾಕಲಂಕ ದೇವ ಕಾಲಮಾನ ಕ್ರಿಸ್ತಶಕ 16ನೇ ಶತಮಾನ ಸಮಾಧಿ 1604 ವಿಜಯನಗರ ಶೈಲಿಯಲ್ಲಿದೆ ನೋಡಿ. ಅಂದ್ರೆ ಇಲ್ಲಿ ಜೈನ ಧರ್ಮದಲ್ಲಿ ಇದಕ್ಕೆ ನಿಷಧಿ ಅಂತ ಹೇಳೋದು. ನಿಷಧಿ ಅಂದ್ರೆ ಸಮಾಧಿ. ಸಮಾಧಿ. ಓಕೆ. ಹೀಗೆ ಇಲ್ಲಿ ಎಲ್ಲ ಸಮಾಧಿಗಳಿಗೂ ಆ ಪೀಠಾಧಿಪತಿಗಳ ಹೆಸರನ್ನು ಬರೆಸಿಡಲಾಗಿದೆ. ತುಂಬ ವ್ಯವಸ್ಥಿತವಾಗಿ ಇದರ ಈಗ ಏನು ಮೇಂಟೈನ್ ಮಾಡಿದ್ದಾರೆ. ಪಾದಿಕೆಗಳನ್ನ ಬರೆದಿದ್ದಾರೆ. ಇದ್ರ ಮೇಲೆ ಪಾದಿಕೆ, ಅಲ್ಲಿ ಕೆಳಗಡೆನೆ ನೋಡಿ, ಸ್ವಸ್ತಿ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಸ್ವಾಮೀಜಿ, ಶ್ರೀ ಪದ್ಮಸಾಗರ ಸ್ವಾಮೀಜಿ, ಇವೆಲ್ಲ ನಂತರದ್ದು. ಇದು ಇತ್ತೀಚಿಂದ ನಂತರ, ಇವೆಲ್ಲ ನಂತರದ್ದು. ಈಗ ನಾವು ಹಾಗೆ ಹೋಗ್ಬೇಕು ಆಕ್ಚುಲಿ ಅಲ್ಲಿಂದ. ಇದು ಕೊನೆಯದು ಬಂತು. ಇದು ನೋಡಿ 1974 ಇದು. ಸರ್, ಅದನ್ನ ನೋಡ್ಕೊಂಡ್ ಬರೋಣ. ಅಲ್ಲಿ ಇದೆಯಲ್ಲ, ಅದು ಬೇರೆ ರೀತಿಯಾಗಿದೆ. ಅಲ್ಲ, ಅದೊಂದು ಗುಡಿ. ಅದು ಗುಡಿ ಅದು ಆ ನಂತರದ ನಿರ್ಮಾಣದ್ದು. ಅದು ಏನು ಮೂಲ ಸ್ಮಾರಕ ಏನು ನಮ್ಗೆ ಕಾಣಲ್ಲ, ಅದು ಅನಂತರದ ನಿರ್ಮಾಣ. ಅದು ನಾವೀಗ ಅಲ್ಲಿ ಹೋಗೋಣ. ಈಗ ಅಕಲಂಕರು ಮತ್ತು ನಿಷ್ಕಳಂಕರು ಹೇಳುವಂತಹ ಒಂದು ಕತೆ ಬರುತ್ತೆ. ಅದು ಅಂಥ ಒಂದು ಅಕಲಂಕರಿಂದ, ಅಂದರೆ ಒಂದು ಕಾಲದಲ್ಲಿ ಒಂದು ಆ ಉತ್ತರದಿಂದ ಬಂದಂತಹ ಅಕಲಂಕ ನಿಷ್ಕಲಂಕರು ಇಲ್ಲಿ ಬಂದು ಅವರ ಧರ್ಮ ಪ್ರಚಾರ ಅಥವಾ ಧರ್ಮ ಸ್ಥಾಪನೆಯನ್ನು ಇಲ್ಲಿ ಮಾಡಿದ್ರು ಈ ಪ್ರದೇಶಕ್ಕೆ. ಅವರಿಂದಲೇ ಈ ಮಠ ಇಲ್ಲಿ ಸ್ಥಾಪನೆ ಆಯ್ತು. ಹೀಗಾಗಿ ಅಕಲಂಕ ಪೀಠ ಹೇಳುವಂಥ ಒಂದು ಹೆಸರು ಬಂತು ಅಂತ ಇದೆ. ಇದೆಲ್ಲ ನೋಡಿ, ಭಟ್ಟಾಕಲಂಕ ಭಟ್ಟಾರಕ ಸ್ವಾಮೀಜಿ. ಬೇರೆ ರೀತಿ ಇದೆ. ಹೌದು, ಇವೆಲ್ಲ ಸ್ವಲ್ಪ ವಿಭಿನ್ನವಾಗಿದೆ. ಓಕೆ, ಪಾದಿಕೆಗಳು ಬೇರೆ ರೀತಿ ಇದೆ. ಅಲ್ಲಿ ಇಸ್ವಿಗಳನ್ನ ಬರ್ದಿಲ್ಲ. ಇಲ್ಲಿ ಇಸ್ವಿ ಬರಲಿಲ್ಲ. ಆ ನಂತರದ ಕೊನೆಯ ಸಂದರ್ಭದಕ್ಕೆಲ್ಲ ಇಸ್ವಿಗಳು ನಿಖರವಾಗಿ ಸಿಗತ್ತೆ. ಸರ್, ಇವಾಗ ಬೇರೆ ಒಂದು ಧರ್ಮದಲ್ಲಿ ತಗೊಂಡಾಗ ರಾಜಗುರುಗಳನ್ನ ನೋಡ್ತೀವಿ ಯಾವುದೊಂದು ಸಂಸ್ಥಾನದಲ್ಲಿ. ಇಲ್ಲೂ ಕೂಡ ರಾಜಗುರುಗಳು ಇವ್ರನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ಹೇಗೆ? ಇಲ್ಲಿ ಸೋದೆ ಸಂಸ್ಥಾನ ಹೇಗಿತ್ತು ಅಂದ್ರೆ, ಇಲ್ಲಿ ಆ ಧರ್ಮ ಜಾತಿಗೆ ಅಷ್ಟು ವಿಶೇಷವಾದ ಪ್ರಾಮುಖ್ಯತೆ ಆ ಥರ ಏನು ಕೊಡ್ತಾ ಇರಲಿಲ್ಲ. ಸಮಾನಶೀಲ ಧೋರಣೆ ಇತ್ತು. ಸರ್ವಧರ್ಮ ಸಹಿಷ್ಣುತೆ ಈ ಕಾಲಕ್ಕೆ ತುಂಬ ಅಗತ್ಯವಾದಂಥದ್ದು. ನಾವು ಎಲ್ಲವನ್ನೂ ಧರ್ಮ ಜಾತಿ ಮುಖದಲ್ಲೇ ನೋಡುವ ಅವಶ್ಯಕತೆ ಇಲ್ಲ. ಇತಿಹಾಸವನ್ನು ನಾವು ಇತಿಹಾಸವನ್ನಾಗಿಯೇ ನೋಡಬೇಕು, ಭಾಳ ಮುಖ್ಯವಾಗಿ. ಅದು ನಮಗೆ ಸಮಾಜಕ್ಕೆ ತುಂಬ ಅಗತ್ಯವಿರುವಂಥ ಒಂದು ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಎಲ್ಲದನ್ನು ರಾಜನನ್ನು ಜಾತಿಯಿಂದ ನೋಡುವುದು ಅಥವಾ ಸಂಸ್ಥಾನವನ್ನು ಜಾತಿಯಿಂದ, ಅದರ ಅವಶ್ಯಕತೆ ಇಲ್ಲ. ಯಾವುದೇ ಜಾತಿಯಾಗಲಿ ನಾವು ಅದನ್ನು ಇತಿಹಾಸದಿಂದ ನೋಡಬೇಕು.
ಅದೊಂದು ವಸ್ತುನಿಷ್ಠವಾಗಿ ನೋಡಬೇಕು ಬಿಟ್ಟರೆ ವ್ಯಕ್ತಿನಿಷ್ಠವಾಗಿ, ಧರ್ಮನಿಷ್ಠವಾಗಿ, ಜಾತಿನಿಷ್ಠವಾಗಿ ನೋಡೋದಲ್ಲ. ಅವ್ರು ಯಾವುದೇ ಜಾತಿ ಆಗಿರಲಿ ಅವರ ಸಂಗತಿಯನ್ನು ಯಥಾವತ್ತು ಹೇಳಬೇಕು. ನೋಡಿ, ಸೋದೆ ಅರಸರ ಬಗ್ಗೆ ಹೇಳ್ತಾರೆ. ಸೋದೆ ಅರಸರು ಯಾವ ಧರ್ಮ ಜಾತಿಗೆ ಹಾಗೆಲ್ಲ ಏನು ಇರಲಿಲ್ಲ, ಸರ್ವಧರ್ಮ ಸಹಿಷ್ಣುತೆ ಇತ್ತು ಅಲ್ಲಿ. ಹೀಗಾಗಿ ಆ ಸಂದರ್ಭದಲ್ಲಿ ಶಂಕರ ಪೀಠ ಇತ್ತು ಸೋದೆಯಲ್ಲಿ, ಇಂದಿಗೂ ಕೂಡ ಇದೆ. ಸ್ವರ್ಣವಲ್ಲಿ ಮಹಾಸಂಸ್ಥಾನ ಅದೊಂದು ಅದ್ವೈತ ಸಿದ್ಧಾಂತದ ಶಂಕರ ಪೀಠ, ಅದು ತುಂಬ ಪ್ರಾಚೀನವಾದಂಥದ್ದು. ಆ ಶಂಕರ ಪೀಠವನ್ನು ತುಂಬ ಅಷ್ಟೇ ಎತ್ತರದಿಂದ ನೋಡ್ತಾ ಇದ್ರು. ಮಾಧ್ವ ಪರಂಪರೆ ವಾದಿರಾಜ ಮಠ ಅಂತ ಇದೆ, ಸೋದೆ ವಾದಿರಾಜ ಮಠ, ಅವರನ್ನೂ ಈ ರಾಜ ಗುರುಗಳಾಗಿಯೇ ನೋಡ್ತಾ ಇದ್ರು. ಹಾಗೆಯೇ ಜೈನ ಮಠದ ಯತಿಗಳನ್ನು ರಾಜಗುರುಗಳನ್ನಾಗಿಯೇ ನೋಡ್ತಾ ಇದ್ರು. ಇವೆಲ್ಲದು ನಾನು ತರ್ಕದಿಂದ ಹೇಳ್ತಾ ಇರುವಂಥದ್ದಲ್ಲ. ಈಗ ನಾನು ಏನೇನು ಹೇಳ್ತಾ ಇದ್ದೇನೋ ಇದೆಲ್ಲ ಶಾಸನದಲ್ಲಿರುವಂಥದ್ದು ಹೇಳ್ತಾ ಇದ್ದೇನೆ. ನಾನು ಎಲ್ಲ ಧರ್ಮವನ್ನು ಧರ್ಮಗುರುಗಳಾಗೇ ಸ್ವೀಕಾರ ಮಾಡಿದ್ವಿ. ಇದು ವಿಶೇಷ. ಇದು ಒಂದು ಮಾರ್ಗದರ್ಶಿತ್ವ ನಮಗೆ, ಈ ಸಮಾಜಕ್ಕೊಂದು ಪಾಠ ಇದು. ಎಲ್ಲ ನೋಡಿ, ಜೈನರು ಇರ್ಬೋದು, ದ್ವೈತ ಅದ್ವೈತ ಸಿದ್ಧಾಂತದ, ಧರ್ಮದ, ಜಾತಿಯ ಭೇದ ಇಲ್ಲದೆ ಸಮಾನವಾದ ಗೌರವವನ್ನು ಕೊಡ್ತಾ ಇದ್ದವರು ಸೋದೆ ಅರಸರಾಗಿದ್ದರು. ಹಾಗಾಗಿ ಒಂದೇ ಕಡೆ ನಾವು ಸೋಂದೆದಲ್ಲಿ 3-4 ಮಠಗಳನ್ನ ನೋಡ್ತೀವಿ. ಹೌದು, ಸೋದೆಯ ವಿಶೇಷತೆ ಅದು. ಇದೊಂದು ಧರ್ಮ ಸಹಿಷ್ಣುತೆಯ ಕೇಂದ್ರ ಸ್ಥಾನ ಇದು ನನ್ನ ಪ್ರಕಾರ. ಇಲ್ಲಿ ವೀರಶೈವ ಪರಂಪರೆನೂ ಇದೆ. ವೀರಶೈವ ಗುರುಗಳನ್ನು ಅವರು ರಾಜಗುರುಗಳನ್ನಾಗಿ ಇಟ್ಕೊಂಡಿದ್ರು. ಹಾಗೆ ಜೈನ ಗುರುಗಳನ್ನು ಇಟ್ಕೊಂಡಿದ್ರು. ಆಮೇಲೆ ಅದ್ವೈತ ಸಿದ್ಧಾಂತದ ಗುರುಗಳು ಇದ್ದರು, ದ್ವೈತದ್ದು ಇದ್ದು. ಇದು ನಮಗೊಂದು ಪಾಠ. ಇದು ಎಂಥ ಒಳ್ಳೆ ಮೆಸೇಜ್ ಇದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಪ್ರಸ್ತುತ ಕಾಲಮಾನಕ್ಕೆ ಇದು ಅವಶ್ಯಕತೆ ಇದೆ, ತುಂಬ ಅವಶ್ಯಕತೆ ಇದೆ. ನಾವು ಧರ್ಮ ಜಾತಿಯ ಹೆಸರಲ್ಲಿ ಇತಿಹಾಸವನ್ನು ಪೂರ್ವಾಗ್ರಹ ಪೀಡಿತವಾಗಿ ನೋಡೋದಲ್ಲ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇದೊಂದು ಪವಿತ್ರವಾದ ಸ್ಥಾನ. ಯಾಕೆಂದ್ರೆ ಬಹಳ ಪವಿತ್ರವಾದ ಸ್ಥಾನ. ಬಹಳ ಪವಿತ್ರ ಹೇಳುವುದಕ್ಕಿಂತ ಪವಿತ್ರ, ಹೌದು, ಒಂದು ಸ್ಪಿರಿಚುವಲ್ ಸೆಂಟರ್ ಇದು. ಸೋಂದ ಇಸ್ ಸ್ಪಿರಿಚುವಲ್ ಸೆಂಟರ್. ಇದು ಹೆಂಗೆ ಸ್ಪಿರಿಚುವಲ್ ಸೆಂಟರ್ ಕೇಳ್ತೀರಿ ನೀವು? ಹೇಗೆ ಅಂತಂದರೆ, ಕದಂಬ ಪೂರ್ವದಲ್ಲೇ 4ನೇ ಶತಮಾನದ ಪೂರ್ವದಲ್ಲೇ ಈ ಪ್ರದೇಶದಲ್ಲಿ ತಪಸ್ವಿಗಳಿದ್ದರು. ಅದಕ್ಕೆ ನಮಗೆ ಕುರುಹುಗಳು ಶಾಲ್ಮಲಾ ನದಿಯ ದಂಡೆಯ ಮೇಲೆ ಸಿಗತ್ತೆ. ತಪಸ್ವಿಗಳು ತಮ್ಮ ತಪಸ್ಸಿನ ಸ್ಥಾನವನ್ನಾಗಿ ಈ ಸೋಂದೆಯನ್ನು ಮಾಡಿಕೊಂಡಿದ್ರು. ಅವರು ತಪಸ್ಸಿಗಾಗಿ ಬಳಸಲ್ಪಡ್ತಾ ಇದ್ದ ಸ್ಥಾನ. ಹೀಗಾಗಿ ಇದೊಂದು ಸ್ಪಿರಿಚುವಲ್ ಸೆಂಟರ್, ಆಧ್ಯಾತ್ಮಿಕ ಕೇಂದ್ರ. ನೀವು ಶಾಲ್ಮಲಾ ನದಿಯ ದಂಡೆಯ ಮೇಲೆ ಹೋಗಿ ನೋಡಿದ್ರೆ ಆಧ್ಯಾತ್ಮಿಕ ಸಂಕೇತಗಳೆಲ್ಲ ಕೆತ್ತನೆಯ ರೂಪದಲ್ಲಿ ಸಿಗತ್ತೆ ನಮಗೆ. ಕೆತ್ತನೆಯ ರೂಪದಲ್ಲಿ ಸಿಗತ್ತೆ. ಫಾರ್ ಎಕ್ಸಾಂಪಲ್, ಹೇಗೆ ಅಂತ ಕೇಳ್ಬೋದು ನೀವು. ಹೇಗೆ ಅಂತಂದರೆ, ಈಗ ಒಬ್ಬ ಮನುಷ್ಯ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಲಿಕ್ಕೆ ನಮ್ಮ ದೇಹದ ಕೆಲವು ಚಕ್ರಗಳ ಮೇಲೆ ನಾವು ನಿಯಂತ್ರಣವನ್ನು ಸ್ಥಾಪನೆ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಇಲ್ಲಿ ಈ ಹಣೆಯ ಕೇಂದ್ರ ಬಿಂದು ಏನಿದೆಯಲ್ಲ, ಇಲ್ಲೊಂದು ಚಕ್ರ ಇದೆ ನಮಗೆ. ಆ ಚಕ್ರದ ಮೇಲೆ ನಾವು ನಮ್ಮ ಸಂಪೂರ್ಣ ದೃಷ್ಟಿ ಮನಸ್ಥಿತಿಯನ್ನು ಕೇಂದ್ರೀಕರಿಸಿದರೆ ಒಂದು ವಿಶೇಷವಾದ ಆಧ್ಯಾತ್ಮಿಕ ಭಾವ ನಮ್ಮಲ್ಲಿ ಉತ್ಪತ್ತಿ ಆಗ್ತದೆ. ಹಾಗೆ ನಮ್ಮಲ್ಲಿ ಚಕ್ರಗಳಿದೆ, ಅನೇಕ ಚಕ್ರಗಳಿದೆ. ಆ ಚಕ್ರಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಹೇಗೆ, ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳುವುದು ಹೇಗೆ ಹೇಳುವ ಒಂದು ಸೂಕ್ಷ್ಮವಾದ ಸಂದೇಶ ಕೆತ್ತನೆಯ ರೂಪದಲ್ಲಿದೆ ನಮ್ಮ ಶಾಲ್ಮಲಾ ನದಿಯ ದಂಡೆ ಮೇಲೆ. ಶಾಲ್ಮಲಾ ನದಿ ದಂಡೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಹೋಗೋಣ, ತೋರಿಸ್ತೀನಿ ನಾನು. ಇಲ್ಲಿಂದ ಎಲ್ಲ ಸೋಂದಾದಲ್ಲೇ ಇರೋದು. ಸೋಂದಾದಲ್ಲೇ ಈಗ ನಾವು ಏನೇನು ನೋಡ್ತೀವಲ್ಲ ಇವೆಲ್ಲ ಸೋಂದಾದಲ್ಲೇ ಇರೋದು. ಕನ್ನಡದ ಶ್ರೇಷ್ಠ ವ್ಯಾಕರಣ ಗ್ರಂಥವನ್ನು ಬರೆದವ್ರು ನೋಡಿದ್ವಲ್ಲ, ಹಾಗಾದ್ರೆ ಆ ಕಾಲಘಟ್ಟದಲ್ಲಿ ಅಷ್ಟು ಪರಿಣಿತಿ ಹೊಂದಿದಂತ ಪಂಡಿತರು ಆಸ್ಥಾನದಲ್ಲಿ ಇದ್ರು. ಅವ್ರು ಇದ್ದಿದ್ದಕ್ಕೆ ಅಂತ ಒಬ್ಬ ಮೇಧಾವಿ ಇಲ್ಲಿ ಇದ್ದಾರೆ ಅಂತಂದ್ರೆ ಆ ಪ್ರದೇಶ ಕೂಡ ಅಷ್ಟು ಮೇಧಾವಿತ್ವದ ಪ್ರದೇಶ ಆಗಿತ್ತು ಹೇಳೋದೇ ಸಂಕೇತ. ಅರೆ, ಕನ್ನಡ ಆಡಳಿತ ಭಾಷೆ ಆಗಿತ್ತು. ಖಂಡಿತ ಕನ್ನಡ ಇಲ್ಲಿ ಪ್ರಮುಖ ಭಾಷೆನೇ ಯಾವಾಗಲೂ. ಅದು ತುಂಬ ಪ್ರಾಚೀನ ಅಲ್ವಲ್ಲ ಅದು. ಇವಾಗ ನಾವು ಮಾತಾಡ್ತಾ ಇರುವುದು, ನಾವು ನೋಡ್ತಾ ಇರುವುದು ಎಲ್ಲ 16-17ನೇ ಶತಮಾನದ್ದು. ಹಾಗಾಗಿ ಈಗ ಸುಮಾರು ಒಂದು 350-400 ವರ್ಷ ಹಿಂದಿನ. ಅಂದ್ರೆ ಈ ಭಾಗ ಕರಾವಳಿ ತೀರದಲ್ಲಿ ಬರುತ್ತಲ್ಲ, ಮಲೆನಾಡಿದು. ಈ ಸೋದೆ ಹೇಳುವಂಥದ್ದು ಒಂದು ಶುದ್ಧ ಮಲೆನಾಡು ಪ್ರದೇಶ. ಇದು ಕರಾವಳಿ ಅಲ್ಲ, ಇದು ಕರಾವಳಿ ಬರಲ್ಲ, ಮಲೆನಾಡು ಪ್ರದೇಶ ಇದು. ಶಿರಸಿ ಭಾಗ ಏನಿದೆಯಲ್ಲ, ಇದು ಮಲೆನಾಡು ಪ್ರದೇಶ. ಇದು ಕರಾವಳಿ ಬೆಲ್ಟ್ ಘಟ್ಟದ ಕೆಳಗೆ ಹೋಗ್ಬೇಕು ನಾವು. ಹೊನ್ನಾವರ, ಕುಮಟಾ, ಮಂಗಳೂರು, ಉಡುಪಿ ಅದೆಲ್ಲ ಕರಾವಳಿ ಬೆಲ್ಟ್ ಬಂತು. ಇವಾಗ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ ಸರ್? ಇವಾಗ ನೆಕ್ಸ್ಟ್ ನಾವು ಸಹಸ್ರಲಿಂಗಕ್ಕೆ ಹೋಗೋಣ. ಸರಿ, ಬನ್ನಿ. ಸರ್, ನಾವಿವಾಗ ಸೋಂದೆ ಸರ್ಕಲಿಂದ ಬಂದು ನೀವು ಫಸ್ಟು ಒಂದು ಸೋಂದೆ ಅರಸರಿಗೆ ಸಂಬಂಧಪಟ್ಟಂಥ ಕುರುಹುಗಳಿದೆ ಹೋಗೋಣ ಅಂತ ಇಲ್ಲಿ ಕರ್ಕೊಬಂದ್ರಿ. ಇಲ್ಲಿ ನೋಡಿದರೆ ಒಂದು ನದಿ ಇತ್ತ ಇಲ್ವಾ ಅಂತ ನಮಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಈಗ ನನಗೂ ಇದು ಎಂಥ ಶಾಕಿಂಗ್ ಅಂದರೆ, ನನಗೆ ತಿಳುವಳಿಕೆ ಬಂದ ಮೇಲೆ
ಇದು ಫಸ್ಟ್ ಟೈಮ್ ಶಾಲ್ಮಲಾ ನದಿ ಸಂಪೂರ್ಣವಾಗಿ ಬತ್ತು ಹೋದ ದೃಶ್ಯವನ್ನು ನೋಡ್ತಾ ಇರೋದು ನಾನು ಫಸ್ಟ್ ಟೈಮ್. ನನಗೆ ತಿಳುವಳಿಕೆ ಬಂದು ಅಂದರೆ ಸುಮಾರು ಒಂದು 32 ವರ್ಷದ ನನ್ನ ತಿಳುವಳಿಕೆಯ ಈ ಕಾಲಘಟ್ಟದಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇದೇ ಶಾಲ್ಮಲಾ ನದಿ ತುಂಬಿ ತುಳುಕ್ತಾ ಇದ್ದಂಥ ಒಂದು ಪ್ರದೇಶ ಇದು. ಈಗ ಒಂದು ಹನಿ ನೀರಿಲ್ಲದ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ತುಂಬಾ ಬೇಸರದಲ್ಲಿ ಈ ಮಾತು ಹೇಳ್ತಾ ಇದ್ದೀನಿ ನಾನು. ಮಲೆನಾಡಿನ ಕಥೆನೇ ಹೀಗಾದ್ರೆ ಏನಿದೆ ನೋಡಿ. ಇದು ಈ ಭಾಗದ ಜೀವನದಿನ ಇದು ಈ ಭಾಗದ ಜೀವನದಿನೇ ಇದು. ಈ ಭಾಗದ ಜೀವನದೇ ಅಂದರೆ ಈ ನದಿಯನ್ನೇ ಅಂದರೆ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ ಇಲ್ಲಿ ಆ ಥರ ನೀರಿಗೆ ಏನು ಸಮಸ್ಯೆ ಏನಿಲ್ಲ. ಅಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ಬಾವಿ ನೀರನ್ನು ಬಳಸ್ತಾ ಇರೋರು. ಹೀಗಾಗಿ ತೋಟಕ್ಕೆ ಪ್ರತ್ಯೇಕವಾದಂಥ ಕೆರೆ ಬಾವಿಗಳಿರುತ್ತೆ. ಹೀಗಾಗಿ ಈ ನದಿ ನೀರು ಅಥವಾ ಕುಡಿಲಿಕ್ಕೋ ಅಥವಾ ತೋಟಕ್ಕೋ ಆ ಥರ ಏನು ಅವಲಂಬನೆ ಇಲ್ಲದೆ ಹೋದರೂ ಕೂಡ ಭಾವನಾತ್ಮಕವಾಗಿ ಇದು ಈ ಭಾಗದ ಜೀವನದಿಯೇ ಇದು ಭಾವನಾತ್ಮಕವಾಗಿ. ಹೀಗಾಗಿ ಭಾಳ ಬೇಸರ ಮೂಡಿಸುತ್ತೆ. ಇದು ಇಷ್ಟು ಬತ್ತು ಹೋಗಿದೆಯಲ್ಲ ಇದೀಗ. ಇಂಥ ಪರಿಸ್ಥಿತಿ ನಾನಂತೂ ನೋಡಿರಲಿಲ್ಲ. ನಮ್ಮ ಹಿರಿಯರು ಕೂಡ ಈ ಸೋದೆಯಲ್ಲಿ ಇರ್ತಕ್ಕಂಥ ಹಿರಿಯರು ಕೂಡ ಹೇಳುವ ಮಾತು ಇದೆ, ಇಂಥ ಪರಿಸ್ಥಿತಿ ಬಂದಿರಲಿಲ್ಲ ಅಂತ. ಕೆಲವು ವರ್ಷ ಆಗಿತ್ತಂತೆ, 1-2 ವರ್ಷ ಹಿಂದೆ. ಬಟ್ ಈ ಸದ್ಯದಲ್ಲಿ ಕೆಲವು ವರ್ಷಗಳ ಹಿಂದಂತೂ ಈ ಪರಿಸ್ಥಿತಿ ಬಂದಿರಲಿಲ್ಲ. ಈ ವರ್ಷ ಬಂದಿದೆ ನೋಡಿ. ಇಲ್ಲ ಅಂದರೆ ಈಗ ನಾವು ಈ ಕೋಟೆಗೆ ಹೋಗ್ಬೇಕೀಗ, ಸೋದೆ ಕೋಟೆಗೆ ನಾವು ಹೋಗೋರಿದ್ದೇವೆ. ಸೋದೆ ಕೋಟೆಗೆ ಹೊಳೆ ದಾಟಿಯೇ ಹೋಗ್ಬೇಕಿತ್ತು. ಅವಾಗ ಹೆಂಗೆ ಹೋಗ್ತಾ ಇದ್ರು? ಆವಾಗ ಹೇಗಿದೆ ಅಂದರೆ ಇದು 3 ಕಡೆಯಿಂದ ಈ ಶಾಲ್ಮಲಾ ನದಿ ಸುತ್ತುವರೆದಿದೆ ಈ ಕೋಟೆಗೆ. ಒಂದು ರೀತಿಯಲ್ಲಿ ಜಲದುರ್ಗ. ಈಗ ನಾವು ಆರಾಮಾಗಿ ಹೋಗ್ತಾ ಇದ್ದೇವೆ. ಕೋಟೆ ಅಂದ್ರೆ ಹೇಗಿರುತ್ತೆ ಅಂದ್ರೆ ಸುಲಭವಾಗಿ ದಾಟದ ಸ್ಥಳದಲ್ಲೇ ಇರೋದು. ಕೋಟೆ ಇರೋದೇ ಶತ್ರುಗಳಿಗೆ ಸುಲಭವಾಗಿ ರೀಚ್ ಆಗ್ಲಿಕ್ಕೆ ಆಗಬಾರ್ದು ಅಂತ ಸ್ಥಳದಲ್ಲೇ ಕೋಟೆ ನಿರ್ಮಾಣ ಮಾಡ್ತಾ ಇದ್ರು. ಗಿರಿದುರ್ಗ, ಜಲದುರ್ಗ, ಈ ಥರ ವನದುರ್ಗ ಕಾಡಿನ ಮಧ್ಯದಲ್ಲಿ, ಆಮೇಲೆ ಸುತ್ತಲೂ ನೀರು ಅಥವಾ ಎತ್ತರದ ಸ್ಥಳದಲ್ಲಿ, ಹೀಗೆಲ್ಲ ಬೇರೆ ಬೇರೆ ಮಾದರಿಗಳಿದೆ ಕೋಟೆಗಳಿಗೆಲ್ಲ. ಇದೊಂದು ರೀತಿಯಲ್ಲಿ ಜಲದುರ್ಗ ಆಗಿತ್ತು. 3 ಕಡೆ ಇಲ್ಲಿ ನೀರು ಆವರಿಸಿದೆ. ಒಂದು ಕಡೆ ಆಗಿದೆ, ಅಲ್ಲಿ ಕೋಟೆಯ ಗೋಡೆ ಎತ್ತರಕ್ಕೆ ಬಂದ್ಬಿಟ್ಟಿದೆ. ಅಂದ್ರೆ ಎಂಟ್ರಿ ಯಾವ ಕಡೆ ಇತ್ತು ಕೋಟೆಗೆ? ಕೋಟೆಯ ಎಂಟ್ರಿ ಮತ್ತೊಂದು ಕಡೆಗಿದೆ. ಈಗ ನಾವು ಏನು ಪ್ರಮುಖ ದಾರಿಯಲ್ಲಿ ನಾವು ಈಗ ಹೋಗ್ತಾ ಇಲ್ಲ, ಮತ್ತೊಂದು ಕಡೆ ಇದೆ. ಈಗ ಅದು ಸ್ವಲ್ಪ ಬಂದ್ ಹಾಕೊಂಡಿದೆ. ಹೀಗಾಗಿ ನಾನು ಈ ಕಡೆ ಕರ್ಕೊಂಡ್ ಬಂದೆ ನಾನು. ಈಗ ಮತ್ತೆ ಇಲ್ಲಿ ಆರಾಮಾಗಿ ಹೋಗ್ಬೋದಲ್ಲ, ಇಲ್ಲಿ ಹೊಳನೇ ಇಲ್ವಲ್ಲ ಈಗ. ಹೌದು, ಆರಾಮಾಗಿ ಹೋಗ್ತಾ ಇದೀವಿ ಈಗ ನಾವೀಗ. ಓಕೆ, ಸೋದೆ ಅಂತ ಹೆಸರು ಕೇಳಿದ್ರೇನೆ ಒಂದ್ ರೀತಿಯಾಗಿ ವಿಶೇಷವಾಗಿದೆ. ಏನು ಆ ಹೆಸರಿನ ಹಿನ್ನೆಲೆ? ಸೋದೆ ಅಂತ ಹೇಳ್ತೀವಿ, ಕೆಲವೊಂದ್ ಕಡೆ ಸೋಂದೆ ಅಂತ ಇದೆ, ಕೆಲವೊಂದು ಸೋಂದ ಅಂತ ಇದೆ, ಸೋದ ಅಂತ ಇದೆ. 4 ರೀತಿಲೇ ನಮ್ಮ ಜನರೇಷನ್ ನೋಡ್ತೀವಿ. ಆ ಹೆಸರಿನ ಹಿನ್ನೆಲೆ ಬಹಳ ವಿಶೇಷ ಇದೆ. ನೀವು ಇದು ನೋಡಿ, ಸೋದೆಗೆ ಸೋಮಧಾಪುರ ಅಂತ ಪ್ರಾಚೀನ ಹೆಸರು, ಆಮೇಲೆ ಅಮೃತಪುರ, ಆಮೇಲೆ ಸುಧಾಪುರ, ಆಮೇಲೆ ಸೋವದೆ, ಆಮೇಲೆ ಸ್ವಾದಿ, ಆಮೇಲೆ ಸೋದೆ, ಆಮೇಲೆ ಸುಂದೆಂ, ಆಮೇಲೆ ಸೋಂದ. ಅಷ್ಟು ಹೇಳಿದೆ ನಾನೀಗ. ಆರಂಭದಿಂದ ಹೇಗೆ ಬೇರೆ ಬೇರೆ ಕಾಲದಲ್ಲಿ ವ್ಯತ್ಯಯ ಆಗ್ತಾ ಬಂತು, ಭಿನ್ನತೆ ಸೃಷ್ಟಿ ಆಗ್ತಾ ಬಂತು. ಈಗಲೂ ಕೂಡ ಸೋದೆಯ ಪ್ರಮುಖ ಮಠಗಳೇನಿದೆಯಲ್ಲ, ಸ್ವರ್ಣವಲ್ಲಿ ಮಹಾಸಂಸ್ಥಾನ, ಸ್ವರ್ಣವಲ್ಲಿ ಮಠಕ್ಕೆ ಸೋಂದಾ ಶ್ರೀ ಸ್ವರ್ಣವಲ್ಲಿ ಮಠ ಅಂತ ಕರೆಯೋದು ವಾಡಿಕೆ ಈಗ. ಸೋದೆ ವಾದಿರಾಜ ಮಠಕ್ಕೆ ಸೋದೆ ವಾದಿರಾಜ ಮಠ ಅಂತ ಕರೀತಾರೆ ಇಂದಿಗೂ. ಜೈನ ಮಠಕ್ಕೆ ಸ್ವಾದಿ ಜೈನ ಮಠ. ಅಂದರೆ 3 ಪ್ರಯೋಗಗಳು ಇಂದಿಗೂ ಉಳ್ಕೊಂಡಿದೆ ಈ ಊರಿಗೆ. ವಿಶೇಷ ಇದು. ಈ ಕಾರಣ ಅಂತ ಪ್ರತ್ಯೇಕ ಇಲ್ಲ, ಅದೊಂದು ರೂಢಿಯಾಗಿ ಉಳ್ಕೊಂಡು ಬಂದ್ಬಿಟ್ಟಿದೆ ಬೇರೆ ಬೇರೆ. ನಾನು ಆಗಲೇ ಹೇಳಿದಾಗ ಇದೊಂದು ಐತಿಹಾಸಿಕ ನಾಡು, ಧಾರ್ಮಿಕ ನಾಡು, ಆಧ್ಯಾತ್ಮಿಕ ನಾಡು, ಪ್ರಾಕೃತಿಕವಾಗಿ ಅತ್ಯಂತ ಸುಂದರ ನಾಡು. ಇದು ಎಲ್ಲ ದೃಷ್ಟಿಯಿಂದಲೂ ಇದಕ್ಕೊಂದು ಶ್ರೇಷ್ಠತೆ ಇದೆ. ಇದನ್ನ ಮಲೆನಾಡು ಅನ್ಬೋದಾ, ಕರಾವಳಿ ಅನ್ಬೋದಾ? ಮಲೆನಾಡು ಇದು. ಯಾಕೆ ಅಂದರೆ ಈ ಉತ್ತರ ಕನ್ನಡ ಜಿಲ್ಲೆಯ ವಿಶೇಷತೆ ಏನು ಅಂತಂದರೆ ಕಾಡು ಮತ್ತು ಕಡಲು ಎರಡರ ಸಂಗಮವೇ ಉತ್ತರ ಕನ್ನಡ. ಇದೊಂದು ವಿಶೇಷ, ಬೇರೆ ಜಿಲ್ಲೆಗಳಲ್ಲಿ ಕಾಣಕ್ಕೆ ಸಿಗೋದಿಲ್ಲ. ಇದು ಒಂದು ಕಡೆ ಘಟ್ಟದ ಮೇಲೆ ಮತ್ತು ಘಟ್ಟದ ಕೆಳಗೆ ಅಂತ 2 ವಿಭಾಗಗಳಿದೆ. ಇದು 11 ತಾಲೂಕುಗಳಲ್ಲಿ ಒಂದಷ್ಟು ತಾಲೂಕುಗಳು, ಈಗ ಕುಮಟ, ಹೊನ್ನಾವರ, ಕಾರವಾರ, ಭಟ್ಕಳ, ಇವೆಲ್ಲ ಘಟ್ಟದ ಕೆಳಗಿನ, ಅವೆಲ್ಲ ಕರಾವಳಿ ಬರುತ್ತೆ. ಘಟ್ಟದ ಮೇಲೆ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಜೊಯ್ಡಾ, ಹಳಿಯಾಳ ಈ ಭಾಗ ಏನಿದೆಯಲ್ಲ, ಇವೆಲ್ಲ ಘಟ್ಟದ ಮೇಲೆ. ಘಟ್ಟದ ಮೇಲೆ ಕಾಡಾದರೆ ಘಟ್ಟದ ಕೆಳಗೆ ಕಡಲು. ಕಡಲು ಮತ್ತು ಕಾಡಿನ ಸಂಗಮ ಉತ್ತರ ಕನ್ನಡ. ಈ ರೀತಿಯಾಗಿ ಒಂದು ರೀತಿಯಾಗಿ ವಿಶೇಷತೆ ಇದೆ. ವಿಶೇಷ ಪ್ರಾಕೃತಿಕ ಸ್ಥಳ ಇದು. ಕೋಟೆಯ ಪ್ರವೇಶದಲ್ಲಿದ್ದೇವೆ.
ಕೋಟೆಗೆ ಎಂಟ್ರೆನ್ಸ್. ಕೋಟೆ ಎಂಟ್ರೆನ್ಸ್ ಅಲ್ಲಿ ಇದ್ದೇವೆ ನಾವು. ಸರ್ ಇಲ್ಲಿ ಕುರುಹುಗಳನ್ನ ನೋಡ್ತಿಲ್ಲ, ಇದಾ ಹೌದಾ ಅಲ್ವಾ? ಇವೆಲ್ಲ 17ನೇ ಶತಮಾನದ ಕೋಟೆ ಇದು. ಅಂದರೆ ಅದಕ್ಕೂ ಮೊದಲು ಕೋಟೆ ಇತ್ತು, ಅದನ್ನು ಪರಿಷ್ಕೃತ ಮಾಡಿ ಸೋದೆ ಸದಾಶಿವರಾಯ ಮತ್ತೆ ಇಲ್ಲಿ ಕೋಟೆಯನ್ನು ಕಟ್ತಾನೆ. ಶತ್ರುಗಳ ದಾಳಿಯಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕಾಗಿ ಆತ ಈ ಕೋಟೆಯನ್ನು ನಿರ್ಮಾಣ ಮಾಡಿದ ಅಂತ ನಮಗೆ ದಾಖಲೆಗಳಲ್ಲೇ ಸಿಗುವುದು. ಇದು ಕೋಟೆ ಗೋಡೆ, ಇದು ವೀಕ್ಷಣಾ ಗೋಪುರದ ಒಂದು ಭಾಗ ನೋಡ್ತಾ ಇದ್ದೇವೆ ನೀವು. ಇದು ಮಣ್ಣು ಮತ್ತು ಕಲ್ಲಿನ ನಿರ್ಮಾಣದ ಕೋಟೆ ಇದು. ಅಲ್ಲಲ್ಲಿ ವೀಕ್ಷಣಾ ಗೋಪುರ ಇದೆ ಎತ್ತರಕ್ಕೆ, ಅಂದರೆ ಶತ್ರುಗಳ ಬರುವಿಕೆಯನ್ನು ಗಮನಿಸ್ಲಿಕ್ಕಾಗಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು, ವೀಕ್ಷಣೆ ಮಾಡ್ತಾ ಇದ್ರು. ವೀಕ್ಷಣಾ ಗೋಪುರ ಇಲ್ಲೆಲ್ಲ ಈಗ ಕಾಡು ಬೆಳೆದು ನಿಮಗೆ ಸ್ಪಷ್ಟವಾಗಿ ಗೋಚರ ಆಗಲ್ಲ. ಕೋಟೆಗೆ ಎಂಟ್ರಿ ಆಗ್ತಾ ಇದೀವಿ. ಏನಿದೆ ಸರ್? ಒಂದು ರೀತಿಯ ಟೆಂಪಲ್. ಸೋಂದಾ ಕೋಟೆಯ ಪ್ರವೇಶ ದ್ವಾರದಲ್ಲಿ ನಾವಿದ್ದೇವೆ ಈಗ. ಎದುರುಗಡೆ ಅಲ್ಲಿ ಕಾಣುವಂಥ ಒಂದು ಸಣ್ಣ ಗುಡಿ ಏನಿದೆಯಲ್ಲ, ಶ್ರೈನ್, ಅದು ಅಲ್ಲಿ ಒಂದು 6 ಅಡಿ ಎತ್ತರದ ಕೋಟೆಯ ಹನುಮಂತ, ಬಾಗಿಲು ಹನುಮಂತ, ಕೋಟೆ ಹನುಮಂತ ಹೀಗೆಲ್ಲ ಕರೀತೇವೆ. ಸಾಮಾನ್ಯವಾಗಿ ಕೋಟೆಯ ಕಾವಲಿಗಾಗಿ. ಅಯ್ಯೋ, ಮಂಕಿನ ಇದು? ಮಂಕಿ ಅಲ್ಲ, ಏನಿದು? ಇಲ್ಲಿ ಹುಲಿಯಪ್ಪ ಅಂತ ಕರೀತಾರೆ. ಓಕೆ ಓಕೆ. ಈ ಭಾಗದಲ್ಲಿ ಒಂದು ಕಾಲದಲ್ಲಿ ಹುಲಿಗಳ ಕಾಟ ತುಂಬ ಇತ್ತು, ದನಗಳನ್ನು ತಿನ್ಕೊಂಡು ಹೋಗ್ತಿತ್ತಲ್ಲ. ಹೀಗಾಗಿ ಒಂದು ಭಕ್ತಿ, ಒಂದು ತುಂಬ ಇನೋಸೆನ್ಸ್ ಏನಿದೆಯಲ್ಲ, ಹುಲಿಯನ್ನು ದೇವರನ್ನಾಗಿ ಪರಿವರ್ತನೆ ಮಾಡೋರು. ನಮ್ಮ ದನಗಳಿಗೆ ಏನು ಮಾಡಬೇಡಿ, ಅದಕ್ಕೊಂದು ಭಕ್ತಿ ಸ್ಥಾನ ಕೊಟ್ಟರು. ಅದು ನೋಡಿ ಎಷ್ಟು ಮುಗ್ಧತೆ ಇದೆ ಅಂತ, ಅಂದ್ರೆ ಮುಗ್ಧತೆಯ ಪರಾಕಾಷ್ಠ ಇದು ಒಂದು ರೀತಿಯಲ್ಲಿ. ಹೀಗಾಗಿ ಒಂದು ಹುಲಿ ಪೂಜೆ ಕೂಡ ಜಾನಪದೀಯವಾಗಿ ಬಂತು. ಓ, ಆವಾಗಿನ ಕಾಲದಿಂದ. ಹಾಂ, ಹೀಗಾಗಿ ಅದು ಇದೆ ಇಲ್ಲಿ. ಕಲ್ಲಿಂದ ಅದು? ಹೌದೌದು, ಕಲ್ಲಿಂದ ಇದು. ಓಕೆ. ಇವಾಗಲೂ ಪೂಜೆ ಮಾಡ್ತಾರೆ ಅನ್ಸುತ್ತೆ. ಹೌದೌದು ಹೌದೌದು. ಸರ್, ಈ ಕಡೆ ಏನಿದು? ಅದು ಮೂರ್ತಿ ಸ್ವಲ್ಪ ವಿಶೇಷವಾಗಿದೆ ಅದು. ಹಾ, ಇದು ಹನುಮಂತ, ಕೋಟೆ ಆಂಜನೇಯ ರಕ್ಷಕನಾಗಿ, ಕೋಟೆಯ ರಕ್ಷಕನಾಗಿ ಹನುಮಂತ. ಸಾಮಾನ್ಯವಾಗಿ ಎಲ್ಲ ಕೋಟೆಗಳಲ್ಲೂ ಇರುತ್ತೆ ಅದು ಹನುಮಂತನ ವಿಗ್ರಹ. ಇಲ್ಲಿ ಯಾವ್ದು ಕೋಟೆ ಅಂತ ನಾವಿವಾಗ ಅನ್ಕೋಬಹುದು? ಈ ಭಾಗದಲ್ಲಿ ಇವೆಲ್ಲ ಕೋಟೆಯ ಗೋಡೆ. ಈಗ ನೀವು ನೋಡ್ತಾ ಇದೆಯಲ್ಲ, ಇದೆಲ್ಲ ಕೋಟೆಯ ಗೋಡೆ. ಇದು ಮಣ್ಣು ಮತ್ತು ಕಲ್ಲಿನ ಕೋಟೆ. ಓ, ಆಂಜನೇಯ ವಿಗ್ರಹ ಚೆನ್ನಾಗಿದೆ. ದೀಪ ಹಚ್ಚೋದಕ್ಕೆ ಒಂದು ರೀತಿಯಾಗಿ ಹಣ್ತಾ ಇದೆ, ಕಲ್ಲೇ ಮಾಡಿದಂಥದ್ದು. ಓ, ನಿತ್ಯ ಪೂಜೆ ಪುರಸ್ಕಾರಗಳೆಲ್ಲ ಇದೆ 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 ಪ್ರತಿನಿತ್ಯ ಪೂಜೆ ಇದೆ. ಸೋಂದಾದಲ್ಲಿ ಒಂದು ಧಾರ್ಮಿಕತೆ ಉಳ್ಕೊಂಡಿದೆ ಇನ್ನು, ಅದಕ್ಕೆ ಕುರುಹು ಇವೆಲ್ಲ ನೋಡಿ. ಇಂಥ ಕಾಡಿನ ಮಧ್ಯೆ ಕೂಡ ಪ್ರತಿನಿತ್ಯ ಪೂಜೆ ಮಾಡಿ ಹೋಗ್ತಾರೆ. ಇಲ್ಲಿ ಒಂದು ಧಾರ್ಮಿಕತೆ ತುಂಬ ಚೆನ್ನಾಗಿ ಉಳ್ಕೊಂಡಿದೆ ಹೇಳೋದಕ್ಕೆ ಸಾಕ್ಷಿ. ಆವಾಗಲೇ ಹೇಳ್ತಾ ಇದ್ರಿ, ಸೋಂದೆ ಅರಸರು ಬರೋದಕ್ಕಿಂತ ಮುಂಚೆ ಈ ಪ್ರಾಂತ್ಯ ಯಾರ ಆಳ್ವಿಕೆಗೆ? ಸೋಂದೆ ಅರಸರು ಬರೋದಕ್ಕಿಂತ ಮೊದಲೇ ಇದು ಹಾನ್ಗಲ್ ಕದಂಬರ ಆಳ್ವಿಕೆಗೆ ಬಂದಿತ್ತು. ಹಾನ್ಗಲ್ ಕದಂಬರ ಕಾಲದ ಕುರುಹುಗಳು ಕೂಡ ಸೋಂದಾದಲ್ಲಿದೆ. ಆದರೆ ಇದೊಂದು ಮೇನ್ ಸೆಂಟರ್ ಆಗಿರಲಿಲ್ಲ, ಒಂದು ಸಾಮಾನ್ಯ ಗ್ರಾಮ ಆಗಿತ್ತು, ತುಂಬ ಸಾಮಾನ್ಯ ಗ್ರಾಮ ಆಗಿತ್ತು, ಕುಗ್ರಾಮ ಆಗಿತ್ತು. ಕುಗ್ರಾಮವಾಗಿದ್ದ ಪ್ರದೇಶವನ್ನು ರಾಜಧಾನಿಯನ್ನಾಗಿ ಪರಿವರ್ತಿಸಿದ ಕೀರ್ತಿ ಸೋದೆ ಅರಸರಿಗೆ ಸಲ್ಲುತ್ತದೆ. ಅವರಿಗೆ ಈ ಪ್ರದೇಶವನ್ನು ರಾಜಧಾನಿಯನ್ನಾಗಿ ಮಾಡಬೇಕು ಹೇಳುವಂಥ ಒಂದು ಆ ಪ್ರೇರಣಾದಾಯಿ ಅಂಶ ಬರಲಿಕ್ಕೆ ಕಾರಣ ಇಲ್ಲಿನ ಪವಿತ್ರತೆ, ಇಲ್ಲಿನ ಏನು ಸ್ಪಿರಿಚುವಲ್ ಪ್ಯೂರಿಟಿ, ಆ ಆಧ್ಯಾತ್ಮಿಕವಾದಂಥ ಒಂದು ಪ್ಯೂರಿಟಿ ಏನಿದೆಯಲ್ಲ, ಅದು ಈ ಪ್ರದೇಶವನ್ನು ಒಂದು ರಾಜಧಾನಿಯನ್ನಾಗಿ ಪರಿವರ್ತಿಸಲಿಕ್ಕೆ ಪ್ರೇರಣೆ ಆಯಿತು. ಸೋದೆ ಅರಸರು ಬರೋದಕ್ಕಿಂತ ಮೊದಲು ಇದೊಂದು ತುಂಬ ಸಾಮಾನ್ಯವಾದ ಕುಗ್ರಾಮ. ಇದು ಕದಂಬರ ಕಾಲದಲ್ಲೂ ತುಂಬ ಪ್ರಾಚೀನಕ್ಕೆ ಹೋಯಿತು ಕದಂಬರ. ಆ ನಂತರ ಏನು ಆ ಥರದ್ದು ಏನು ಇರಲಿಲ್ಲ. ಹಾನ್ಗಲ್ ಕದಂಬರ ಕಾಲದಲ್ಲಿ ಒಂದು ಸಣ್ಣ ಗ್ರಾಮ ಆಗಿತ್ತು. ಅವ್ರ ಕಾಲದ ಕೆಲವು ಕೂರುಗಳನ್ನು ಕಾಣ್ತೇವೆ ನಾವು. ಈಗ ಯಾವ ಅರಸರು ಕಟ್ಟಿದ್ದು, ಹೇಗೆ ಏನಂತ ಕಥೆನ ಮುಂದೆ ಹೋಗಿ ಮಾತಾಡೋಣ. ಆಯ್ತು, ಈ ಕಡೆ ಈಗ ಎಂಟ್ರಿ. ಹೀಗೆ ಕನ್ಫ್ಯೂಷನ್ ಆಗುತ್ತಲ್ಲ ಸರ್, ಯಾವ ಕಡೆ ಹೋಗೋದು ಅಂತ? ಏನು ಕನ್ಫ್ಯೂಷನ್ ಇಲ್ಲ, ಎಲ್ಲ ಕಡೆನೂ ರೋಡ್ ಮಾಡಿದ್ದಾರೆ ಇವಾಗ, ಅಂದ್ರೆ ಕಾಲ್ದಾರಿಗಳಿದೆ. ಇದು ಇದು ಒಂದು ಪ್ರವೇಶ ದ್ವಾರ. ಇದು ಕುರುಹುಗಳು ಇವಾಗ ನೋಡ್ಬೋದು, ಕರೆಕ್ಟ್ ಆಗಿ ಒಂದು ಐಡಿಯಾ ಸಿಗುತ್ತೆ. ಕಲ್ಲು ಮಣ್ಣು ನಿರ್ಮಿತ ಕೋಟೆ ಹೇಳಾಗಿತ್ತು ಅಂತ ಇದರಿಂದ ನಮಗೆ ಸ್ಪಷ್ಟವಾಗಿ ಕಾಣ್ತದೆ. ಇಷ್ಟು ದೊಡ್ಡ ಕೋಟೆನಾ? ಎಷ್ಟು ಅಂದಾಜು ಎಷ್ಟು ಫೀಟ್ ಇರ್ಬೋದು ಸರ್? ನೋಡಿ, ಅಲ್ಲಿಂದ ಇಲ್ಲಿವರೆಗೆ ಒಂದು 35 ಅಡಿ ಎತ್ತರದ ಕೋಟೆ ಗೋಡಿ. 35 ಅಡಿ ಎತ್ತರ ಇದೆ. ಇದು ನಾವೀಗ ಕೋಟೆಯ ಒಳಭಾಗಕ್ಕೆ ಬರ್ತೇವೆ. ಇದೀಗ ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ ಇದು. ಸರ್, ತೋಪೆಲ್ಲ ನೋಡ್ತಾ ಇದೀವಿ, ಇಷ್ಟೊಂದು ಒಂದೇ ಕಡೆ.
ಹೌದು. ಓ ಮೈ ಗಾಡ್, ಎಲ್ಲೈತೆ ಸರ್ ಇದೆಲ್ಲ? ಅಂದರೆ ಇವೆಲ್ಲ ಕೋಟೆಯ ಒಳಭಾಗದಲ್ಲೇ ಇದ್ದಿದ್ದನ್ನು ಇಲಾಖೆಯವರು ಇದನ್ನು ವ್ಯವಸ್ಥಿತವಾಗಿ ಇಲ್ಲಿ ಜೋಡಿಸಿದ್ದಾರೆ. ಆನಂತರ ಮತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಈಗ ಅದು. ಓಕೆ, ಇಷ್ಟೊಂದು ಪೀರಂಗಿಗಳ, ಓ ಮೈ ಗಾಡ್. ಸೋಂದೆ ಸಂಸ್ಥಾನ ಹುಟ್ಕೊಂಡಿದ್ದೇಗೆ, ಅದ್ರ ಕತೆ ಏನು? ನಮ್ಮ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾಕಂದರೆ ನಾವು ಸಾಕಷ್ಟು ಇತಿಹಾಸದ ಕತೆಗಳನ್ನ ಡಿಜಿಟಲ್ ಮಾಧ್ಯಮದ ಮೂಲಕ ಪ್ರಸಿದ್ಧಪಡಿಸ್ತಾ ಇದ್ದೀವಿ. ಮಲೆನಾಡು ಭಾಗದಲ್ಲಿ ಮಲೆನಾಡು ಅರಸರು ಆಳಿದಂತಹ ಕೆಲವೊಂದು ರಾಜಮನೆತನಗಳಿದೆ, ಅದ್ರ ಇತಿಹಾಸನ ನೀವು ಹೇಳಲೇಬೇಕು ಅಂತ ಹೇಳಿದರು. ಹಾಗಾಗಿ ನೀವು ಕದಂಬರ ಇತಿಹಾಸನ ನಾವು ತುಂಬ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟೇಷನ್ ಮಾಡಿದ್ರಿ. ಮತ್ತು ಈ ಭಾಗದಲ್ಲಿ ಸೋಂದೆ ಸುತ್ತಮುತ್ತ ಇರುವಂತಹ ಸ್ಥಳೀಯರೇ ನಮಗೆ ಕರೆ ಮಾಡಿ ಮೆಸೇಜ್ ಮಾಡಿ ಹೇಳಿದರು, ನಿಮ್ಮ ಮೂಲಕ ಸೋಂದೆ ಅರಸರ ಇತಿಹಾಸನ ಹೇಳ್ಸಿ ಅಂತ. ಹಾಗಾಗಿ ನಾವು ಇಲ್ಲಿಗೆ ಬಂದು, ಹೇಗೆ ಸರ್ ಸೋಂದೆ ರಾಜಮನೆತನ ಉಟ್ಕೊಂಡಿದ್ದು ಹೇಗೆ, ಮೂಲತಃ ಹೇಗೆ? ಅದು ಈ ಮಲೆನಾಡಂಥ ದಟ್ಟಾರಣ್ಯ ಪ್ರದೇಶದಲ್ಲಿ ಒಂದು ಸಾಮ್ರಾಜ್ಯನ ಸ್ಥಾಪನೆ ಮಾಡಿದಷ್ಟು ಸುಲಭವಾದ ಮಾತಾಗಿರಲಿಲ್ಲ ಆಗಿನ ಕಾಲಘಟ್ಟದಲ್ಲಿ. ಇಲ್ಲಿ ನೋಡಿ, ಈ ಸೋದೆ ಅರಸು ಮನೆತನ ಹೇಳುವಂಥದ್ದು ಕರ್ನಾಟಕದ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಪಾಳೆಗಾರ ಮನೆತನ, ಸಾಮಂತರು ಅಂತ ಕರಿತೇವೆ. ಇದೊಂದು ಸ್ವತಂತ್ರ ಸಾಮ್ರಾಜ್ಯ ಆಗಿರಲಿಲ್ಲ, ಸ್ವತಂತ್ರರು ಹೇಳುವ ಹಣೆಪಟ್ಟಿ ಅವರಿಗಿರಲಿಲ್ಲ. ವಿಜಯನಗರದ ಅರಸರ ಸಾಮಂತರಾಗಿದ್ದರು. ಆದರೆ ಆಡಳಿತ ಮತ್ತು ಕೊಡುಗೆಯ ವಿಷಯದಲ್ಲಿ ಅವರು ಶ್ರೀಮಂತವಾಗಿಯೇ ಇದ್ದರು. ಸಾಮಂತರಾಗಿದ್ದರೂ ಆಡಳಿತ ಮತ್ತು ಕೊಡುಗೆಯ ವಿಷಯದಲ್ಲಿ ತುಂಬ ಶ್ರೀಮಂತವಾಗಿದ್ದರು ಅವರು. ಸುಮಾರು 8 ಜನ ಅರಸರುಗಳು ಪ್ರಮುಖವಾಗಿ ಅದಕ್ಕಿಂತ ಅನೇಕ ಅರಸರು ಬಂದು ಹೋಗಿದ್ದಾರೆ. ಆದರೆ ಶಾಸನಾಧಾರವಾಗಿ ನಾವು ವಿವರ ಕೊಡುವುದಾದರೆ ಸುಮಾರು 8 ಜನ ಅರಸರು ಈ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾರೆ. ಅಂದರೆ ವಿಜಯನಗರದ ಕೃಷ್ಣದೇವರಾಯ, ಪ್ರಸಿದ್ಧ ಕೃಷ್ಣದೇವರಾಯ ಗೊತ್ತಲ್ಲ, ಅವನ ಸಂಬಂಧಿಕರಿಂದ ಸ್ಥಾಪನೆಯಾದಂಥ ಒಂದು ಸಾಮ್ರಾಜ್ಯ ಇದು. ಇಮ್ಮಡಿ ಅರಸಪ್ಪ ನಾಯಕ ಇಲ್ಲಿನ ಪ್ರಥಮ ಅರಸ, ಈ ಮನೆತನದ ಪ್ರಥಮ ಅರಸ. 1555ರಿಂದ 1602ರವರೆಗೆ ಆತ ಆಳ್ವಿಕೆ ಮಾಡ್ತಾನೆ. ಕ್ರಿಸ್ತಶಕ 1602ರವರೆಗೆ, ಅಥವಾ 1598, ಅಲ್ಲೊಂದು ಸ್ವಲ್ಪ ಗೊಂದಲ ಇದೆ, 1598 ಅಂತಲೇ ಇಟ್ಕೊಂಡು 1555ರಿಂದ 1598ರವರೆಗೆ ಆತ ಆಳ್ವಿಕೆ ಮಾಡ್ತಾನೆ. ಆತ ಒಬ್ಬ ಧರ್ಮ ಮಹಾಪ್ರಭು ಆಗಿದ್ದ. ಯಾಕೆ ಧರ್ಮ ಮಹಾಪ್ರಭು ಪ್ರಯೋಗ ಮಾಡಿದೆ ಅಂತಂದರೆ, ಎಲ್ಲ ಧರ್ಮಗಳನ್ನು ಸಮಾನವಾಗಿ ಉದ್ಧರಿಸಿದ್ದ ಆತ. ಎಲ್ಲ ಧರ್ಮಗಳನ್ನು, ಎಲ್ಲ ಪಂಥಗಳನ್ನು ಸಮಾನವಾಗಿ ಕಾಣ್ತಾ ಇದ್ದ. ಈಗ ಸೋಂದಾದಲ್ಲಿ ಕಾಣುವಂಥ ಸ್ವರ್ಣವಲ್ಲಿ ಮಹಾಸಂಸ್ಥಾನ, ವಾದಿರಾಜ ಮಠ, ಜೈನ ಮಠ, ಮಹಂತಿನ ಮಠ, ವೀರಶೈವರ ಮಹಂತಿನ ಮಠ, ಈ ಎಲ್ಲ ಮಠಗಳಿಗೂ ಸಾಕಷ್ಟು ದಾನ ದತ್ತಿಗಳನ್ನು ನೀಡಿ ಅದಕ್ಕೆ ನೂತನ ಕಟ್ಟಡವನ್ನು ಕಟ್ಟಿಸಿಕೊಟ್ಟಂಥ ಕೀರ್ತಿ ಅವನಿಗೇ ಸಲ್ಲುತ್ತದೆ, ಇಮ್ಮಡಿ ಅರಸಪ್ಪ ನಾಯಕನಿಗೆ ಸಲ್ಲುತ್ತದೆ. ಹೀಗಾಗಿ ಆತ ಧರ್ಮ ಮಹಾಪ್ರಭು. ಆ ನಂತರ ರಾಮಚಂದ್ರ ನಾಯಕ ಬರ್ತಾನೆ. ರಾಮಚಂದ್ರ ನಾಯಕ ಹೇಳುವಂಥವನು, ಈಗ ನಾವು ಶಿರಸಿ ಗೊತ್ತಲ್ಲ, ಎಲ್ರಿಗೂ ಶಿರಸಿ ಗೊತ್ತಲ್ಲ, ಶಿರಸಿಗೂ ಒಬ್ಬ ಸ್ಥಾಪಕ ಇದ್ದ ಹೇಳುವುದು ಬಹಳ ಜನರಿಗೆ ಗೊತ್ತಿಲ್ಲ. ಬೆಂಗಳೂರಿನ ಸ್ಥಾಪಕ ಯಾರು ಇಮಿಡಿಯೇಟ್ಲಿ ಎಲ್ಲರಿಗೂ ಗೊತ್ತಾ, ಕೆಂಪೇಗೌಡ ಅಂತ ಹೇಳ್ತೇವೆ. ಆದರೆ ಶಿರಸಿ ಅಂತ ಪುಟ್ಟ ಪಟ್ಟಣಕ್ಕೂ ಒಬ್ಬ ಸ್ಥಾಪಕನಿದ್ದ. ಆತ ಬೇರೆ ಯಾರೂ ಅಲ್ಲ, ಇದೇ ರಾಮಚಂದ್ರ ನಾಯಕ. ಶಿರಸಿ ಒಂದು ಕುಗ್ರಾಮ ಆಗಿತ್ತು. ಆ ಕುಗ್ರಾಮವಾಗಿದ್ದ ಶಿರಸಿಯನ್ನು 1604ರಿಂದ 1610ರ ಮಧ್ಯಭಾಗದಲ್ಲಿ ಕೋಟೆಗಳನ್ನು, ರಸ್ತೆಗಳನ್ನು, ದೇವಾಲಯಗಳನ್ನು, ಅರಮನೆಗಳನ್ನು ಎಲ್ಲ ನಿರ್ಮಾಣ ಮಾಡಿ ಅದನ್ನು ತನ್ನ ಉಪರಾಜಧಾನಿಯನ್ನಾಗಿ ಮಾಡಿಕೊಂಡು ಶಿರಸಿಯ ನಿಜವಾದ ಸ್ಥಾಪಕ ನೆನೆಸ್ಕೊಳ್ತಾನೆ ಸೋದೆಯ ರಾಮಚಂದ್ರ ನಾಯಕ. ಆಮೇಲೆ ಬನವಾಸಿಯ ಪ್ರಾಚೀನ ರಥವನ್ನು ಕೊಟ್ಟವನು ಇವನೇ. ಬನವಾಸಿಗೆ ಒಂದು ಪ್ರಾಚೀನ ರಥ ಇತ್ತಲ್ಲ ಮೊದಲು, ಈಗ ಹೊಸ ರಥ ನಿರ್ಮಾಣ ಆಗಿದೆ. ಆ ಹಿಂದಿನ ರಥವನ್ನು ಕೊಡುಗೆಯಾಗಿ ಕೊಟ್ಟವನು ಇದೇ ಸೋದೆಯ ರಾಮಚಂದ್ರ ನಾಯಕ. ಆಮೇಲೆ ರಘುನಾಥ ನಾಯಕ ಅಂತ ಬರ್ತಾನೆ. ಬನವಾಸಿಯಲ್ಲೇ ಒಂದು ಸುಂದರವಾದ ಶಿಲಾಮಂಚ ಇದೆಯಲ್ಲ, ಅದನ್ನು ಕೊಟ್ಟವನು ಇವನೇ, ಶಿವರಾತ್ರಿ ಉತ್ಸವಕ್ಕೋಸ್ಕರವಾಗಿ. ಆಮೇಲೆ ಮಧುಲಿಂಗ ನಾಯಕ ಬರ್ತಾನೆ. ಮಧುಲಿಂಗ ನಾಯಕ ಅಂದರೆ ಈ ಬೆಳವಡಿ ಮಲ್ಲಮ್ಮನ ತಂದೆ. ಮಧುಲಿಂಗ ನಾಯಕನ ನಂತರ ಸವಾಯಿ ರಾಮಚಂದ್ರ ನಾಯಕ ಬರ್ತಾನೆ. ಸವಾಯಿ ರಾಮಚಂದ್ರ ನಾಯಕನ ನಂತರ ಸೋದೆಯ ಸದಾಶಿವರಾಯ ಬರ್ತಾನೆ. ಸೋದೆಯ ಸದಾಶಿವರಾಯ ಈ ಮನೆತನದ ಅತ್ಯಂತ ಪ್ರಸಿದ್ಧ ರಾಜ. ಅವನ ಕಥೆಯನ್ನು ಮತ್ತೆ ಹೇಳ್ತೇನೆ ಮತ್ತೊಂದು ಎಪಿಸೋಡಲ್ಲಿ. ಆಮೇಲೆ ಮುಮ್ಮಡಿ ಸದಾಶಿವರಾಯ ಬರ್ತಾನೆ. ಬಸವಲಿಂಗರಾಯ ಬರ್ತಾನೆ. ಇವರೆಲ್ಲರೂ ಈ ಸೋದೆಯ ಅರಸೊತ್ತಿಗೆಯನ್ನು ಆಳ್ವಿಕೆ ಮಾಡಿದಂಥವರೇ. ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಆ ಮಕ್ಕಳು ನಿಂತ್ಕೊಂಡು ನೋಡ್ತಾ ಇದ್ದಾರಲ್ಲ, ಅಲ್ಲಿ ಒಂದು ನ್ಯಾಯಪೀಠ ಇದೆ. 14 ಅಗಲದ ನ್ಯಾಯಪೀಠ ಇದೆ. ಇದೇ ನ್ಯಾಯಪೀಠದ ಮೇಲೆ ಸೋದೆಯ ಅರಸರು ಕೂತ್ಕೊಂಡು ನ್ಯಾಯದಾನವನ್ನು ಕೊಡ್ತಾ ಇದ್ರಂತೆ. ಪ್ರಜೆಗಳಿಗೆ ನ್ಯಾಯದಾನವನ್ನು ಕೊಡ್ತಾ ಇದ್ರು. ಇದೇ ಈ ಏನು ಭಾಗದಲ್ಲಿ ಏನೇ ಅಲ್ಲಿ ಕೋರ್ಟ್ಗಳು ಇರಲಿಲ್ಲ ಅಲ್ಲ,
ಹೀಗಾಗಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೊಂದು ಸ್ಪಷ್ಟವಾದ ಒಳ್ಳೆಯ ತೀರ್ಮಾನ ನಿರ್ಣಯವನ್ನು ಕೊಡಬೇಕಾದ್ರೆ ಇಲ್ಲಿ ಕೂತ್ಕೊಂಡು ಆತ ನಿರ್ಣಯವನ್ನು ಕೊಡ್ತಾ ಇದ್ದ. ಹಾಗಾದ್ರೆ ಸೋಂದೆ ಅರಸರ ಕಾಲದ ಒಂದು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತರನೇ ಇದು, ಆ ಕಾಲದ ಸುಪ್ರೀಂ ಕೋರ್ಟ್ ತರನೇ ಒಂದು ನ್ಯಾಯ ತೀರ್ಮಾನದ ಸ್ಥಾನ. ಯಾರಿಂದ ಮಾಡಿದ್ದಾರೆ? ನ್ಯಾಯಪೀಠ. ಇದು ಕಲ್ಲು ನೋಡಿ, ಸಿಂಗಲ್ ಸ್ಟೋನ್, ಇದು ಮೊನೋಲಿಥಿಕ್ ಕಾಟ್. ಇದು ಇಷ್ಟು ದೊಡ್ಡದು ನ್ಯಾಯಪೀಠ. ನಾ ಸಿನಿಮಾಗಳಲ್ಲೆಲ್ಲ ನೋಡ್ತೀವಲ್ಲ, ರಾಜರು ಈ ತರ ನ್ಯಾಯಪೀಠದ ಮೇಲೆ ಕೂತ್ಕೊಂಡು ನೋಡಿ, ಇವೆಲ್ಲ ಫಿರಂಗಿಗಳನ್ನ ನಾವು ನೋಡ್ತೇವೆ. ಅಂದಾಜು ಎಷ್ಟು ಅಡಿಯಿಂದ ಎಷ್ಟು ಅಡಿ ಇದೆ? ಇವೆಲ್ಲ ಯುದ್ಧಗಳಲ್ಲಿ ಬಳಸಲ್ಪಡ್ತಾ ಇದ್ದಂತಹ ವೆಪನ್ಸ್ಗಳು ಆ ಕಾಲದ್ದು. ಇವೆಲ್ಲ ಬೇರೆ ಬೇರೆ ಕಡೆ ಇತ್ತು. ಸೊ ಪ್ರಾಚ್ಯ ಇಲಾಖೆಯವರು ಅದನ್ನ ಇಲ್ಲಿ ತಂದು ನೀಟಾಗಿ ಜೋಡಿಸಿದ್ದಾರೆ. ಸೋಂದೆ ಅರಸರ ಕಾಲದಲ್ಲಿ ಯುದ್ಧಗಳು ಸಂಭವಿಸ್ತಾ? ಸಾಕಷ್ಟು ಯುದ್ಧಗಳಾಗಿದೆ. ಸೋದೆ ಅರಸರಿಗೂ ಕೆಳದಿ ಅರಸರಿಗೂ ಯುದ್ಧ ಆಗ್ತಾ ಇತ್ತು. ಸೋದೆ ಅರಸರಿಗೂ ಮರಾಠರಿಗೂ ಯುದ್ಧ ಆಗ್ತಾ ಇತ್ತು. ಸೋದೆ ಅರಸರಿಗೂ ಇಂಗ್ಲಿಷರಿಗೂ ಯುದ್ಧ ಆಗ್ತಾ ಇತ್ತು. ಅದೊಂದು ಬಹಳ ಕುತೂಹಲಕಾರಿ ಘಟನೆ ಇದೆ. ಫಿರಂಗಿಗಳ ಜೊತೆ ಬಹಳ ಒಂದು ರೋಚಕ ಸಂಗತಿ ಅಂದ್ರೆ, ನಾನು ಈಗಾಗಲೇ ಹೇಳಿದ್ದೇನೆ, ಸಾಕಷ್ಟು ಕಡೆ ಗೊತ್ತಾಗಿದೆ ಕನ್ನಡ ನಾಡಿಗೆ, ನಿಮ್ಮ ಮೂಲಕವೂ ಗೊತ್ತಾಗಲಿ. ಬ್ರಿಟಿಷರನ್ನ ಭಾರತದಲ್ಲಿ ಸೋಲಿಸಿದ ಮೊದಲ ರಾಜ ಯಾರು ಅಂತ ಕೇಳಿದ್ರೆ, ಅದು ನಮ್ಮ ಪಠ್ಯದ ಪ್ರಕಾರ ಹೋದ್ರೆ ಹೈದರ್ ಅಲಿ ಅಂತ ಹೇಳ್ತೇವೆ ನಾವು. ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ಸೋಲಿಸುವ ಸುಮಾರು ಅರ್ಧ ಶತಮಾನಗಳಿಗೂ ಮೊದಲೇ 1680 ಸೋದಯ ಸದಾಶಿವರಾಯ ಬ್ರಿಟಿಷರನ್ನ ಕಾರವಾರದಲ್ಲಿ ಸಂಪೂರ್ಣವಾಗಿ ಸೋಲಿಸಿ ಅವರನ್ನು ಅಲ್ಲಿಂದ ಓಡಿಸಿದ ಸ್ಪಷ್ಟವಾದ ದಾಖಲೆ ಇದೆ. ಇದಕ್ಕೆ ಉಲ್ಲೇಖಿತ ದಾಖಲೆ ಇದೆ. ಪ್ರಾಥಮಿಕ ಆಕಾರದಿಂದ ತೆಗೆದುಕೊಂಡ ದಾಖಲೆಯನ್ನು ನಾನು ಹೇಳ್ತಾ ಇದ್ದೇನೆ. 1680 ಆತ ಬ್ರಿಟಿಷರನ್ನು ಸೋಲಿಸ್ತಾನೆ. ಇದು ನಮ್ಮ ಇತಿಹಾಸದ ಪುಟಗಳಲ್ಲಿ ಸ್ಫುಟವಾಗಿ ಬಂದೇ ಇಲ್ಲ. ಬಹಳ ಬೇಸರದ ಸಂಗತಿ, ನಾವೆಲ್ಲರೂ ತುಂಬ ಹೆಮ್ಮೆ ಪಡಬೇಕಾದ ಸಂಗತಿ. ಇದಕ್ಕೆ ಪೂರ್ವಾಗ್ರಹದ ಕನ್ನಡಕ ಬೇಡ, ಇದಕ್ಕೆ ಯಾವುದಕ್ಕೂ. ಇದು ಸತ್ಯದ ಸಂಗತಿ. ಹೀಗಾಗಿ ಇದನ್ನು ನಾವು ಹೆಮ್ಮೆಯಿಂದ ಸ್ವೀಕರಿಸಬೇಕು. ಇದು ಯಾವುದೋ ನಮ್ಮ ರಾಜ, ನನ್ನೂರಿನ ರಾಜ ಅಂತ ಅತಿಶಯೋಕ್ತಿಯಿಂದ ಹೇಳ್ತಾ ಇರುವಂಥ ಮಾತಲ್ಲ. ಇದು ಸತ್ಯದ ಸಂಗತಿ, ದಾಖಲೆ ಇರುವಂಥ ಸಂಗತಿಯನ್ನು ನಾನು ತೆರೆದಿಡ್ತಾ ಇದ್ದೇನೆ. ಆ ಕಾಲದಲ್ಲಿ ಬಳಸಲ್ಪಟ್ಟಂತಹ ವೆಪನ್ಸ್ಗಳು ಇವೆಲ್ಲ ಸೋದೆ ಸದಾಶಿವರಾಯನ ಕಾಲದ ವೆಪನ್ಸ್ಗಳು. ಅವರೆಲ್ಲ ಇದನ್ನೆಲ್ಲ ಬಳಸ್ತಾ ಇದ್ರು, ಇದನ್ನ ಬಳಸ್ತಾ ಇದ್ರು. ಅದೇ ವೆಪನ್ಸ್ಗಳು ಇವೆಲ್ಲ 17ನೇ ಶತಮಾನದ ವೆಪನ್ಸ್. ಓಕೆ, ಯಾವ ಸಂದರ್ಭ ಬಂತು? ಬ್ರಿಟಿಷರ ನಡುವೆ ಯುದ್ಧ ಮಾಡೋಂಥ ಸಂದರ್ಭ ಹೇಗೆ ಒದಗಿ ಬಂತು? ವಂಡರ್ಫುಲ್ ಕ್ವಶನ್. ಬ್ರಿಟಿಷರ ಜೊತೆ ಸಂದರ್ಭ ಹೇಗೆ ಸೃಷ್ಟಿಯಾಯಿತು, ಹೋರಾಟದ ಸಂದರ್ಭ ಅಂತಂದರೆ, ಕಾರವಾರ ಏನಿದೆಯಲ್ಲ, ಕಾರವಾರ ಸದಾಶಿವಗಡ ಅಂತ ಇದೆ. ಸದಾಶಿವಗಡ ಅಂತ ಹೆಸರು ಬರಲಿಕ್ಕೆ ಇದೇ ಸದಾಶಿವರಾಯನೇ ಕಾರಣ. ಸದಾಶಿವರಾಯನ ಕೋಟೆ ಸದಾಶಿವಗಡ. ಅಲ್ಲಿ ಕೋಟೆ ಇದೆ, ಸದಾಶಿವಗಡ ಕೋಟೆ ಇದೆ. ಹಾಗಾದ್ರೆ ಇವ್ರ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೆ ವಿಸ್ತರಣೆ ಹೊಂದಿದೆ? ಬಹುತೇಕ ಉತ್ತರ ಕನ್ನಡ, ಸಂಪೂರ್ಣ ಉತ್ತರ ಕನ್ನಡ. ಘಟ್ಟದ ಕೆಳಗು ಅಲ್ಲಿ ಹೊನ್ನಾವರವನ್ನು ಬಿಟ್ಟು, ಹೊನ್ನಾವರ ಗೇರ್ಸೊಪ್ಪೆ ಬಂದ್ಬಿಡ್ತು. ಈ ಕಾರವಾರ, ಮಿರ್ಜಾನು, ಇವೆಲ್ಲ ಈ ಪ್ರದೇಶ ಎಲ್ಲ ಸೋದೆ ಅರಸ, ಅಂಕೋಲ, ಈ ಎಲ್ಲ ಪ್ರದೇಶ ಸೋದೆ ಅರಸರ ವ್ಯಾಪ್ತಿಗೆ ಬರ್ತಾ ಇತ್ತು. ಈ ಕಡೆ ಘಟ್ಟದ ಮೇಲೆ ಹಳಿಯಾಳ, ಸಾಂಬ್ರಾಣಿವರೆಗೂ ಬರ್ತಾ ಇತ್ತು. ಸೊ ಟೋಟಲ್ ಉತ್ತರ ಕನ್ನಡ ಅಂತ ಹೇಳ್ಬೋದು. ಇವರ ವ್ಯಾಪ್ತಿ ಇಷ್ಟಿತ್ತು. ಆ ಪ್ರದೇಶವನ್ನು ಅವರು ಇವನಿಗೆ ಗೊತ್ತಿಲ್ಲದೆ ಅತಿಕ್ರಮಣ ಮಾಡ್ತಾರೆ. ಅವರ ಸಾರ್ವಭೌಮತ್ವದ ಧೋರಣೆ. ಇವನ ವಿತೌಟ್ ಟೇಕಿಂಗ್ ಪರ್ಮಿಷನ್ ಫ್ರಮ್ ಸೋದೆ ಸದಾಶಿವರಾಯ, ದೇ ಹ್ಯಾವ್ ಆಕ್ಯುಪೈಡ್ ಕಾರವಾರ ರೀಜನನ್ನು ಅವರು ಆಕ್ಯುಪೈ ಮಾಡ್ಕೊಳ್ತಾರೆ. ಆಗ ಸಹಜವಾಗಿ ಪ್ರಾರಂಭ ಆಗತ್ತಲ್ಲ ಸಂಘರ್ಷ ಪ್ರಾರಂಭ ಆಗಿ ಇವನು ಅಲ್ಲಿಗೆ ಹೋಗಿ ಅವರ ಜೊತೆ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಓಡಿಸಿ ಕಳಿಸ್ತಾನೆ. ಸೋದೆ ಸದಾಶಿವರಾಯ ಕಾರವಾರದಿಂದ ಅವರನ್ನು ಓಡಿಸಿ ಕಳಿಸ್ತಾನೆ. ಇನ್ನೂ ಒಂದು ರೋಚಕತೆ ಇದೆ. ಅಷ್ಟು ಬಲಾಢ್ಯವಾದ ಸೈನ್ಯ ಪದ್ಧತಿ ಖಂಡಿತ ಇತ್ತು. ನಮಗೆ ದಾಖಲೆಗಳ ಪ್ರಕಾರ ಸುಮಾರು 10,000 ಸೈನಿಕರು ಇಲ್ಲಿದ್ರು. ಈ ಸೋದೆಯ ಸೈನ್ಯದಲ್ಲಿ 10,000 ಸೈನಿಕರು. ಪದಾತಿ ಇತ್ತು, ಕಾಲ್ದಳ ಇತ್ತು, ಅಶ್ವದಳ ಇತ್ತು, ಗಜದಳ ಇತ್ತು. ಇದೆಲ್ಲದಕ್ಕೂ ದಾಖಲೆ ತೋರಿಸ್ತೀನಿ ನಾನು ಇಲ್ಲಿ. ಈ ಕೋಟೆಯಲ್ಲೇ ಆನೆ ನೀರು ಕುಡಿಯುವ ಬೃಹತಾಕಾರದ ಕಲ್ಲಿನ ದೋಣಿ ಇದೆ. ಆನೆ ನೀರು ಕುಡಿಯುವ ದೋಣಿ ಇದೆ. ಆಮೇಲೆ ಕುದುರೆ ಲಾಯಗಳಿದೆ. ಕುದುರೆಯನ್ನು ಸಾಕ್ತಾ ಇದ್ದಂತಹ ಒಂದು ಪ್ರದೇಶಗಳಿದೆ. ಹೀಗಾಗಿ ಬೃಹತ್ ಸೈನ್ಯ ಇತ್ತು. ಸೈನ್ಯದ ಮೂಲಕ ಮತ್ತು ಆತನ ಶೌರ್ಯದ ಮೂಲಕ ಸೋಲಿಸ್ತಾನೆ. ಆತನ ಮಗ ಬಸವಲಿಂಗರಾಯ ಮತ್ತೆ ಬ್ರಿಟಿಷರನ್ನು ಸೋಲಿಸಿ ಅವರಿಂದಲೇ ಕಪ್ಪುಗಾಣಿಕೆಯನ್ನು ಪಡ್ಕೊಳ್ತಾನೆ. ನೋಡಿ,
ಇದು ಅಂದ್ರೆ ಬ್ರಿಟಿಷರಿಂದ ಕಪ್ಪುಗಾಣಿಕೆಯನ್ನು ಪಡ್ಕೊಳ್ಳುವಂಥ ಒಂದು ದಾಖಲೆ ನಮಗೆ ಸೋದೆ ಅರಸರ ಸಾಹಿತ್ಯದಲ್ಲಿ ಸಿಗತ್ತೆ, ನಮಗೆ ದಾಖಲೆಗಳಲ್ಲಿ. ಬ್ರಿಟಿಷ್ ಇಂಥ ಒಂದು ಶೌರ್ಯ ಪರಂಪರೆ ಇದೆ. ಎಲ್ಲರಿಂದಲೂ ಕಪ್ಪಕಾಣಿಕೆಯನ್ನು ತಗೊಳ್ತಾ ಇದ್ರು, ಇಲ್ಲಿ ಉಲ್ಟಾ ಆಯ್ತು. ಎಸ್, ಅವರಿಂದಲೇ ಕಪ್ಪುಗಾಣಿಕೆಯನ್ನು ಬಸವಲಿಂಗರಾಯ ಪಡ್ಕೊಳ್ತಾನೆ. ಇದಕ್ಕೆ ದಾಖಲೆ ಇದೆ, ಉಲ್ಲೇಖ ಇದೆ. ಅಷ್ಟು ಬಲಾಢ್ಯವಾದಂತ ಒಂದು ಸಂಸ್ಥಾನ ಸೋದೆ ಅರಸರದಾಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಅಂದ್ರೆ ಒಂದು ಶೌರ್ಯ ಪರಂಪರೆ ಇತ್ತು ಇಲ್ಲಿ. ಶೌರ್ಯ ಪರಂಪರೆ, ಸಾಂಸ್ಕೃತಿಕ ಪರಂಪರೆ, ಸಾಹಿತ್ಯಿಕ ಪರಂಪರೆ ತುಂಬ ಸಮೃದ್ಧವಾಗಿತ್ತು. ನಾನು ಆಗಲೇ ಹೇಳಿದ್ನಲ್ಲ, ಮಲ್ಲಮ್ಮ ಚತುರ್ಭಾಷಾ ಪಂಡಿತೆಯಾಗಿದ್ಲು ಅಂತ. ಹಾಗೆ ಇವನು ಕೂಡ ಚತುರ್ಭಾಷಾ ಪಂಡಿತನಾಗಿದ್ದ. ಸದಾಶಿವರಾಯ, ಬ್ರಿಟಿಷರನ್ನು ಸೋಲಿಸಿದ ಈ ರಾಜ ಚತುರ್ಭಾಷಾ ಪಂಡಿತನಾಗಿದ್ದ. ಆ ಕಾಲದಲ್ಲೇ 21 ಗ್ರಂಥಗಳನ್ನು ಬರೆದಿದ್ದ ಆಯ್ತಾ. 21 ಸ್ವರವಚನಗಳು, ಉಳವಿ ಮಹಾತ್ಮೆ, ಇನ್ನೂ ಅನೇಕ 21 ಗ್ರಂಥಗಳನ್ನು ಬರೀತಾನೆ ಆತ. ಸದಾಶಿವ ನೀತಿ, ಈ ಥರ ಎಲ್ಲ ಬರೀತಾನೆ ನೋಡಿ. ಒಂದೊಂದು ಬಹಳ ಬ್ಯೂಟಿಫುಲ್ ಲೈನ್ಸ್ ಅಂತ ಹೇಳ್ತೇನೆ ನಾನು. ಅವನು ಎಷ್ಟು ಒಳ್ಳೆ ಕವಿಯಾಗಿದ್ದ ಹೇಳೋದಕ್ಕೆ. ಆತ ಒಂದು ಸಣ್ಣ ಮನೆತನದ ರಾಜನಾಗಿ ಅವನ ಅಸಹಾಯಕತೆಯನ್ನು ಆತ ಕವಿತ್ವದಲ್ಲಿ ತೋಡಿಕೊಳ್ತಾನೆ. ಅವನ ಸಮಸ್ಯೆಯನ್ನು ಕವಿತ್ವದಲ್ಲಿ ಹೇಳ್ಕೊಡ್ತಾನೆ. ಯಾಕೆ ಬರೆದೆಯೋ ಶಿವನೇ ಎನ್ನ ಪಣೆಯೊಳು ನೀನು, ಲೋಕದೊಳು ಕಿರಿದಾದ ರಾಜತನ ಮಾಡಪ್ಪುದನು, ಅರಿನೃಪರ ಬಲವನ್ನು ಆತ್ಮ ಸೇನೆಗಳಿಂದ ತರಿದು ಬಿಸುಟುವನೆನಲು ತ್ರಾಣವಿಲ್ಲ, ಮರಳಿ ಸಂಧಾನವನಾದರೂ ಮಾಡ್ಪೆನೆಂದರೆ ಧನವೂ ಇಲ್ಲ. ಇದು ಈಗ ನಾನು ಹೇಳಿದ ಸಾಲುಗಳು ಸ್ವತಃ ಸದಾಶಿವರಾಯ ಬರೆದ ಸಾಲುಗಳು. ಅಂದರೆ ಒಂದು ಸಣ್ಣ ಮನೆತನದ ರಾಜನಾಗುವ ಪರಿಸ್ಥಿತಿಯನ್ನು ನನಗೆ ಯಾಕೆ ಕೊಟ್ಟೆ ಅಂತ ಶಿವನಲ್ಲಿ ಕೇಳ್ಕೊತಾನೆ. ಯುದ್ಧ ಮಾಡಿ ದೊಡ್ಡ ಮರಾಠರಂಥ ದೊಡ್ಡ ಸಾಮ್ರಾಜ್ಯವನ್ನು ಸೋಲಿಸಿಬಿಡೋಣ ಅಂದರೆ ನನ್ನ ಹತ್ರ ಸಮೃದ್ಧವಾದ ಸೈನ್ಯ ಇಲ್ಲ, ಹೋಗಿ ಸಂಧಾನ ಮಾಡ್ಕೊಳ್ಳೋಣ ಅಂದರೆ ಹಣನೂ ಇಲ್ಲ. ಅಂಥ ಒಂದು ಪರಿಸ್ಥಿತಿಯ ಮಧ್ಯೆ ನಾನು ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೇನಲ್ಲ. ಇದು ಆತನ ಕವಿತ್ವಕ್ಕೊಂದು ಉದಾಹರಣೆಯನ್ನು ನಾನು ನಿಮಗೆ ಕೊಟ್ಟೆ. ಇಂಥ ಒಂದು ಮನೆತನ ಹೇಗೆ ಪತನ ಆಯಿತು, ಇದು ಹೇಗೆ ನಾಶ ಆಯಿತು. ಹೈದರ್ ಅಲಿ 1763ರಲ್ಲಿ ಅವನ ದಂಡನಾಯಕನನ್ನು ಇಲ್ಲಿ ಕಳಿಸ್ತಾನೆ, ಫುಜಿದ್ ಖಾನ್ ಅಂತ. ಅವನ ದಾಳಿಗೆ ಈ ಪ್ರದೇಶ ಒಳಗಾಯಿತು. ಆ ನಂತರ ಈ ಪ್ರದೇಶದ ಸ್ಮಾರಕಗಳೆಲ್ಲ ಹಾಳಾಯಿತು, ನಾಶ ಆಯಿತು. ಇವರು ಯುದ್ಧದಲ್ಲಿ ಸಹಜವಾಗಿ ಸೋತರು. ಶೌರ್ಯದ ಕೊರತೆಯಿಂದಾಗಿ ಸೋತದ್ದಲ್ಲ, ಸೈನ್ಯದ ಕೊರತೆಯಿಂದಾಗಿ ಸೋತದ್ದು. ಸಹಜವಾಗಿ ಅವರದ್ದು ದೊಡ್ಡ ಸೈನ್ಯ, ಇವರದ್ದು ಪುಟ್ಟ ಸೈನ್ಯ. ದೊಡ್ಡ ಸೈನ್ಯದ ಎದುರು ಪುಟ್ಟ ಸೈನ್ಯ ಸೋಲ್ಲೇಬೇಕು. ಆ ಕಾರಣಕ್ಕಾಗಿ ಇವರು ಸೋತರು ಮತ್ತು ಗೋವಾಕ್ಕೆ ಹೋಗಿ ನೆಲೆಸಿದ್ರು. ಇಂದಿಗೂ ಕೂಡ ಸೋದೆ ಅರಸರು ಗೋವಾದಲ್ಲೇ ಇದ್ದಾರೆ. ಖಂಡಿತವಾಗಿ ಸೋದೆ ವಂಶಸ್ಥರು. ಮಧುಲಿಂಗ ನಾಗೇಶ ರಾಜೇಂದ್ರ ಒಡೆಯರ್ ಅಂತ ಈಗಿನ ಅರಸರು, ಅವರು ಗೋವಾದಲ್ಲಿ ನೆಲೆಸಿದ್ದಾರೆ, ಬಾಂದೂರದಲ್ಲಿ ನೆಲೆಸಿದ್ದಾರೆ. ಹೀಗಾಗಿ ಇಂಥ ಒಂದು ಭಾಳ ಸುಶೀಲವಾದಂಥ ಸಮೃದ್ಧವಾದಂಥ ಒಂದು ಮನೆತನ ಇತ್ತು ಒಂದು ಕಾಲದಲ್ಲಿ, ಹೇಳುವಂಥದ್ದೇ ನಾವೆಲ್ಲ ಹೆಮ್ಮೆ ಪಡಬಹುದಾದಂಥ ಸಂಗತಿ. ಈ ಕೋಟೆ ಇದ್ಮೇಲೆ ಇಲ್ಲಿ ಅರಮನೆ ಇರಬೇಕಲ್ಲ, ಅರಮನೆ ಎಲ್ಲಿತ್ತು? ಅರಮನೆ ಒಳಭಾಗದಲ್ಲಿತ್ತು. ಅರಮನೆ ಮಾತ್ರ ಅಲ್ಲ, ಸೈನಿಕರ ಮನೆಯ ಅವಶೇಷಗಳು, ಆಗ ಹೇಳಿದಾಗೆ ಈ ಆನೆ ನೀರು ಕುಡಿಯುವ ಬೃಹತ್ ಕಲ್ಲಿನ ದೋಣಿಗಳು, ಇವೆಲ್ಲ ಒಳಭಾಗದಲ್ಲಿ ಇದೆ. ಈಗ ಅಲ್ಲಿ ನೋಡಿ, ನೀವೇ ನೋಡ್ತಾ ಇದ್ದೀರಿ, ಸಂಪೂರ್ಣವಾಗಿ ಅರಣ್ಯ ತುಂಬ್ಕೊಂಡ್ಬಿಟ್ಟಿದೆ ಅಲ್ಲಿ. ಸಂಪೂರ್ಣವಾಗಿ ಆ ಅರಣ್ಯದ ಮಧ್ಯಭಾಗದಲ್ಲಿ ಇವೆಲ್ಲ ಕುರುಹುಗಳಿದೆ. ಓಕೆ, ಅಂದ್ರೆ ಸೋದೆ ಅರಸರು ಎಲ್ಲೆಲ್ಲಿ ಯಾವ ರೀತಿ ಸ್ಮಾರಕಗಳನ್ನ ಕಟ್ಟಿದ್ದಾರೆ, ಉಲ್ಲೇಖಗಳು ಎಲ್ಲಿ ಸಿಗುತ್ತೆ? ಎಲ್ಲ ಸೋದೆ ಅರಸರ ಕಾಲದ ಶಾಸನಗಳಲ್ಲಿ ಸಿಗತ್ತೆ. ಆ ಸೋದೆ ಅರಸರ ಸುಮಾರು 35 ಶಾಸನಗಳಿದೆ, ನನ್ನ ಅಧ್ಯಯನಕ್ಕೆ ಒಳಪಟ್ಟಿದೆ. 35 ಶಾಸನಗಳಲ್ಲೂ ಕೂಡ ಅವರ ಕಾಲದ ಆಡಳಿತ, ಅವರ ಕಾಲದ ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಸ್ಥಿತಿಗತಿ, ಆಡಳಿತಾತ್ಮಕ ಸ್ಥಿತಿಗತಿ, ಇವೆಲ್ಲ ಕೂಡ ನಮಗೆ ಶಾಸನಗಳಿಂದ ತಿಳಿಯುತ್ತೆ. ಮತ್ತು ಆ ಕಾಲದ ಸಾಹಿತ್ಯಿಕ ಆಧಾರಗಳು ಸಾಕಷ್ಟಿದೆ. ಮರಾಠ ಬಕೈರುಗಳಿದೆ, ಕೈಪಿ ಎತ್ತುಗಳಿವೆ, ಸದಾಶಿವರಾಯನ ಬರಹಗಳಿದೆ, ಆ ಕಾಲದ ಬರಹಗಾರರ ಬರಹಗಳಿದೆ. ಇವೆಲ್ಲ ಪ್ರೈಮರಿ ಸೋರ್ಸಸ್ಗಳೇ. ಈ ಎಲ್ಲ ಪ್ರೈಮರಿ ಸೋರ್ಸಸ್ಗಳಿಂದ ನಮಗೆ ಆ ಕಾಲದ ಸಂಪೂರ್ಣ ಚಿತ್ರಣವನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಎಲ್ಲೆಲ್ಲಿ ಅರಮನೆಗಳನ್ನ ಕಟ್ಟಿದೆ ಸರ್? ಇವಾಗ ಅರಸರು ಅಂತ ಹೇಳಿದ್ರೆ ಒಂದೇ ಅರಮನೆ ಇರಲ್ಲ, ಒಂದು 3-4 ಈ ಸೋದೆ ಸಂಸ್ಥಾನದಲ್ಲಿ ಅದೇ ರೀತಿಯಾಗಿ ಬರುತ್ತೆ. ಈಗ ನಾವಲ್ಲೊಂದು ನೋಡಿದ್ವಲ್ಲ, ಈಗ ಒಂದು ಮಹಂತಿನ ಮಠ ಅಂತ ಒಂದಿದೆ, ಅಲ್ಲಿ ಮಹಂತಿನ ಮಲ್ಲಮ್ಮ ಅಲ್ಲೊಂದಿತ್ತು. ಆಮೇಲೆ ಈ ಕೋಟೆ ಭಾಗದಲ್ಲೇ ಒಂದು ಅರಮನೆ ಇತ್ತು. ಆಮೇಲೆ ಮತ್ತೊಂದು ಪ್ರಾಚೀನ ಅರಸಪ್ಪ ನಾಯಕನ ಕಾಲದಲ್ಲಿ ನಿರ್ಮಾಣವಾದಂಥ ಒಂದು ಕೋಟೆ ಅವಶೇಷ ಇದೆ. ಇಷ್ಟು ಸ್ಪಷ್ಟವಾಗಿ ಕಾಣಲ್ಲ ಅದೀಗ, ಅದು ಇನ್ನೂ ನಶಿಸಿ ಹೋಗಿದೆ. ಅಲ್ಲಿ ಒಂದು ಅರಮನೆಯ ಅವಶೇಷ ಇದೆ. ಸೊ ಈ 3 ಅರಮನೆಯ ಅವಶೇಷಗಳು ಕುರುಹುಗಳು. ಅರಮನೆ ಅಂದರೆ
ಇವ್ರದ್ದು ಏನು ಅಷ್ಟು ಈಗ ರಾಜಸ್ಥಾನ ಉತ್ತರ ಪ್ರದೇಶಗಳಲ್ಲಿ ಕಾಣುವಂಥ ಅರಮನೆಗಳಲ್ಲ. ಇದು ಮಲೆನಾಡಿನ ಒಂದು ಅರಣ್ಯಕ್ಕೆ ಪೂರಕವಾಗಿ ನಿರ್ಮಿಸಲ್ಪಟ್ಟ ಅರಮನೆಗಳು ಇವು. ಇದರ ಸ್ವರೂಪ ಬೇರೆ ರೀತಿ ಇರುತ್ತೆ. ಈಗ ನಾವು ಅರಮನೆ ಅಂದ ತಕ್ಷಣ ನಮ್ಮ ಕಣ್ಣೆದುರಿಗೆ ಏನು ಬರುತ್ತೆ, ಒಂದು ಬ್ಯೂಟಿಫುಲ್ ಮಾನ್ಯುಮೆಂಟ್ ಚಿತ್ರಣ ಬಂದ್ಬಿಡುತ್ತೆ ಅಲ್ವಾ. ಆ ಥರ ಏನಲ್ಲ, ಇವರ ಅರಮನೆಯ ಶೈಲಿ ಬೇರೆ ರೀತಿ, ಮಲೆನಾಡಿಗೆ ಪೂರಕವಾದ ನಿರ್ಮಾಣಗಳು ಅರಮನೆಗಳು. ಆ ಥರ ಅರಮನೆಗಳಿದ್ದು ಮಣ್ಣಿನಿಂದ ಮಾಡಿದಂಥ, ಕಟ್ಟಿಗೆಯಿಂದ ಮಾಡಿದಂಥ ಅರಮನೆಗಳೇ ಆಗಿದ್ದು. ಅದರ ಅವಶೇಷಗಳನ್ನು ನಾವು ಸುಣ್ಣಗಾರೆಯನ್ನು ಬಳಸಿ ಅರಮನೆಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ತೋಪುಗಳ ಬಗ್ಗೆ ಮಾತಾಡೋಣ ಸರ್. ಒಂದೊಂದು ಸೈಜ್ ಇದೆ, ಒಂದೊಂದು ದಪ್ಪ ಇದೆ, ಹೇಗೆ ಏನು? ಯಾಕೆಂದರೆ ಎಲ್ಲನೂ ಕೂಡ ಒಂದೇ ರೀತಿ ನೋಡಲ್ಲ ನಾವು. ನಿಜ ನೋಡಿ, ಅದು ಸಾಂದರ್ಭಿಕ ಅನುಕೂಲತೆಗಾಗಿ ಆ ರೀತಿಯ ಬೇರೆ ಬೇರೆ ಅಳತೆಯ ವೆಪನ್ಸ್ಗಳನ್ನು ಅವ್ರು ಬಳಸ್ತಾ ಇದ್ದು ನೋಡಿ. ಈಗ ನಮಗೆ ಖಡ್ಗಗಳು ಕೂಡ ಹಾಗೆ, ಖಡ್ಗಗಳು ಕೂಡ ಒಂದೇ ಆಕೃತಿಯ ಖಡ್ಗಗಳು ಸಿಗಲ್ಲ, ಬೇರೆ ಬೇರೆ. ಅದು ಅನುಕೂಲಕ್ಕೆ ತಕ್ಕ ಹಾಗೆ ಆಯುಧಗಳ ಬಳಸುವಿಕೆ ಯುದ್ಧಗಳಲ್ಲಿ ಇರ್ತಾ ಇತ್ತು. ಒಂದೇ ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಮಾದರಿಯ ವೆಪನ್ಸ್ಗಳ ಬಳಕೆ ಅಲ್ಲ, ಕೆಲವು ಸಂದರ್ಭಗಳಿಗೆ ಕೆಲವು ಮಾದರಿಗಳು. ಹಾಗೆ ಇದು ಕೆಲವು ಪ್ರದೇಶಗಳಿಗೆ, ಕೆಲವು ಸಂದರ್ಭಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಬಳಸ್ತಾ ಇದ್ದು. ಹೀಗಾಗಿ ಅಳತೆಗಳು ಕೂಡ ಬೇರೆ ಬೇರೆ ಆಗಿದ್ದು. ಅಂದಾಜು ದೊಡ್ಡದಂದ್ರೆ ಎಷ್ಟು ಫೀಟ್ ಇರ್ಬೋದು ಸರ್? ನೋಡಿ, ಸುಮಾರು ಒಂದು 8 ಅಡಿ ಉದ್ದದ ಒಂದು ಬೃಹತ್ ಇದೆ. ಇನ್ನೂ ಒಂದಿದೆ 12 ಅಡಿ ಉದ್ದದ್ದು, ಅಲ್ಲಿ ವೀಕ್ಷಣಾ ಗೋಪುರದ ಮೇಲೆ ಇದೆ ಅದು. ಓ ಹೌದಾ? ಇದೆ ಅಲ್ವಾ ನೀವು ಹೇಳಿದ 8 ಅಡಿ ಉದ್ದ? ಒಂದು 8 ಅಡಿ ಇದೆ. ಎಷ್ಟು ಟನ್ ಇರ್ಬೋದು ಸರ್ ಇದು? ಇದರ ಟನ್ ನಿಖರವಾಗಿ ನಮ್ಗೆ ಹೇಳಲಿಕ್ಕೆ ಆಗಿಲ್ಲ. ಅಲ್ಲ, ಆವಾಗ ನನಗೊಂದು ಆಶ್ಚರ್ಯ ಏನು ಗೊತ್ತಾ, ಸೈನಿಕರು ಯಾವ ರೀತಿ ಅದನ್ನು ಟರ್ನ್ ಮಾಡಿ ಗುಂಡು ಹಾರಿಸ್ತಾ ಇದ್ರು ಅಂತ. ಶ್ರಮ ಮತ್ತೆ ಆನೆಗಳನ್ನು ಬಳಸ್ತಾ ಇದ್ರು ಗುಂಡು ಹಾರಿಸೋದಕ್ಕ. ಅಲ್ಲ, ಇವುಗಳನ್ನು ಆ ಕಡೆ ಈ ಕಡೆ ಇಡ್ಲಿಕ್ಕೆ ಹೇಳ್ತಾ ಇರೋದು ನಾವು. ಇವುಗಳನ್ನು ಇಲ್ಲಾಂದ್ರೆ ಕೆಲವು ವ್ಯಕ್ತಿಗಳಿಂದ ಆಗುವ ಕೆಲಸ ಅಲ್ಲ ಇದು. ಇದಕ್ಕೆ ಬಹಳ ಶ್ರಮ ಅವಶ್ಯಕತೆ ಇದೆ. ಯಾವುದೋ ಮ್ಯಾಜಿಕ್ ಅಂತೂ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಶ್ರಮನೇ ಬೇಕು. ಖಂಡಿತವಾಗಿಯೂ ಶ್ರಮದ ಮುಖೇನವಾಗಿ ಎಲ್ಲ ಕೆಲಸ ನಡೀತಾ ಇತ್ತು. ಯಾವ ಮ್ಯಾಜಿಕ್ಕೂ ಇಲ್ಲ ಅಥವಾ ಯಾವ ಇದೂ ಇಲ್ಲ, ಶ್ರಮದ ಮೂಲಕವೇ ಆಗ್ತಾ ಇದ್ದು. ಪ್ರಾಣಿಗಳನ್ನು ಬಳಸ್ತಾ ಇದ್ರು, ಆನೆಗಳಂತ ಪ್ರಾಣಿಗಳನ್ನು ಬಳಸ್ತಾ ಇದ್ರು. ಇದು ಗುಂಡೆಲ್ಲ ಸಿಕ್ಕಿಲ್ವಾ ಸರ್? ಸಿಕ್ಕಿದೆ, ಬಟ್ ಅದನ್ನೆಲ್ಲ ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿದೆ. ಅದೀಗ ನಮ್ಗೆ ಇಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದು ಏನಾಗಿದೆ ಅಂದರೆ, ವ್ಯವಸ್ಥಿತವಾದಂಥ ಒಂದು ಮ್ಯೂಸಿಯಂ ಇಲ್ಲಿ ಇಲ್ಲದ ಕಾರಣ ನಮಗೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಆಗಿಲ್ಲ, ಎಲ್ಲವನ್ನು ಉಳಿಸ್ಕೊಳ್ಳಿಕ್ಕಾಗಿಲ್ಲ. ಇಷ್ಟಾದರೂ ಉಳ್ಕೊಂಡಿದೆ ಅಂದರೆ ಈ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇದಷ್ಟನ್ನು ಇಟ್ಟಿದೆ. ಮತ್ತು ಇಲ್ಲಿನ ಮಠಗಳು, ಇಲ್ಲಿನ ಕೆಲವು ಸಂಘಟನೆಗಳು ಇದರ ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಇದೆ. ನೋಡಿ, ಇದು ಒಂದು ರೀತಿ ಚಿಕ್ಕದು ಬರುತ್ತೆ, ಇವೆಲ್ಲ ಸೈಜ್ ತಗೊಂಡ್ರೆ. ಆದರೆ ಎಲ್ಲ ಅಂದರೆ ಇಷ್ಟೊಂದು ತೋಪುಗಳನ್ನ ಇಟ್ಕೊಂಡಿದ್ರು ಬಿರಂಗಿ ಅಂತ ಹೇಳಿದರೆ, ಯುದ್ಧಕ್ಕೆ ಯಾವಾಗಲೂ ರೆಡಿಯಾಗಿರ್ತಾ ಇದ್ರು ಅಂತ. ರೆಡಿಯಾಗಿರಲೇಬೇಕಲ್ಲ, ಆವಾಗಿನ ಅಸ್ತಿತ್ವವೇ ಯುದ್ಧದ ಮೇಲೆ ಇತ್ತು. ಈಗ ಒಂದು ಸಾಮ್ರಾಜ್ಯ ಇನ್ನೊಂದು ಸಾಮ್ರಾಜ್ಯದ ಮೇಲೆ ದಾಳಿ ಮಾಡುವ ಮೂಲಕವಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವುದು ಆ ಕಾಲದ ಸತ್ಯ. ಹೀಗಾಗಿ ಅವರು ಯಾವಾಗಲೂ ರೆಡಿ ಇರಲೇಬೇಕಿತ್ತು ಯುದ್ಧಕ್ಕೆ. ಆಬ್ವಿಯಸ್ಲಿ. ಪಿರಂಗಿನ ಯಾವ ರೀತಿ ಯೂಸ್ ಮಾಡ್ತಾ ಇದ್ರು ಸರ್? ಇದರಲ್ಲಿ ಹಿಂದೆ ನೋಡ್ತೀವಿ ಕೆಲವೊಂದಕ್ಕೆ ಲಾಕ್ ಸಿಸ್ಟಮ್ ಇದೆ, ಕ್ಲೋಸ್ ಮಾಡಿದ್ದಾರೆ. ಯಾವ ರೀತಿ ಮದ್ದುಗುಂಡುಗಳು? ಈಗ ನಮಗೆ ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಇಲ್ಲಿ ನೋಡ್ತೀವಲ್ಲ, ಈಗ ಮದ್ದುಗುಂಡುಗಳನ್ನು ಇದರೊಳಗೆ ತುಂಬಿ ಆಮೇಲೆ ಇದಕ್ಕೆ ಬೆಂಕಿಯನ್ನು ಇಟ್ಟು ಅದನ್ನ ಸ್ಫೋಟ ಮಾಡುವಂತ ಒಂದು ವ್ಯವಸ್ಥೆ. ಇಲ್ಲೊಂದು ಸಣ್ಣ ಇದು ಕಾಣುತ್ತೆ ನೋಡಿ, ಇಲ್ಲಿ ತುಂಬ್ತಾ ಇದ್ದು ಅಲ್ಲಿಂದ ಇದು ಮಾಡ್ತಾ ಇದ್ರು. ನೋಡಿ, ಒಂದೊಂದು ರೀತಿಯಲ್ಲಿದೆ, ಎಲ್ಲದೂ ಒಂದೇ ರೀತಿಯಲ್ಲಿ ಇಲ್ಲ. ಹೌದು. ಅಂದ್ರೆ ಹೆಂಗೆ ಸ್ಫೋಟಕ ಮಾಡ್ತಾ ಇದ್ರು? ಅಲ್ಲ, ಅಗ್ನಿಮುಖೇನವಾಗಿ ಮಾಡ್ತಾ ಇದ್ರು ಅದನ್ನ. ಬೆಂಕಿ. ಹೌದೌದು. ಇಲ್ಲೂ ನೋಡ್ತೀವಲ್ಲ, ನೋಡಿ ನಿಮ್ಗೆ ಕಾಣುತ್ತೆ ಅಲ್ಲಿ. ಹಂಗಾರೆ ಎಷ್ಟು ಬೇಕಾಗುತ್ತೆ ಮದ್ದಿನ ಪೌಡರ್ ಎಲ್ಲ? ದೊಡ್ಡ ಪ್ರಮಾಣದಲ್ಲಿ ಬೇಕಾಗುತ್ತೆ. ಅಂದ್ರೆ ಮದ್ದು ತಯಾರಿಸೋದಕ್ಕೆ ಇವರು ಪ್ರತ್ಯೇಕ ಘಟಕನ ಇಟ್ಕೊಂಡಿರ್ತಾರೆ. ಈಗ ಒಂದು ಕೋಟೆಯಲ್ಲೇ ಅದೆಲ್ಲ ವ್ಯವಸ್ಥೆಗಳಿರ್ತಾ ಇದ್ವು. ಈಗ ಕೋಟೆ ನಿರ್ಮಾಣದ ಹಿಂದಿನ ಉದ್ದೇಶ ಏನು? ಕೇವಲ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕಲ್ಲ, ಮದ್ದುಗುಂಡುಗಳ ರಕ್ಷಣೆಯ ಸ್ಥಾನ ಕೂಡ ಕೋಟೆಯೇ ಆಗಿತ್ತು. ಮದ್ದುಗುಂಡುಗಳನ್ನು ಕೂಡ ಒಂದು ಕೋಟೆಯಲ್ಲೇ ರಕ್ಷಣೆ ಮಾಡಿಟ್ಕೊಳ್ತಾ ಇದ್ರು. ಹೀಗಾಗಿ ಅದರದ್ದೆಲ್ಲ ನೀವೇನು ಕೇಳಿದ್ರೆ ಅದೆಲ್ಲ ಎಲ್ಲಿರ್ತಾ ಇತ್ತು ಆ ಮದ್ದುಗುಂಡು? ಇಲ್ಲೇ ಕೋಟೆಯ ಒಳಭಾಗದಲ್ಲೇ ಇರ್ತಾ ಇದ್ದು, ಅದನ್ನು ಬಳಸಿ ಅವರು ಅಟ್ಯಾಕ್ ಮಾಡ್ತಾ ಇದ್ರು. ಅಂದ್ರೆ ನಾನು ಹೇಳಿದ್ನಲ್ಲ, ಅಲ್ಲಿ ವೀಕ್ಷಣಾ ಗೋಪುರಗಳು ಅಂತ, ಆಲ್ಮೋಸ್ಟ್ ಎಲ್ಲ ವೀಕ್ಷಣಾ ಗೋಪುರದ ಮೇಲೆ ಒಂದೊಂದು ಈ ರೀತಿಯ ತೋಪುಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಎಷ್ಟು ವೀಕ್ಷಣಾ ಗೋಪುರಗಳಿತ್ತು ಸರ್? ಸುಮಾರು ನಮಗೆ ಕಾಣ ಸಿಗುವುದು ಈಗ 6. ಎಷ್ಟು ಎಕರೆ ಕೋಟೆ ಇದು? ಸುಮಾರು 35 ಎಕರೆಯಲ್ಲಿದೆ ಇದು. 35 ಎಕರೆ ವ್ಯಾಪ್ತಿಯಲ್ಲಿ ಇದು ಪ್ರಮುಖವಾದದ್ದು. ಇನ್ನೂ ತುಂಬ ದೊಡ್ಡದಿದೆ. ಬಟ್
ಒಂದು ಪ್ರಮುಖ ವ್ಯವಸ್ಥೆ ಅಂತ ಏನು ಹೇಳ್ತೇವಲ್ಲ ನಾವು, ಆ ಪ್ರಮುಖ ವ್ಯವಸ್ಥೆ 35 ಎಕರೆಯಲ್ಲಿದೆ. ಸೋಂದೆ ಅರಸರ ರಾಜಧಾನಿ ಯಾವುದೇದಾಗಿತ್ತು? ಸೋದರೇ ಮತ್ತೆ ನೀವು ಶಿರ್ಸಿ ಮಾಡ್ಕೊಂಡಿದ್ದು ಅಂತ? ಉಪರಾಜಧಾನಿ. ಉಪರಾಜಧಾನಿಗಳು ಶಿರಸಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜರು ಬೇರೆ ಬೇರೆ ಉಪರಾಜಧಾನಿಗಳನ್ನು ಮಾಡ್ಕೊಂಡಿದ್ರು. ಉದಾಹರಣೆಗೆ ರಾಮಚಂದ್ರ ನಾಯಕ ಅಲ್ಲಿ ಮಾಡ್ಕೊಂಡ, ಎಲ್ಲಿ ಶಿರಸಿಯನ್ನು ರಾಮಚಂದ್ರ ನಾಯಕ ಉಪರಾಜಧಾನಿ ಮಾಡಿಕೊಂಡ್ರೆ, ರಘುನಾಥ ನಾಯಕ ಬಾಳೂರನ್ನು ಮಾಡ್ಕೊಳ್ತಾನೆ. ಬಾಳೂರು ಅಂತ ಒಂದು ಪ್ರದೇಶ ಇದೆ, ಸಿದ್ದಾಪುರ ತಾಲೂಕಿಗೇನೋ ಬರುತ್ತೆ ಅದೀಗ. ಅಲ್ಲಿ ರಘುರಾಯರ ಸಮಾಧಿ ಕೂಡ ಅಲ್ಲೇ ಇರೋದು. ರಘುನಾಥ ನಾಯಕನ ಸಮಾಧಿ, ಸೋದೆ ಅರಸನ ಸಮಾಧಿ, ಆ ಸಮಾಧಿ ಅಲ್ಲೇ ಇದೆ, ಅವನ ಉಪರಾಜಧಾನಿ ಅಲ್ಲೇ ಇದೆ. ಅದು ಬಾಳೂರು ಆಯಿತು. ಕರೂರನ್ನು ಒಬ್ಬ ರಾಜ ಕರೂರನ್ನು ಮಾಡ್ಕೊಂಡಿದ್ದ, ಇಲ್ಲೇ ಸಮೀಪ ಕರೂರಲ್ಲೂ ಕೂಡ ಒಂದು ಕೋಟೆ ಇದೆ. ಆಮೇಲೆ ಸಾಮ್ರಾಣಿ ಅಂತ ಇದೆ, ಹಳಿಯಾಳದ ಸಾಮ್ರಾಣಿ ಸದಾಶಿವರಾಯನ ಉಪರಾಜಧಾನಿ ಆಗಿತ್ತು, ರಾಜಧಾನಿ ಅಲ್ಲ ಉಪರಾಜಧಾನಿ ಆಗಿತ್ತು. ಹೀಗಾಗಿ ಉಪರಾಜಧಾನಿಗಳನ್ನು ಮಾಡ್ಕೊಳ್ತಾ ಇದ್ರು, ಅಡಗುತಾಣಗಳನ್ನು ಮಾಡ್ಕೊಳ್ತಾ ಇದ್ರು. ಶತ್ರುಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅಡಗುತಾಣುಗಳ ನಿರ್ಮಾಣ ಆಗ್ತಾ ಇದ್ವು. ಈ ಶಿರಸಿ ತಾಲೂಕಿನಲ್ಲಿ ನಾನು ಸಾಕಷ್ಟು ಅಡಗುತಾಣುಗಳನ್ನು ನೋಡಿದ್ದೇನೆ. ಸೋದೆ ಅರಸರ ಕಾಲದ ಸಾಕಷ್ಟು ಅಡಗುತಾಣ. ಯಾವ ಮಾದರಿಯಲ್ಲಿದೆ ಸರ್? ಅವು ಸಣ್ಣ ಪ್ರಮಾಣದ ಕೋಟೆಯ ರೀತಿಯಲ್ಲಿ ಇರ್ತಾ ಇದ್ವು, ದೊಡ್ಡ ಪ್ರಮಾಣದಲ್ಲ, ಸಣ್ಣ ಕೋಟೆ ಗೋಡೆಗಳೆಲ್ಲ ಇದೆ, ಸಣ್ಣ ಪ್ರಮಾಣದಲ್ಲಿ ಇರ್ತಾ ಇದ್ವು. ಅಡಗಿಲಿಕ್ಕೆ ಒಂದು ತಾತ್ಕಾಲಿಕವಾದ ತಾಣ. ಓಕೆ, ಆ ಥರ ಇಟ್ಸ್ ಅ ಟೆಂಪ್ರರಿ ಅರೇಂಜ್ಮೆಂಟ್. ಓಕೆ, ಇವಾಗ ರಾಜಧಾನಿ ಅಂತ ಬಂದಾಗ ನಾವು ರಾಜಧಾನಿಯಾಗಿ ಬೆಂಗಳೂರನ್ನ ನೋಡ್ತೀವಿ. ಆವಾಗ ಕ್ವಾಲಿಟೀಸ್ ಏನಾಗಿರ್ಬೇಕಿತ್ತು? ಒಂದು ರಾಜಧಾನಿ ಇಲ್ಲಿ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ, ಇಲ್ಲಿ ಸ್ಥಾಪನೆ ಮಾಡಬೇಕು ರಾಜರು ಅಂತ ಹೇಳಿದಾಗ ಅಲ್ಲಿ ಏನೆಲ್ಲ ಹವಾಮಾನ ಆಗಿರ್ಬೋದು, ಭೌಗೋಳಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ನೈಸರ್ಗಿಕವಾಗಿರ್ಬೋದು, ಇಂತಿಷ್ಟು ಇದ್ರೆ ಮಾತ್ರ, ಅಲ್ಲಿ ಸಂಪನ್ಮೂಲಗಳಿದ್ರೆ ಮಾತ್ರ ರಾಜಧಾನಿ ಮಾಡ್ತಿದ್ರೆ, ಯಾವ ಆಧಾರದ ಮೇಲೆ ಅರಮನೆ ಇದು ರಾಜಧಾನಿಗಳು ನಿರ್ಮಾಣ ಆಗ್ತಾ ಇದೆ? ನೀವು ಹೇಳಿದ್ರಲ್ಲ, ಇದರಲ್ಲೇ ಉತ್ತರ ಇದೆ. ಪ್ರಾಕೃತಿಕವಾಗಿ ಅಂದರೆ ನೈಸರ್ಗಿಕವಾಗಿ ಒಂದು ಸಮೃದ್ಧತೆ, ಎಲ್ಲ ದೃಷ್ಟಿಕೋನದಲ್ಲಿ ಒಂದು ಸಮೃದ್ಧತೆ ಇರಬೇಕಿತ್ತು. ನನ್ನ ಒಂದು ತಿಳುವಳಿಕೆಯ ಮಟ್ಟದಲ್ಲಿ ಹೇಳಬೇಕಂದ್ರೆ, ಎಲ್ಲ ವಿಷಯದಲ್ಲೂ ಒಂದು ಸಮೃದ್ಧತೆ ಇದ್ದ ಪ್ರದೇಶವನ್ನು ಅವರು ರಾಜಧಾನಿಯನ್ನಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಅದು ಧಾರ್ಮಿಕವಾಗಿ, ನಾನು ಹೇಳಿದೆ, ಧಾರ್ಮಿಕವಾಗಿ ಎಷ್ಟು ಸಮೃದ್ಧವಾಗಿತ್ತು ಈ ಪ್ರದೇಶ, ಆ ಸಮೃದ್ಧತೆ ಅರಸರನ್ನು ಇಲ್ಲಿ ಆಕರ್ಷಣೆ ಮಾಡ್ತು. ಧಾರ್ಮಿಕ ಸಮೃದ್ಧತೆ. ಪ್ರಾಕೃತಿಕವಾಗಿ ಎಷ್ಟು ಸೊಬಗಿದೆ ಇಲ್ಲಿ, ಇಲ್ಲಿ ನೀರಿನ ವ್ಯವಸ್ಥೆ ಹೇಗಿದೆ, ಎಷ್ಟು ಸುಂದರವಾದ ನದಿ ಇದೆ. ಈಗ ಅಫ್ಕೋರ್ಸ್ ಗೊತ್ತಿದೆ, ಆದರೆ ಶಾಲ್ಮಲಾ ನದಿ ಎಷ್ಟು ಪ್ರೇರಣಾದಾಯಿಯಾಗಿತ್ತು. ಆಮೇಲೆ ನೈಸರ್ಗಿಕ ಸ್ಥಿತಿಗತಿಗಳು, ಅವರಿಗೆ ಕೋಟೆಯನ್ನು ನಿರ್ಮಾಣ ಮಾಡಲಿಕ್ಕೆ ಈ ಪ್ರದೇಶ ಎಷ್ಟು ಅನುಕೂಲಕರವಾಗಿದೆ, ಇದನ್ನೆಲ್ಲ ನೋಡ್ತಾ ಇದ್ದರು. ಆಮೇಲೆ ಜನವಸತಿ, ಆಮೇಲೆ ಎಲ್ಲೋ ಒಂದು ಕಡೆ ಉತ್ತರ ಕನ್ನಡ ಜಿಲ್ಲೆಯ ಹೃದಯ ಭಾಗದಂತಿದೆ ಈಗ ಸೋಂದ. ಮೂರ್ಧನ್ಯ ಸ್ಥಾನ ಅಂತ ಕರಿತೇವೆ ನಾವು. ಮೂರ್ಧನ್ಯ ಸ್ಥಾನವೇ ಇದು, ಉತ್ತರ ಕನ್ನಡ ಜಿಲ್ಲೆಯ ಮೂರ್ಧನ್ಯ ಸ್ಥಾನವಾಗಿ ಸೋಂದ ಇದೆ. ಈಗಲೂ ನೋಡಿ ಮಿಡ್ಲ್ ಇದೆ, ಇದು ಆಲ್ಮೋಸ್ಟ್ ಮಿಡ್ಲ್ ಅಂದರೆ ನಿಖರವಾಗಿ ಅಂತ ಅಲ್ಲ, ಮಧ್ಯಭಾಗದಲ್ಲೇ ಇದೆ. ಇದನ್ನೆಲ್ಲ ಆಡಳಿತದ ಅನುಕೂಲತೆಯನ್ನು ಗಮನದಲ್ಲಿ ಇಡ್ತಾ ಇದ್ರು. ನಮಗೆ ಈ ಪ್ರದೇಶದಿಂದ ಆಡಳಿತದ ಅನುಕೂಲತೆ ಎಷ್ಟರ ಮಟ್ಟಿಗೆ ಆಗತ್ತೆ ಇದನ್ನು ಕೂಡ ಯೋಚನೆ ಮಾಡ್ತಾ ಇದ್ರು. ಈ ಎಲ್ಲ ಸಾಧ್ಯತೆಗಳನ್ನು ನೋಡಿ ಪರಿಶೀಲನೆ ಮಾಡಿಕೊಂಡು ಅವರು ಆಯ್ಕೆ ಮಾಡ್ತಾ ಇದ್ರು. ಅಂದ್ರೆ ಎಷ್ಟು ಜನಸಂಖ್ಯೆ ಇತ್ತು ಸರ್ ಸೋಂದೆ ಸಾಮ್ರಾಜ್ಯದಲ್ಲಿ? ಕೆಲವು ದಾಖಲೆಗಳು ಬೇರೆ ಬೇರೆ ರೀತಿ ಮಾಹಿತಿ ಕೊಡುತ್ತೆ. ಬಹುತೇಕ ದಾಖಲೆಗಳ ಪ್ರಕಾರ ಉಚ್ಛ್ರಾಯ ಸ್ಥಿತಿಯಲ್ಲಿ, ಅಂದರೆ ರಾಜಧಾನಿಯಾಗಿ ಮೆರೀತಾ ಇದ್ದಂಥ ಸ್ಥಿತಿಯಲ್ಲಿ ಸುಮಾರು ಒಂದು 50,000 ಜನಸಂಖ್ಯೆ ಇತ್ತು. ಈ ಇಡೀ ಸಂಪೂರ್ಣ ಸೋದೆ ಶಿರಸಿಯನ್ನೆಲ್ಲ ಒಳಗೊಂಡು ಈ ಭಾಗದಲ್ಲಿ 50,000 ದಾಖಲೆಗಳು, 50,000 ಜನಸಂಖ್ಯೆ ಇತ್ತು ಹೇಳುವಂಥ ಒಂದು ಮಾಹಿತಿ ನಮಗೆ ಸಿಗ್ತದೆ. ಆದರೆ ಈಗ ನೋಡಿ, ಕೇವಲ ಸೋಂದವನ್ನು ಮಾತ್ರ ಇಟ್ಕೊಂಡ್ರೆ ನಮಗೊಂದು 3,000 ಜನಸಂಖ್ಯೆ ಸಿಗತ್ತೆ ಈಗ. ಅಂದರೆ ಆ 50,000 ಕೇವಲ ಸೋಂದಾದಲ್ಲಿ ಅಲ್ಲ, ಸೋಂದಾ ನಾಡು ಅಂದರೆ ಎಲ್ಲ ಬಂದ್ಬಿಡ್ತು. ಹೌದು, ಶಿರ್ಸಿ, ಅಂದಿನ ಕಾಲದ ಜನಜೀವನ ವ್ಯವಸ್ಥೆ ಹೇಗಿತ್ತು? ಅವರ ಕಸುಬುಗಳನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ರು? ಎಲ್ಲಾ ರೀತಿ ಸಂಪನ್ಮೂಲ ಹೇಗೆ ಬರ್ತಾ ಇತ್ತು ಒಬ್ಬ ರಾಜಧಾನಿಗೆ? ಸಂಪನ್ಮೂಲ ಅಂದರೆ ಕಸುಬುಗಳು ಅಂದರೆ ಎಲ್ಲ ಕೃಷಿಯೇ ಪ್ರಧಾನವಾಗಿತ್ತು. ನಾನಾ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ರು, ವಾಣಿಜ್ಯ ಬೆಳೆಗಳು ಕೂಡ ಇದ್ವು. ಮೆಣಸನ್ನು ತುಂಬ ಸಮೃದ್ಧವಾಗಿ ಬೆಳೀತಾ ಇದ್ರು. ಕಾಳುಮೆಣಸು, ಮೆಣಸಿನ ರಾಜ್ಯ ಅಂತ ಕರೀತಾ ಇದ್ರು ಇದಕ್ಕೆ, ಈ ಭಾಗಕ್ಕೆ ಮೆಣಸಿನ ರಾಜ್ಯ ಅಂತ. ಕಾನ್ಸ್ಟಂಟಿನೋಪಲ್, ಯುರೋಪ್ನ ಕಾನ್ಸ್ಟಂಟಿನೋಪಲಲ್ಲಿ, ಅದು ವಿಶ್ವದ ಪ್ರಸಿದ್ಧ ವ್ಯಾಪಾರಿ ಕೇಂದ್ರ. ಕಾನ್ಸ್ಟಂಟಿನೋಪಲಲ್ಲಿ ಈ ಭಾಗದಿಂದ ಹೋದ ಮೆಣಸಿಗೆ ವಿಶ್ವದ ಉತ್ಕೃಷ್ಟ ಗುಣಮಟ್ಟದ ಮೆಣಸು ಹೇಳುವಂತ ಒಂದು ಕ್ರೆಡಿಟ್ ಬಂದಿತ್ತು. ಅಂದ್ರೆ ಇಲ್ಲಿಂದ ಯಾವ ರೀತಿ ರವಾನೆ ಮಾಡ್ತಾರೆ? ರಫ್ತುಗಳನ್ನ ಯಾವ ರೀತಿ ಇತ್ತು ಸರ್? ಸಮುದ್ರದ ಮುಖೇನವಾಗಿ. ಸಮುದ್ರ ಇಲ್ಲಿಗೆ ಹತ್ರ ಇದೆಯಾ? ಕಾರವಾರ, ಹೊನ್ನಾವರ
ಹೊನ್ನಾವರ, ಕಾರವಾರ, ಕುಮಟಾ ಏನಿದೆಯಲ್ಲ, ಈ ಬಂದರಿನ ಮೂಲಕವಾಗಿ ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ವು. ಓಕೆ, ನೇರವಾಗಿ ವ್ಯಾಪಾರ ವಹಿವಾಟುಗಳು ನಡೀತಾ ಇತ್ತು. ಬೇರೆ ಬೇರೆ ದೇಶಗಳಿಗೆ ಇಲ್ಲಿಂದ ರಫ್ತಾಗ್ತಾ ಇದ್ದು, ಅದಕ್ಕೆಲ್ಲ ದಾಖಲೆ ಇದೆ. ಬೇರೆ ಬೇರೆ ಯುರೋಪ್ ಕಂಟ್ರೀಸ್ಗಳಿಗೆ ಇಲ್ಲಿಂದ ಮೆಣಸು ಹೋಗ್ತಾ ಇತ್ತು. ಹೇಳಿದ್ನಲ್ಲ ನಾನು, ಕಾನ್ಸ್ಟಾಂಟಿನೋಪಲ್ ಪ್ರದೇಶಕ್ಕೆ ಹೋಗ್ತಾ ಇತ್ತು. ಅದರ ದಾಖಲೆ ಇದೆ. ಬ್ರಿಟಿಷ್ ರೆಕಾರ್ಡಲ್ಲಿ ಕೂಡ ನಮಗೆ ಇದೆಲ್ಲ ಮಾಹಿತಿ ಸಿಗತ್ತೆ. ಈಗ ನಾನು ಹೇಳಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ದಾಖಲೆ ಸಹಿತವಾಗಿ ಇರುವ ಅಂಶಗಳನ್ನು ಹೇಳುತ್ತೆ. ಓಕೆ, ಇವಾಗ ಸೋಂದ ರಾಜರ ಕಾಲದಲ್ಲಿ ಅರಸರ ಬಗ್ಗೆ ಹೇಳಿದ್ರಿ. ಪ್ರಮುಖವಾಗಿ ಬರುವಂತ ರಾಣಿಯರು ಯಾರೆಲ್ಲ ಉಲ್ಲೇಖ ಇದೆ ಸರ್? ಅಂದ್ರೆ ರಾಣಿಯರ ಆಳ್ವಿಕೆ ಇರಲಿಲ್ಲ ಇಲ್ಲಿ. ಅಂದ್ರೆ ಸೋದೆಯ ಅರಸೊತ್ತಿಗೆಯನ್ನು ಯಾವುದೇ ಒಂದು ರಾಣಿ ಆಳ್ವಿಕೆ ಮಾಡಿರಲಿಲ್ಲ. ಬೇರೆ ಬೇರೆ ರಾಣಿಯರ ಹೆಸರೆಲ್ಲ ಸಿಗತ್ತೆ. ಅರಸಾದೇವಿ, ರಾಣಿ ಲಕ್ಷ್ಮೀದೇವಿ, ಆಮೇಲೆ ರಾಜಕುಮಾರಿ ಮಲ್ಲಮ್ಮ, ಇವರೆಲ್ಲ ಇದ್ರು. ಮಲ್ಲಮ್ಮ ಬೇರೆ ಊರಿಗೆ ಹೋಗಿ ರಾಣಿ ಆದ್ಲು, ಇಲ್ಲಿ ರಾಣಿ ಅಲ್ಲ. ಇಲ್ಲಿ ಮಗಳು ಅವಳು, ಇಲ್ಲಿ ರಾಜಕುಮಾರಿ. ಬೇರೆ ಊರಿಗೆ ಹೋಗಿ ರಾಣಿ ಆದ್ಲು ಅವಳು. ಅಂದರೆ ರಾಣಿಯನ್ನಾಗಿ ಮಾಡುವ ಸಾಮರ್ಥ್ಯ ಈ ಪ್ರದೇಶಕ್ಕಿತ್ತು. ಅದಕ್ಕೆ ಸಾಕ್ಷಿ ಮಲ್ಲಮ್ಮನೇ. ಆದರೆ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರಲಿಲ್ಲ, ಸಂದರ್ಭ ಸೃಷ್ಟಿ ಆಗಿರಲಿಲ್ಲ. ಬಹುಶಃ ಸಂದರ್ಭ ಸೃಷ್ಟಿಯಾಗಿದ್ದರೆ ಇಲ್ಲೂ ಕೂಡ ರಾಣಿಯ ಆಳ್ವಿಕೆ ಇರ್ತಿತ್ತೋ ಏನು. ಖಂಡಿತ. ಯಾಕೆಂದರೆ ಅದಕ್ಕೆ ಮಲ್ಲಮ್ಮಳಂಥ ಮಗಳನ್ನು ಕೊಟ್ಟಿದ್ದೇವಲ್ಲ ನಾವು, ಬೆಳವಡಿ ಮಲ್ಲಮ್ಮಳನ್ನು. ಹೀಗಾಗಿ ಅಸಾಮರ್ಥ್ಯ ಇದ್ದರೂ ಸಂದರ್ಭ ಸೃಷ್ಟಿ ಆಗಲಿಲ್ಲ. ಓಕೆ, ಇಲ್ಲಿ ಒಟ್ಟಾರೆಯಾಗಿ 7 ತೋಪುಗಳನ್ನ ನಾವಿಲ್ಲಿ ನೋಡ್ತೀವಿ. ನೀವೊಂದು ಹೇಳಿದ್ರಿ ಅಲ್ಲೇ ಒಂದು ಇದೆ ಅಂತ ಸರ್. ಅದ್ರ ಅಪೋಸಿಟ್ ಆಗಿ ನೀವು ಹೇಳಿದ್ರೆ ನ್ಯಾಯಪೀಠದ ಅಪೋಸಿಟ್ ಆಗಿ ಒಂದು ಮಂಟಪನ ನೋಡ್ತೀವಲ್ಲ, ಒಂದು ಶಿವನ ಗುಡಿ ಇದೆ. ಬಹುಶಃ ಇಲ್ಲಿ ಒಂದು ಆರಾಧನಾ ಸ್ಥಾನಕ್ಕೋಸ್ಕರವಾಗಿ ಒಂದು ಸಣ್ಣ ಗುಡಿಯನ್ನು ಅವರು ನಿರ್ಮಾಣ ಮಾಡ್ಕೊಂಡಿದ್ರು. ಯಾಕೆಂದ್ರೆ ಅರಮನೆಯೂ ಇಲ್ಲೇ ಇದ್ದದ್ರಿಂದ, ಅವರ ವಾಸಸ್ಥಾನವೂ ಇಲ್ಲೇ ಇದ್ದದ್ರಿಂದ, ಅವರ ಬಹುತೇಕ ಸಮಯ ಇಲ್ಲೇ ಕಳೆಯಲ್ಪಡ್ತಾ ಇದ್ದರಿಂದ ಅವರೊಂದು ಆರಾಧನಾ ಸ್ಥಾನವನ್ನಾಗಿ ಒಂದು ಪುಟ್ಟ ದೇವಾಲಯವನ್ನು ಇಲ್ಲಿ ಕಟ್ಕೊಂಡಿದ್ರು. ಇಲ್ಲಿ ಬಹುಶಃ ಅವರ ಆರಾಧನೆ ನಡೀತಾ ಇತ್ತು, ನಿರಂತರ ಪೂಜೆಗಳು ಆ ಸಂದರ್ಭದಲ್ಲಿ ನಡೀತಾ ಇತ್ತು ಹೇಳೋದು ನಮಗೆ ಗಮನಕ್ಕೆ ಬರ್ತದೆ. ಯಾಕೆಂದರೆ ಇದನ್ನು ನಾವು ಪರೋಕ್ಷ ವಿನಯ ಗುಡಿ ಅಂತಲೂ ಹೇಳಲಿಕ್ಕೆ ಆಗಲ್ಲ. ಇದು ಸ್ವಲ್ಪ ವಿಸ್ತಾರವಾಗಿದ್ದರಿಂದ ಅದು ಏನದು ಪರೋಕ್ಷ ವಿನಯ ಗುಡಿ ಅಂತಂದರೆ ಒಂದು ಅರಸನ ಸಮಾಧಿಯನ್ನೇ ಆರಾಧನಾ ಸ್ಥಾನವನ್ನಾಗಿ ರಚಿಸುವಂಥ ಒಂದು ವಿಧಾನಕ್ಕೆ ಪರೋಕ್ಷ ವಿನಯ ಗುಡಿ ಅಂತ ಕರಿತೇವೆ. ಸರ್, ಇಲ್ಲಿ ನೋಡ್ತೀವಲ್ಲ ಜಂಬಿಟ್ಕೆದು, ಇದು ಇವಾಗ ಮಾಡಿದ್ದ ಮುಂಚೆನೇ ಇತ್ತ? ಇದು ನಂತರದ್ದು. ಇದು ನಂತರದ್ದು ಇವಾಗ. ಓಕೆ, ಈ ಸೋಂದೆಯಲ್ಲಿ ಒಂದು ಕೋಟೆ ಇದೆ, ಈ ರೀತಿಯಾದಂಥ ತೋಪುಗಳಿದೆ ಅಂತ ಜನರಿಗೆ ಯಾವಾಗ ಗೊತ್ತಾಯಿತು? ಬಹಳ ಕಾಲದಿಂದ ಹಿಂದಲೇ ಗೊತ್ತಾಗಿದೆ, ಭಾಳ ಕಾಲದ. ಯಾಕೆಂದರೆ ಇದು ಆರಂಭದಿಂದಲೂ ನಿರಂತರವಾಗಿ, ಅಂದರೆ ಇದು ಯಾವುದೋ ಕಂಡುಹಿಡಿದ ಪ್ರದೇಶ ಅಲ್ಲ, ಇದು ಡಿಸ್ಕವರಿ ಅಲ್ಲ. ಇದು ಸೋಂದಾದ ಜನತೆ ತಲೆತಲಾಂತರದಿಂದ ಇದರೊಟ್ಟಿಗೆ ಬಾಳ್ತಾ ಇದ್ದಾರೆ. ಇದು ಯಾರೋ ಒಬ್ಬರು ಪರ್ಟಿಕ್ಯುಲರ್ ಆಗಿ ಕಂಡುಹಿಡಿದಂಥ ಪ್ರದೇಶ ಅಲ್ಲ. ಆರಂಭದ ಕಾಲದಿಂದಲೂ ಇದರ ಜೊತೆಗೇ ಬಾಳ್ವೆ ನಡ್ಕೊಂಡು ಬರ್ತಾ ಇದೆ ಸೋಂದಾದಲ್ಲಿ. ಹಾಗಾಗಿ ಜನಗಳಿಗೆಲ್ಲ ನಮ್ಮ ಹಿಂದಿನ ಪೂರ್ವಜರು, ಸೋದೆಯ ಹಿಂದಿನ ಪೂರ್ವಜರೆಲ್ಲ ಇದೆಲ್ಲ ಗೊತ್ತಿರೋದು. ಈ ಭಾಗದ ಜನತೆ ಗೊತ್ತಿರೋದು, ಇಡೀ ಕರ್ನಾಟಕ ಖಂಡಿತವಾಗಿ ಗೊತ್ತಿರಲಿಕ್ಕಿಲ್ಲ. ಕೆಲವು ಪ್ರದೇಶಕ್ಕೆ ಇತ್ತೀಚೆಗೆ ಸೋಂದಾ ಸ್ವಲ್ಪ ಪ್ರಸಿದ್ಧಕ್ಕೆ ಬಂದಿದೆ. ಆದರೆ ಸಂಪೂರ್ಣವಾಗಿ ಇದು ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆಯೋ ಅಷ್ಟು ಪ್ರಸಿದ್ಧತೆಗೆ ಬಂದಿಲ್ಲ ಇದಿನ್ನು. ಹೌದು, ಇದರ ಪ್ರಾಮುಖ್ಯತೆಗೆ ತಕ್ಕದಾದ ಪ್ರಸಿದ್ಧತೆ ಬಂದಿಲ್ಲ ಇನ್ನು. ಪ್ರಸಿದ್ಧತೆ ಬರಲಿ ಅಂತಲೇ ನಾವು ಇಲ್ಲಿಗೆ ಬಂದಿರೋದು. ಸೋನೆ ಅರಸರು ಸ್ವತಂತ್ರವಾಗಿ ಕೊನೆವರೆಗೂ ಆಡಳಿತ ಮಾಡಿದ್ರ ಅಥವಾ ಯಾರಾದರೂ? ಇಲ್ಲ, ಪ್ರಾರಂಭದಿಂದಲೇ ಹೇಳಿದ್ನಲ್ಲ ನಾನು, ಸಾಮಂತರೇ. ಇವರು ಪ್ರಾರಂಭದಿಂದಲೂ ಸಾಮಂತರೇ, ಆದರೆ ಆಡಳಿತದಲ್ಲಿ ಶ್ರೀಮಂತರಾಗಿದ್ದರು, ಕೊಡುಗೆಯಲ್ಲಿ ಶ್ರೀಮಂತರಾಗಿದ್ದರು, ಶೌರ್ಯದಲ್ಲಿ ಶ್ರೀಮಂತರಾಗಿದ್ದರು, ಸಾಹಿತ್ಯದಲ್ಲಿ ಶ್ರೀಮಂತರಾಗಿದ್ದರು. ಅಂದಾಜು ವಾರ್ಷಿಕದಲ್ಲಿ ಎಷ್ಟು ಇವರಿಗೆ ಬರ್ತಾ ಇತ್ತು ಸರ್ ಆದಾಯ ಸೋಂದೆ ಅರಸರಿಗೆ? ಅದು ಸುಮಾರು ನೋಡಿ, ನಮಗೆ ವಸೂಲಾತಿ ಇರ್ಬೋದು. ಅದೇ ಎಲ್ಲ ವಾರ್ಷಿಕವಾಗಿ ಸುಮಾರು 1 ರಿಂದ 1.5 ಕೋಟಿ ಆ ಕಾಲದಲ್ಲೇ. ಓ ಮೈ ಗಾಡ್, ಅಷ್ಟು ಬರ್ತಾ ಇತ್ತು? ಹೌದು, ಎಲ್ಲವನ್ನೂ ಒಳಗೊಂಡು. ಸಿಂಪಲ್ ಆಗಿದೆಯಲ್ಲ ಸರ್ ಗುಡಿ? ಒಳ್ಳೆ ಸರಳವಾದ ಗುಡಿ. ಅಂದಾಜು ಇದು ಒಂದು 400 ವರ್ಷ? 400 ವರ್ಷದ ಹಿಂದೆ, ಅಂದ್ರೆ 16ನೇ ಶತಮಾನದಲ್ಲಿ. ಇವೆಲ್ಲ 16ನೇ ಶತಮಾನದ ನಿರ್ಮಾಣ. ಇದೇನಿದು ಸರ್? ಇವೆಲ್ಲ ಆ ಕಾಲದ ಕುರುಗಳು. ಅಂದರೆ ಈ ನೋಡಿ, ಅಲ್ಲಿ ಈ ದೇವಾಲಯದಿಂದ ತೀರ್ಥ ಅಭಿಷೇಕದ ಜಲ ಬರಲಿಕ್ಕೆ ಹೋಗ್ತಾ ಇತ್ತು. ಅದರದ್ದೆಲ್ಲ ಕುರುಗಳು ನಾವು ಕಾಣ್ತೇವೆ. ಸೂತ್ರಗಳು, ಕೆಲವೊಂದಷ್ಟು ಸೂತ್ರಗಳು, ಶಿಲಾಸೂತ್ರಗಳಿವೆ, ಇಲ್ಲಿ ಕಾಣ್ತಾ ಇದ್ದೇವಲ್ಲ. ಇದ್ಯಾವಾಗ ಪುರಾತತ್ವ ಇಲಾಖೆಯವರು ವಹಿಸ್ಕೊಳ್ತಾರೆ? ಎಷ್ಟು ವರ್ಷಗಳಾಯಿತು? ಯಾಕೆಂದರೆ ತೋಪುಗಳು ಅಲ್ಲಲ್ಲಿ ಬಿದ್ದಿರ್ತವಲ್ಲ, ಒಂದು ಕಡೆ ಶೇಖರಣೆ ಮಾಡಿದ್ದಾರೆ. ಸುಮಾರು ನನಗೆ ತಿಳಿದ ಹಾಗೆ ಒಂದು ಅರ್ಧ ಶತಮಾನದ ಹಿಂದೆ, ಸುಮಾರು 50 ವರ್ಷಗಳಾಗಿರ್ಬೋದು. ಆಗಲೇ ಇದು ಪ್ರಾಚ್ಯ ಇಲಾಖೆ, ನಿಖರವಾಗಿ ಏನಲ್ಲ,
ಒಂದು 50 ವರ್ಷ 45 ವರ್ಷ ಹಿಂದೆ ಇದು ಪ್ರಾಚಿ ಇಲಾಖೆಗೆ ಬಂದ್ಬಿಟ್ಟಿದೆ. ಓಕೆ, ಇವಾಗ ಸೊಂದಾ ಕೋಟೆಯಲ್ಲಿ ನಾವು ಇಷ್ಟನ್ನ ನೋಡ್ಬೋದು ಯಾವುದೇ ಪ್ರವಾಸಿಗರು ಬಂದ್ರು. ಇಷ್ಟಂತೂ ನೋಡ್ಬೋದು. ಇಷ್ಟೇ ಅಲ್ಲ ಇನ್ನೂ ಸಾಕಷ್ಟಿದೆ. ನಾನು ಹೇಳದ್ನಲ್ಲ ನಿಮಗೆ, ಆನೆ ನೀರು ಕುಡಿಲಿಕ್ಕೆ ಬಳಸ್ತಾ ಇದ್ದಂತಹ ಬೃಹತ್ ಕಲ್ಲಿನ ದೋಣಿ ಇದೆ, ಆಮೇಲೆ ಕುದುರೆ ಲಾಯ ಇದೆ, ಪ್ರಾಚೀನ ಅರಮನೆಯ ಕುರುಹುಗಳಿದೆ, ಸೈನಿಕರ ಮನೆಯ ಅವಶೇಷಗಳಿದೆ. ಹೋಗೋದಕ್ಕಾಗಲ್ಲ, ಕಷ್ಟ ಇದೆ ಕಾಡ್ ಬೆಳ್ಕೊಂಡಿದೆ. ಜೊತೆಗೆ ಸರ್, ಕೋಟೆ ಒಳಗಡೆ ಬಂದು ಏನಿದು ಸರ್? ನೋಡಿ, ಈಗ ನಾವಿರುವಂಥದ್ದು ಕೋಟೆ ಒಳಭಾಗದಲ್ಲಿ. ಅರಣ್ಯ ತುಂಬ ಬೆಳ್ಕೊಂಡ್ಬಿಟ್ಟಿದೆ. ಇಲ್ಲಿ ಒಂದೊಂದು ಮರಕ್ಕೂ 350ರಿಂದ 400 ವರ್ಷ ಆಗಿದೆ. ಅಂದರೆ ಆ ಕಾಲದಿಂದ ಇದು ಹಾಳು ಬಿದ್ದುಕೊಂಡೇ ಇದೆ. ಹೀಗೆ ಇಲ್ಲಿ ಒಂದು ಸುರಂಗವನ್ನು ನೋಡ್ತಾ ಇದ್ದೇವೆ ನಾವು. ಸುರಂಗ ಮಾರ್ಗ. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಏನೋ ಯಾರು ನೋಡಿದವ್ರಿಲ್ಲ, ಪರೀಕ್ಷೆ ಮಾಡಿದವ್ರಿಲ್ಲ, ಪರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಸಾಹಸ ಕೈ ಹಾಕ್ಲಿಕ್ಕೆ ಆಗಲ್ಲ. ಬಟ್ ಕೆಲವ್ರು, ನಾನೇ ಹೋಗಿದ್ದೆ ಕೆಲವೊಮ್ಮೆ, ಇಲ್ಲೊಂದು 2-3 ಅಡಿ ಹೋಗೋ ತನಕ ಭಯ ಆಗಿ ಕೆಳಗಡೆ ಮೇಲ್ಗಡೆ ಬಂದ್ಬಿಟ್ಟೆ ನಾನು. ಆಗಿಲ್ಲ ಅಲ್ಲಿ ಹೋಗಿ. ಇಲ್ಲಿ ಜಾಗ ಇದೆಯಲ್ಲ ಈ ಕಡೆ ಸೈಡ್, ಅಂದ್ರೆ ಈ ಕಡೆ ಇಲ್ಲಿ ಒಳಗಡೆ ಹೋಗಿ ಮತ್ತೆ ರೈಟ್ ಸೈಡ್ ಹೋಗ್ಬೇಕು. ಹೀಗೆ ಇದೆ. ಅದು ಏನಕ್ಕೆ ಮಾಡಿದ್ರು ಅದು ಸ್ಪಷ್ಟತೆ ಇಲ್ಲ. ನನ್ಗನ್ಸಿದ ಮಟ್ಟಿಗೆ ಇಲ್ಲೇ ಬೇರೆ ಒಂದು, ಅಂದ್ರೆ ಈ ಪ್ರದೇಶದಿಂದ ಹೊರಗಡೆ ಹೋಗ್ಲಿಕ್ಕೆ ಒಂದು ಮಾರ್ಗ ಇದಾಗಿರಬಹುದು ಅಂತ. ಅಂದ್ರೆ ಶತ್ರುಗಳು ಏನಾದ್ರು ದಾಳಿ ಮಾಡಿದ್ರೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇರುವ ಗುಪ್ತ ದಾರಿ ಪ್ರತಿಯೊಂದು ಅರಮನೆ ಕೋಟೆಲ್ಲೂ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಒಂದು ರಹಸ್ಯ ಮಾರ್ಗಗಳು ಇದಾಗಿರಬಹುದು ಅಂತ ಪರೀಕ್ಷೆ ಮಾಡಿ ನಾವು ಆಗಿದೆ ಅಂತ ಹೇಳ್ಬೋದು. ನಾವು ಇನ್ನು ಒಳಗಡೆ ಹೋಗಿ ಪರೀಕ್ಷೆ ಮಾಡಿಲ್ಲ ಯಾರು, ಹೀಗಾಗಿ ಇದಮಿತ್ತಮ್ ಅಂತ ಹೇಳಲಿಕ್ಕೆ ಆಗಲ್ಲ, ಇಂಥದ್ದೇ ಆಗಿತ್ತು ಅಂತ ಹೇಳಲಿಕ್ಕೆ ಆಗಲ್ಲ. ಬಟ್ ಒಳಗಡೆ ಒಂದು ಮಾರ್ಗ ಅಂತೂ ಇದ್ದಿದ್ದು ಹೌದು. ನಾವು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಕಾಣುತ್ತೆ. ಬಟ್ ಈಗ ಆಗಲ್ಲ, ಸಾಧ್ಯ ಇಲ್ಲ. ಅಲ್ಲಿ ಆ ಸಾಹಸಕ್ಕೆ ಯಾಕದ್ ಬೇಡ. ನಾವು ಈ ಕಡೆ ನೋಡ್ತೀವಿ, ಅಲ್ಲಿ ಒಂದು ನೋಡಿ, ಇಲ್ಲಿಂದ ಸ್ವಲ್ಪ ದೂರ ಬಂದರೆ ಆ ಕಡೆ ಒಂದು ರಾಣಿಯ ಸ್ನಾನಗೃಹ ಅಂತ ಕರೀತಾರೆ. ಒಂದು ಬಾವಿ ಇದೆ. ಆ ಸ್ನಾನಗೃಹದ ಅವಶೇಷಗಳು ಇಲ್ಲಿದೆ, ಎಲ್ಲ ನಶಿಸಿ ಹೋಗಿದೆ. ಈಗ ತುಂಬ ಅದ್ಭುತವಾದ ಬಾವಿ ಇದೆ ನೋಡಿ ಅಲ್ಲಿ. ನೀರು ಒಣಗೋಗ್ಬಿಟ್ಟಿದೆ. ರಾಣಿಯರ ಸ್ನಾನಗೃಹ ಅಂದ್ರೆ ಬಾವಿ ಇದೆ. ಈ ಬಾವಿಯ ಪಕ್ಕದಲ್ಲೇ ಆ ಕಡೆ ರಾಣಿಯ ಸ್ನಾನಗೃಹದ ಅವಶೇಷ ಇತ್ತು. ಅಲ್ಲಿ ಹೋಗಿದೆ, ಅಲ್ಲಿ ಕಾಣತ್ತಲ್ಲ, ಅಲ್ಲಿ ಸ್ವಲ್ಪ ರಾಣಿಯ ಸ್ನಾನಗೃಹ ಅಂತ ಹೇಳ್ತಾರೆ ಅದನ್ನು. ಅಂದ್ರೆ ಇಲ್ಲೇ ಒಳಗಡೆ ಎಲ್ಲ ಅರಮನೆ ಇದೆ. ಅರಮನೆ ಇದೆ. ಇದು ಅರಮನೆ ಭಾಗದಲ್ಲೇ ನಾವಿರೋದು. ಈಗ ಅರಮನೆ ಒಳಗಡೆನೆ ನಾವಿರೋದು. ನಾನು ಹೇಳಿದ್ನಲ್ಲ, ಅರಮನೆ ಅಂದ್ರೆ ನಾವು ಕಲ್ಪನೆ ಮಾಡಿಕೊಳ್ಳುವ ಅರಮನೆ ಅಲ್ಲ, ಮನೆಯ ಒಂದು ವಿಸ್ತೃತ ಸ್ವರೂಪ ಅರಮನೆ. ಇಲ್ಲಿನ ಕುರುಹುಗಳು ನೋಡ್ತೀವಿ. ಇದೆ ಇದೆ ಇದೆ. ನಾನು ಹೇಳಿದ್ನಲ್ಲ ಸುರಂಗ ಅಂತ, ಇದು ಮುಚ್ಚಿ ಹೋಗಿದೆ ಈಗ ನೋಡಿ. ಈ ಭಾಗದಲ್ಲಿ ಇಲ್ಲಿಂದಲೇ ಸುರಂಗಕ್ಕೆ ಅದು ಕನೆಕ್ಷನ್ ಇದೆ. ಯಾರು ಪರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲೆಲ್ಲ ಅರಮನೆಯ ಒಳಭಾಗ. ಇಲ್ಲಿ ಒಂದು ಅರಮನೆಯ ಒಂದು ಕಂಬದ ಕುರುಹು ಇದೆ, ಅದನ್ನು ನೋಡೋಣ ಬನ್ನಿ. ಇಲ್ಲೇ ಕಾಣುತ್ತೆ ನೋಡಿ. ಇವೆಲ್ಲ ಸ್ಟ್ರಕ್ಚರ್, ಇವೆಲ್ಲ ಹೌಸ್ ಸ್ಟ್ರಕ್ಚರ್ಗಳೇ. ಇದೊಂದು ದೊಡ್ಡ ಯಾವುದೋ ಒಂದು ಪಾರ್ಟ್ ಆಫ್ ದಿ ಹೌಸ್. ಇದು ಪಾರ್ಟ್ ಆಫ್ ದಿ ಪ್ಯಾಲೇಸ್. ಹೌಸ್ ಅನ್ನಂಗಿಲ್ಲ ಸರ್, ಹೌಸ್ ಬೇಡ, ಪ್ಯಾಲೇಸ್. ಯಾಕೆಂದ್ರೆ ರಾಜರದಲ್ವಾ ಪ್ಯಾಲೇಸ್ ಎಲ್ಲ ಹೇಳೋಣ. ನೋಡಿ, ಈ ಸ್ಟ್ರಕ್ಚರ್ ಬೇರೆ. ಇದು ಸರ್ ಕಲ್ಲು ಅಲ್ಲ, ಇದಲ್ಲ ನಿಂತ್ಕೊಂಡಿದೆ. ಒಂದು ಸ್ಟ್ರಕ್ಚರ್ ಇದೆ ರೀ. ನೀವು ಬಂದು ಎಷ್ಟು ದಿನಗಳಾಯ್ತು ಸರ್ ಇಲ್ಲಿ? ನಾನು ಇಲ್ಲಿ ಬಂದು ಈಗ 2-3 ವರ್ಷ ಆಗ್ಬಿಟ್ಟಿದೆ. ನಾನು ಅವಾಗ PhD ಮಾಡುವ ಸಂದರ್ಭದಲ್ಲಿ ಇಲ್ಲೆಲ್ಲ ಓಡಾಡ್ತಿದ್ದೆ. ಅಷ್ಟರ ನಂತರ 3-4 ವರ್ಷನೇ ಆಗೋಯ್ತು ಈಗ ಬರ್ದೆ. ನೀವು ಇದೇ ವಿಷಯದ ಬಗ್ಗೆ PhD? ನನ್ನ PhD ಸಬ್ಜೆಕ್ಟ್ ಕೂಡ ಸೋದೆ ಅರಸು ಮನೆತನನೇ. ಓಕೆ, ನಿಮ್ಗೆ ಹೇಗೆ ಅನ್ನಿಸ್ತು ಸರ್ ಇದ್ರ ಬಗ್ಗೆ PhD ಮಾಡಬೇಕು? ನಾನು ಹುಟ್ಟು ಬೆಳೆದ ನಾಡು, ಇಂಥ ಒಂದು ಸಮೃದ್ಧವಾದ ಐತಿಹಾಸಿಕ ಕುರು ಇದೆ. ನನ್ನ ಪ್ರದೇಶದವನಾಗಿ ನಾನು ಇತಿಹಾಸವನ್ನೇ ಓದ್ಕೊಂಡು ನನ್ನ ಊರನ್ನೇ ಬಿಟ್ಟು ನಾನು ಬೇರೆ ಏನೋ PhD ಮಾಡಿದ್ರೆ ಏನು ಅರ್ಥ ಬಂತೇಳಿ ಅಲ್ವಾ? ಅಂದ್ರೆ ಸೋದೆ ಅರಸರ ಬಗ್ಗೆ PhD ಮಾಡಿದಂತ ಮೊದಲು ನೀವೇನಾ? ಅಂದ್ರೆ ಸೋದೆಯ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಒಬ್ರು ಮಾಡಿದ್ರು, ಡಾಕ್ಟರ್ MG ವಾರಿ ಅಂತ. ಆ ನಂತರ ನಾನು ಶಾಸನಗಳು, ಸ್ಮಾರಕಗಳು,
ಅದನ್ನೆಲ್ಲ ಇಟ್ಕೊಂಡು ಸಂಪೂರ್ಣವಾಗಿ ನಾನು ಮಾಡಿದೆ. ಯಾವ ಯೂನಿವರ್ಸಿಟಿಲಿ? ನಂದು ಹಂಪಿ ಯೂನಿವರ್ಸಿಟಿ. ಓಕೆ, ಎಷ್ಟು ವರ್ಷ ತಗೊಂಡ್ರಿ? ನಾನು 3 ವರ್ಷ ಕ್ಲಿಯರ್ ಮಾಡಿದ್ದೇನೆ. ಯಾವ ವರ್ಷ ಅದು? ಡಾಕ್ಟರ್ ಅಮರೇಶ್ ಯತ್ಗಲ್ ಅಂತ ಅವರು ನನ್ನ PhD ಮಾರ್ಗದರ್ಶಕರು. ಎಷ್ಟನೇ ವರ್ಷದಿಂದ ಎಷ್ಟನೇ ವರ್ಷದಕ್ಕೆ ಮುಗಿಸ್ಬಿಟ್ರಿ? 2018ರಿಂದ 21 ಮುಗಿಸ್ಬಿಟ್ರಿ. ನೋಡಿ, ಇವಾಗ ನಾವು ಇರೋದೆಲ್ಲ ಅರಮನೆಯ ಹಾರ್ಟ್ ಆಫ್ ದ ಪ್ಯಾಲೇಸ್. ಇದು ಹಾರ್ಟ್ ಆಫ್ ದ ಪ್ಯಾಲೇಸ್ ಅಂತ ಹೇಳ್ಬೋದು. ಈಗ ವೀಕ್ಷಕರಿಗೆಲ್ಲ ಏನೋ ಕಾಡಿಗೆ ಕರ್ಕೊಂಬಂದು ಅರಮನೆ ಅಂತ ಹೇಳ್ತಾ ಇದ್ದಾರೆ ಅಂತ ಅನಿಸ್ಬೋದು. ಬಟ್ ಈಗ ಅರಮನೆಯೇ ಕಾಡಾಗಿ ಮಾರ್ಪಾಟಾಗಿದೆ. ಇದು ಏನು ಉಳಿದಿಲ್ಲ ಇಲ್ಲಿ. ಇವಾಗ ನಾವು ಕೆಳಗಡೆ ನಿಂತಿರೋದೆಲ್ಲ ಅರಮನೆ ಸ್ಟ್ರಕ್ಚರಲ್ಲೇ. ಇದು ಒಂದು ಮಣ್ಣು ಮತ್ತು ಕಲ್ಲಿನಿಂದ ನಿರ್ಮಾಣವಾದಂಥ ಅರಮನೆ ಆಗಿತ್ತು. ಸಹಜವಾಗಿ ಮಲೆನಾಡು ತುಂಬ ಮಳೆ ಬೀಳುವಂಥ ಪ್ರದೇಶ, ಕಾಡು ಅರಣ್ಯ ಪ್ರದೇಶ. ಹೀಗಾಗಿ ಪ್ರಾಕೃತಿಕ ಸಹಜತೆಯಿಂದಾಗಿ ವಿನಾಶ ಆಗಿದೆ ಈ ಭಾಗ. ಹಾಗಂತ ಇಲ್ಲೊಂದು ದೊಡ್ಡ ಅರಮನೆ ಇದ್ದ ಪ್ರದೇಶವೇ ಇದು. ಸೌದೆ ಅರಸರು ವಾಸ ಮಾಡ್ತಾ ಇದ್ದಂಥ ಪ್ರದೇಶ. ಒಂದನ್ನು ನಾನು ಸರ್ಚ್ ಮಾಡ್ತಾ ಇದ್ದೇನೆ, ಅದು ಕಾಣ್ತಾ ಇಲ್ಲ ನನಗಿನ್ನೂ, ಅದನ್ನೇ ಹುಡುಕ್ತಾ ಇದ್ದೀನಿ. ಒಂದು ಅರಮನೆಯ ಕಂಬ ಇದೆ, ಒಂದು ಆ ಕಂಬವನ್ನು ನೋಡಬೇಕು ನಾವೀಗ. ಇಲ್ಲೇ ಇಲ್ಲ ಆಯ್ತಪ್ಪ, ಒಂದೇ ಒಂದು ಸಿಂಗಲ್ ಪಿಲ್ಲರ್. ಬನ್ನಿ ಸರ್. ಇಲ್ಲ ಸರ್, ನಿಮಗೆ ಇದೆಲ್ಲ ಗೊತ್ತಿರ್ಬೋದು, ವೀರಗಲ್ಲು ಅಂತ. ಹಿಂದಿನ ಎಪಿಸೋಡ್ಗಳೆಲ್ಲ ನಿಮ್ಗೆ ಈಗ ಒಂದಷ್ಟು ಇತಿಹಾಸದ ಪಾಠಗಳಾಗಿವೆ. ಇದು ವೀರಗಲ್ಲು ಅಂತಂದರೆ ವೀರನ ಒಂದು ಸ್ಮರಣ ಶಿಲೆ. ವೀರನೋರ್ವ ಯುದ್ಧದಲ್ಲಿ ಮರಣವನ್ನಪ್ಪಿದ ಪರಿಣಾಮಾರ್ಥವಾಗಿ ಅವನ ಸ್ಮರಣೆಗಾಗಿ ನಿರ್ಮಿಸ್ತಾ ಇದ್ದಂಥ ಒಂದು ಸ್ಮರಣ ಶಿಲೆಯೇ ವೀರಗಲ್ಲು. ಅದಕ್ಕೆ ವೀರಗಲ್ಲು ಅಂತ ಕರೀಲಿಕ್ಕೆ ಕಾರಣ ವೀರನ ಮರಣದ ಸೂಚ್ಯಾಂಕ ಅದು. ಇದ್ರ ಮೇಲೆ ಏನಾದರೂ ಇದರ ಮೇಲೆ ಇಲ್ಲಿ ಯುದ್ಧ ಮಾಡುವ ಸನ್ನಿವೇಶ ಒಂದು ಪಟ್ಟಿಕೆ ಮೇಲಿರುತ್ತೆ. ಆಮೇಲೆ ಅವನು ಮಡಿದ ಒಂದು ದೃಶ್ಯ, ಅವನನ್ನು ಸ್ವರ್ಗಕ್ಕೆ ಕರೆದೊಯ್ಯುವಂಥ ಒಂದು ಸೂಕ್ಷ್ಮ ಸಂವೇದಿಯಾದಂಥ ಒಂದು ದೃಶ್ಯ. ಆಮೇಲೆ ಅವನಿಗೆ ಕೈಲಾಸ ಪ್ರಾಪ್ತಿ ಆಯಿತು ಅಂತ ಶಿವಲಿಂಗ. ಕೊನೆಯಲ್ಲಿ ಒಂದು ಸೂರ್ಯ ಚಂದ್ರರು ಇರ್ತಾರೆ. ಅದರ ಸಂಕೇತ ಏನು ಅಂದರೆ ಅವನ ಆ ಒಂದು ವೀರ ಮರಣದ ಸ್ಮರಣೆ ಸೂರ್ಯ ಚಂದ್ರರಿರುವವರೆಗೂ ಇರಬೇಕು ಅಂತ ಸೂಕ್ಷ್ಮವಾಗಿ ಅದನ್ನು ಉಲ್ಲೇಖ ಮಾಡಿರ್ತಾರೆ. ಇದರ ಮಧ್ಯದ ಪಟ್ಟಿಕೆಯಲ್ಲಿ ಶಾಸನಗಳಿರುತ್ತೆ, ಬರಹಗಳು ಏನಿರುತ್ತೆ. ಇದ್ರ ಮೇಲೆಲ್ಲ ತ್ರುಟಿತ ಆಗಿ ಹೋಗಿದೆ, ಏನೂ ಕಾಣಲ್ಲ ಈಗ, ಏನು ಇಲ್ಲ. ಮತ್ತು ಇದರಲ್ಲಿ ಆತ ಯಾರು, ಯಾವಾಗ, ಹೇಗೆ ವೀರಮರಣವನ್ನು ಅಪ್ಪಿದ, ಇದರ ಉಲ್ಲೇಖ ಇರುತ್ತೆ. ಇದರಿಂದಾಗಿ ನಮಗೆ ಅನೇಕ ದಾಖಲೆಗಳು, ಅಧ್ಯಯನಕ್ಕೆ ಅನೇಕ ಅನುಕೂಲತೆಗಳಿವೆ. ಈ ವೀರಗಲ್ಲುಗಳು, ಮಹಾಸತಿ ಕಲ್ಲುಗಳು ಅಧ್ಯಯನಕ್ಕೆ ಅನೇಕ ಒಂದು ಸಾಮಗ್ರಿ ಇದು. ಹೌದು. ಅಂದ್ರೆ ಈ ತರದ್ದು ತುಂಬಾ ಸಿಗುತ್ತಾ ಇಲ್ಲಿ ಈ ಕೋಟೆ ಒಳಗಡೆ, ಅರಮನೆ ಒಳಗಡೆ ಈ ರೀತಿಯ ಇದರ ಪಠ್ಯವನ್ನು, ಕೆಲವು ಪಠ್ಯಗಳನ್ನೆಲ್ಲ ನಾನು ಉಲ್ಲೇಖ ಮಾಡಿದೆ, ನನ್ನ ಗ್ರಂಥದಲ್ಲಿ ಉಲ್ಲೇಖ ಮಾಡಿದೆ. ಹೇಗೆ ಸರ್ ಇವಾಗ ಹೀಗೆ ಹೋಗೋಣ. ಎಲ್ಲ ಸಮಾಧಿ ಇದು. ಹೇಗೆ ಹೇಳ್ತೀರಾ ಸರ್ ಸಮಾಧಿ ಅಂತ? ಇದೆಲ್ಲ ವೀರಗಲ್ಲು ಎಲ್ಲೆಲ್ಲಿದೆಯೋ ಅದೆಲ್ಲ ಸಮಾಧಿ. ಇದಿಷ್ಟು ಸಮಾಧಿಗಳು, ಇದೆಲ್ಲ ಸಮಾಧಿಗಳು. ಅಂದ್ರೆ ಇದು ಸೋಂದೆ ಅರಸರದಾಗಿರ್ಬಹುದಾ? ಅಲ್ಲ, ಅರಸ ಸಮಾಧಿ ಅಲ್ಲ, ಇದು ಸೈನಿಕರ ಸಮಾಧಿಗಳಾಗಿರುತ್ತೆ. ವೀರರ ಸಮಾಧಿಗಳು, ವೀರರ ಮರಣ ಹೇಳಿದ್ನಲ್ಲ ನಾನು. ನೋಡಿ, ಇಲ್ಲಿ ದೋಣಿಗಳಿದೆ ನೋಡಿ, ಕಲ್ಲಿನ ದೋಣಿಗಳು. ಇಷ್ಟು ದೊಡ್ಡದ? ಇದಕ್ಕಿಂತ ದೊಡ್ಡದಿದೆ ನೋಡಿ. ಅಂದ್ರೆ ಕಲ್ಲಿನ ದೋಣಿಗಳು ಈ ಕುದುರೆಗಳಿಗೆ, ಆನೆಗಳಿಗೆ ನೀರು ಕುಡಿಲಿಕ್ಕೆ. ಓಕೆ, ಹಾಗಾದ್ರೆ ಇಲ್ಲೇ ಸುತ್ತಮುತ್ತ ಆನೆ ಕಟ್ಟಾಗ್ತಾ ಇದೆ. ಲಾಯ ಇದೆ, ಇಲ್ಲೇ ಕುದುರೆ ಲಾಯಗಳಿವೆ ಇಲ್ಲೆಲ್ಲ. ಓಕೆ, 3 ಬಾನಿಗಳನ್ನ ನೋಡ್ತೀವಲ್ಲ ಸರ್, ಬೃಹದಾಕಾರದ್ದು. ಇನ್ನೂ ಒಂದು ಬೃಹದಾಕಾರದಿದೆ, ಅಲ್ಲಿ ನಮ್ಗೆ ಕಾಣ್ತಾ ಇಲ್ಲ ಈಗ. ಇಲ್ಲಿ ತುಂಬಾ ದೊಡ್ಡದಿದೆ ಅದು. ಅಂದಾಜು ಎಷ್ಟು ಲೀಟರ್ ನೀರು ಹಿಡಿಯುತ್ತೆ? ತುಂಬಾ ಇದೆ ರೀ ಮೇಡಮ್, ಅದು ಎಕ್ಸಾಕ್ಟ್ 500-1000 ಲೀಟರ್ ಹಿಡಿಬಹುದಲ್ವಾ? ಹಿಡಿಬಹುದು. 1000 ಲೀಟರ್ ಅಂತೂ ಹಿಡಿಬಹುದು ನೋಡಿ. ಓ ಮೈ ಗಾಡ್, ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ. ಅಂದ್ರೆ ರಾಜರು ಹೋಗ್ತಾ ಇದ್ದಂತ ಕುದುರೆ, ಅದಕ್ಕೆಲ್ಲ ಬೇಕಲ್ಲ ಸರ್ ನೀರಿನ ವ್ಯವಸ್ಥೆ ಅರಮನೆ ಒಳಗಡೆ. ಈ ತರ ತುಂಬಾ ಇದೆ ಇಲ್ಲಿ. ಅದನ್ನು ಕಲ್ಲಲ್ಲೇ ಮಾಡಿದ್ದಾರೆ. ಅದನ್ನು ಕಲ್ಲಲ್ಲೇ. ಅಂದ್ರೆ ಏನು ಶಾಶ್ವತವಾದ ಕೆಲಸ ನೋಡಿ ಅವರದ್ದು. ನಮ್ದು ಯಾವುದು ಶಾಶ್ವತ ಕೆಲಸ ಇಲ್ಲ ಈಗ. ಅವರು ನೋಡಿ ಬಿಟ್ಟು ಹೋಗಿ 400 ವರ್ಷದ ಮೇಲೂ ನಾವು ಅವರು ಬಳಸಿದ ವಸ್ತುಗಳನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಅದೇ ನಮ್ಮದು
ನಮ್ದು ಏನು ಶಾಶ್ವತ ಇಲ್ಲ. ವೀಕ್ಷಕರೇ, ಸೋಂದಾದಲ್ಲಿ ಸೋಂದ ಅರಸರ ಕುರುಹುಗಳನ್ನ ಹುಡ್ಕೊಂಡು ಮತ್ತೊಂದು ಸ್ಥಳಕ್ಕೆ ಬಂದಿದ್ದೀವಿ. ಆ ಸ್ಥಳ ಏನು, ಆ ಸ್ಥಳಕ್ಕೂ ಸೋಂದ ಅರಸರಿಗೂ ಏನು ಸಂಬಂಧ ಇದೆ ಅಂತ ಹೇಳಿ ನಮ್ಮ ಡಾಕ್ಟರ್ ಸೋಂದಾ ಸರ್ ಹೇಳ್ತಾ ಹೋಗ್ತಾರೆ. ಯಾವ ಸ್ಥಳ ಸರ್ ಇದು? ಮೇಡಮ್, ಇದು ಶಂಕರನಾರಾಯಣ ದೇವಸ್ಥಾನ ಹಳೆಯೂರು ಅಂತ. ಸೋಂದಾದಲ್ಲಿ ಹಳೆಯೂರು ಅಂದರೆ ಹಳೆ ಸೋಂದ ಅಂತ ಏನಿದೆಯಲ್ಲ, ಆ ಹಳೆ ಸೋಂದ ಇದ್ದಂಥ ಒಂದು ಭಾಗ ಇದು. ಹೀಗಾಗಿ ಇದು ಹಳೆಯೂರು. ಇಲ್ಲಿ ಒಂದು ದೇವಸ್ಥಾನ ಇದೆ, ಶಂಕರನಾರಾಯಣ ದೇವಸ್ಥಾನ ಅಂತ. ಹೆಸರಲ್ಲಿ ಶಂಕರನೂ ಇದ್ದಾನೆ, ನಾರಾಯಣನೂ ಇದ್ದಾನೆ. ಅದ್ರ ಹಿಂದೆ ಒಂದು ರೋಚಕತೆ ಇದೆ. ಏನು ಅಂತಂದರೆ, ಒಂದು ಕಾಲದಲ್ಲಿ ಸೋಂದಾದಲ್ಲಿ ಈ ಶೈವರಿಗೂ ವೈಷ್ಣವರಿಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಆಗತ್ತೆ. ಆ ಭಿನ್ನಾಭಿಪ್ರಾಯ ಇರಬಾರ್ದು ಅನ್ನೋ ಕಾರಣಕ್ಕಾಗಿ, ಅದರ ಶಮನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸೋದೆಯ ಸದಾಶಿವರಾಯ ಒಂದೇ ದೇವಾಲಯದಲ್ಲಿ ಶಂಕರನನ್ನು ನಾರಾಯಣನನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಅದಕ್ಕೆ 2 ಕಳಶಗಳನ್ನ ನೋಡಿ. 2 ಕಳಶ ಇದೆ, 2 ಗರ್ಭಗುಡಿ ಇದೆ ಸಪರೇಟ್ ಆಗಿ. ಇದು ವಿಜಯನಗರ ಮತ್ತು ಚಾಲುಕ್ಯ ಶೈಲಿಯ ಮಿಶ್ರಣದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿದೆ. ಕಲ್ಯಾಣ ಚಾಲುಕ್ಯ ಶೈಲಿ ಮತ್ತು ವಿಜಯನಗರ ಶೈಲಿಯಲ್ಲಿ ಈ ದೇವಾಲಯ ನಿರ್ಮಾಣ ಆಗಿದೆ. ಇದು ಸಭಾಮಂಟಪ ಇದೆ, ಆಮೇಲೆ ಅಂತರಾಳ ಇದೆ, ಗರ್ಭಗುಡಿ ಇದೆ. ನೋಡೋಣ. ಕದಂಬನಾಗರ ಶಿಖರ ಇದೆ ಮೇಲ್ಗಡೆ. ಆ ಶಿಖರಕ್ಕೆ ಕದಂಬನಾಗರ ಶಿಖರ ಅಂತ ಹೇಳ್ತೇವೆ. ಅಧಿಷ್ಠಾನ ಭಾಗದಲ್ಲಿ ವಿಜಯನಗರ ಶೈಲಿಯ ಪ್ರಭಾವದ ಎಲ್ಲ ವಿನೂತನ ಶಿಲ್ಪಗಳನ್ನು ನಾವು ನೋಡ್ಬೋದು. ಅಲ್ಲಿ ಪ್ಯಾಲೇಸ್ ನೋಡಿದಾಗ ಈ ರೀತಿಯಾಗಿ ವೈಭವನ ನಾವು ನೋಡಕ್ ಸಾಧ್ಯ ಆಗಿಲ್ಲ. ಬಟ್ ಟೆಂಪಲ್ ಅಲ್ಲಿ ತುಂಬಾ ಸೂಕ್ಷ್ಮ ಕೆತ್ತನೆಗಳನ್ನು ನಾವು ನೋಡ್ಬೋದು. ಸೋದೆ ಅರಸರ ಕಾಲದ ತುಂಬ ದೇವಾಲಯ ಇದೆ. ಸೋಂದಾದಲ್ಲಿ ಈ ಥರದ ಅನೇಕ ದೇವಾಲಯ ಇದೆ. ಅದರಲ್ಲಿ ಒಂದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ನಾನು ನಿಮಗೆ ಸ್ವಲ್ಪ ವಿಶೇಷ ಇದೆ ಅಂತ ನೋಡಿ. ಇದು ಅಧಿಷ್ಠಾನ ಭಾಗದಲ್ಲಿ, ಈ ಅಧಿಷ್ಠಾನ ಭಾಗದಲ್ಲಿ ರಸೆಟ್ ಅಂತ ಹೇಳ್ತೇವೆ. ಇದು ರಸೆಟ್, ಇದು ಕಂಬ ಮಾದರಿ, ಇದು ಶಿಖರ ಮಾದರಿ. ಮೇಲ್ಗಡೆ ಉಬ್ಬು ಶಿಲ್ಪಗಳೆಲ್ಲ ಪ್ರವಾಸಿಗರ ಚಿತ್ರ ಇದೆ ನೋಡಿ. ಚೀನಿ ಪ್ರವಾಸಿಗರ ಚಿತ್ರ ಎಲ್ಲ ಇದೆ ವಿಶೇಷವಾಗಿ. ಪುರಾಣ ಶಿಲ್ಪಗಳು, ಚೀನಿ ಪ್ರವಾಸಿಗಳು ಎಲ್ಲ ಇದೆ ನೋಡಿ. ಇವೆಲ್ಲ ವಿಶಿಷ್ಟವಾದಂತಹ ಋಷಿಮುನಿಗಳ ಚಿತ್ರಗಳು. ಅವರ ಕೇಶ ಶೈಲಿ ನೋಡಿ, ವಿನೂತನವಾದ ಕೇಶ ಶೈಲಿ ಇದೆ. ಚೀನಿ ಪ್ರವಾಸಿಗರು ಇಲ್ಲಿಗೆ ಬಂದಿದ್ರ ಬಗ್ಗೆ ಇಲ್ಲ. ಬಟ್ ಆ ಕಾಲದಲ್ಲಿ ಬಹುಶಃ ವಿದೇಶಿ ಪ್ರವಾಸಿಗರ ಬಗ್ಗೆ ಒಂದು ವಿಶಿಷ್ಟ ಕುತೂಹಲ ಇದ್ದಿರಬಹುದು ಶಿಲ್ಪಿಗಳಲ್ಲಿ. ಹೀಗಾಗಿ ಒಂದು ರೀತಿಯಲ್ಲಿ ಸಂಬಂಧ ಇರದ ಆ ರೀತಿಯ ಶಿಲ್ಪಗಳನ್ನೆಲ್ಲ ನಾವು ನೋಡ್ತೇವೆ ಇಲ್ಲಿ. ಯಾವ ರೀತಿ ಎಲ್ಲ ಶಿಲ್ಪ ಕಲಾಕೃತಿಗಳಿವೆ ಅಂದ್ರೆ ನೋಡ್ಕೊಂಡ್ ಬರೋಣ ಬನ್ನಿ ಸರ್. ಇಲ್ಲಿ ನೋಡಿ, ಬಳ್ಳಿ ಮಾದರಿಗಳು, ಅರಳಿದ ಕಲರ್ ಇದೆಯಲ್ಲ ಸರ್, ಇದು ಮಾಮೂಲಿ ಕಲರ್ ಇದೆ, ರೆಡ್ ಕಲರ್ ಇದೆ. ಇಲ್ಲ ಪೇಂಟ್ ಮಾಡಿದ್ದಲ್ಲ ಇದು. ಇಲ್ಲಿ ನಮ್ಮ ಈ ಕೆಲವು ಮರಗಳಿಗೆ ಬೀಜಗಳು ಬೀಳತ್ತಲ್ಲ, ಹಣ್ಣುಗಳೆಲ್ಲ ಬಿದ್ದು ಅದ್ರ ನೋಡಿ ಉದುರತ್ತೆ. ಇದು ಆ ತರ ಆಗಿದೆ ನೋಡಿ. ಅದರಲ್ಲಿ ಇದಿದೆ, ಕಬ್ಬಿಣದ ಅಂಶ ಇದೆ ಕಲ್ಲಲ್ಲಿ. ಹೌದಾ? ಕರೋಷನ್ ಆಗಿದೆ. ಹೌದು. ಓಕೆ. ಸುತ್ತ ಅದೇ ಮಾದರಿಯಲ್ಲಿ ನಾವು ನೋಡ್ತೀವಿ. ಸುತ್ತ ಅದೇ ಮಾದರಿಯಲ್ಲಿ ಇದೆ. ಬೇರೆ ಬೇರೆ ಕಲಾಕೃತಿಗಳು ಇಲ್ಲಿ. ನಾಟ್ಯ ಎಲ್ಲದೂ ಇದೆ. ಡ್ಯಾನ್ಸ್ ಮಾಡ್ತಾರೆ, ಎಲ್ಲ ಮಾದರಿಯ ಶಿಲ್ಪಗಳು ಇದೆ. ಓಕೆ. ಸರಸ್ವತಿ, ಇದೇನಿದು ಮಜ್ಜಿ ಕಡಿತಾರದ? ಬಾಲಕೃಷ್ಣಂದಿದೆ. ಇಲ್ಲಿ ಕೆಳಗಡೆ ಪ್ರಾಣಿಗಳದ್ದೆಲ್ಲ ಇದೆ. ಆನೆ, ಇಲ್ಲಿ ಕೆಲವೊಂದು ಕಾಮಭಂಗಿಗಳನ್ನ ಎಲ್ಲದೂ ಇದೆ. ಶೃಂಗಾರ ಶಿಲ್ಪಗಳಿದೆ ನೋಡಿ. ಇದು ಈ ರೀತಿ ಸ್ಟೆಪ್ಸ್ ಇರತ್ತಲ್ಲ, ಅದನ್ನ ನಾವು ಕದಂಬನಾಗರ ಶಿಖರ ಅಂತ ಕರಿತೇವೆ. ಕದಂಬನಾಗರ ಶಿಖರ ಅಂತ ಕರಿತೇವೆ. ಹಿಂಗೆ ಕೆಲವೊಂದು ರೌಂಡ್ ಶೇಪ್ ಇರುತ್ತಲ್ಲ. ಬೇರೆ ಬೇರೆ ದ್ರಾವಿಡ ಶೈಲಿ ಬೇರೆ, ನಾಗರ ಶೈಲಿ ಬೇರೆ, ವೇಸರ ಶೈಲಿ ಬೇರೆ. ಬಟ್ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ನಾವು ಕದಂಬನಾಗರ ಶಿಖರ ಅಂತ ಹೇಳ್ತೇವೆ. ಅಲ್ಲಿ ಸುಖನಾಸ ಪಟ್ಟಕ ಅಂತ ಇದೆ ಮೇಲ್ಭಾಗದಲ್ಲಿ, ಶಿಖರದ ಸ್ವಲ್ಪ ಕೆಳಗಡೆ ಎದುರು ಭಾಗದಲ್ಲಿ. ಅಲ್ಲಿ ಬಹಳ ಸುಂದರವಾದ ಈ ಮಹಿಷಮರ್ಧಿನಿ ಮತ್ತು ಕಾಳಿಂಗಮರ್ದನ ಕೃಷ್ಣನ ಕೆತ್ತನೆಯನ್ನು ನಾವು ನೋಡ್ಬೋದು. ಅದು ಎರಡೂ ಮಾದರಿಗಳು. ಸುಖನಾಸ ಪಟ್ಟಕ ಇಲ್ಲಿ ಕಾಣಲ್ಲ ಅದು. ಹಿಂದೆ ಇದ್ರಲ್ಲೆಲ್ಲ ಏನು ಕಲಾಕೃತಿಗಳನ್ನ ನೋಡಿ. ಇಲ್ಲಿ ಏನೂ ಇಲ್ಲ, ಪ್ಲೇನ್ ಇದೆ ನೋಡಿ. 2 ಗರ್ಭಗುಡಿ ಸಪರೇಟ್ ಆಗಿ ಕಾಣುತ್ತೆ ನೋಡಿ ಹೇಗೆ. ಹೌದು. ಇದು ಟೆಂಪಲ್ ಕಟ್ಟಾದ್ಮೇಲೆ ಆ ಜಗಳ ಎಲ್ಲ ಕಡಿಮೆ ಆಯ್ತಾ? ಆ ಸಂದರ್ಭದಲ್ಲಿ ಅದು ನಿವಾರಣೆ ಆಯಿತು. ಎಲ್ಲೋ ಒಂದು ಕಡೆ ಒಂದು ಪ್ರಮಾಣದಲ್ಲಿ, ಜಗಳ ಅಂತಲ್ಲ, ಸ್ವಲ್ಪ ಮಟ್ಟಿಗೆ ಏನೋ ಒಂಥರ ಧಾರ್ಮಿಕ ಭಿನ್ನಾಭಿಪ್ರಾಯ ಇತ್ತು.
ಹಾಗಾಗಿ ನಮ್ಮ ರಾಜರು ಅರಸರ ಕಾಲದಲ್ಲಿ ಈ ರೀತಿಯಾದಂತ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾ ಮಾಡ್ತಾ ಇತ್ತು. ಅದು ಒಂದು ಉದ್ದೇಶ. ಅದಕ್ಕೆ ಬೇರೆ ಬೇರೆ ಧಾರ್ಮಿಕತೆ ಕಾರಣಗಳು ಇದೆ, ಬಟ್ ಇದು ಒಂದು ಉದ್ದೇಶ. ಈಗ ನಾವು ಒಳಭಾಗಕ್ಕೆ ಹೋಗೋಣ. ಎಲ್ಲಿಂದ ಹೋಗೋಣ? ಶಿವನಿಂದ ಹೋಗೋಣ, ನಾರಾಯಣನಿಂದ ಹೋಗೋಣ? ಯಾವ್ದಾದ್ರು ಬನ್ನಿ, ಶಿವನಿಂದನೇ ಹೋಗೋಣ. ಓಕೆ. ಶಂಕರ ನೋಡಿ, ವಾವ್, ಇದು ಸಭಾಮಂಟಪ, ಇದು ಶಂಕರನ ದೇವಾಲಯ. ಒಳಗಡೆನು ಕಲಾಕೃತಿಗಳೆಲ್ಲ ಚೆನ್ನಾಗಿದೆ ಸರ್. ಕಾಣಲ್ಲ? ನಿಮಿಷ ಇಲ್ಲ, ಇಲ್ಲಿ ನೋಡಿ. ಇಲ್ಲಿ ನಿಮಗೆ ಇದು ಈ ಭಾಗ ಭುವನೇಶ್ವರಿ ಅಥವಾ ಛತ್ತು ಅಂತ ಕರೀತಾರೆ ಇದನ್ನ. ಈ ಪಾರ್ಟನ್ನು ನೋಡಿ, ಎಷ್ಟು ಅದ್ಭುತವಾದ ಕೆತ್ತನೆ ಇದೆ ನೋಡಿ ಇಲ್ಲಿ. ಆಕ್ಚುಲಿ ಇದೆಲ್ಲ ಹೊಯ್ಸಳರ ಕಾಲದ ಮಾದರಿ ಅಂತ ಇಲ್ಲ ಇಲ್ಲ, ಇದು ಕಲ್ಯಾಣ ಚಾಲುಕ್ಯ ಮತ್ತು ವಿಜಯನಗರ ಶೈಲಿ ಇದೆ. ಕೆಲವೊಂದಷ್ಟು ಹೊಯ್ಸಳ ಪ್ರಭಾವನು ಕಾಣುತ್ತೆ, ಇಲ್ಲ ಅಂತ ಹೇಳಲ್ಲ ನಾನು. ನೋಡಿ, ಕಂಬ ಕೂಡ ಹಾಗೆ ಎಷ್ಟು ಅಲಂಕೃತ ಕಂಬಗಳಿದೆ ನೋಡಿ. ಇವೆಲ್ಲ ಚಾಲುಕ್ಯ ಶೈಲಿ, ಬಳೆಯಾಕಾರ ಎಲ್ಲ ಇದೆಯಲ್ಲ, ಚಾಲುಕ್ಯ ಶೈಲಿ ಬರುತ್ತೆ ನೋಡಿ. ಅಧಿಷ್ಠಾನ ಭಾಗದಲ್ಲೂ, ಕಂಬದ ಅಧಿಷ್ಠಾನ ಭಾಗದಲ್ಲೂ ಕೂಡ ಬ್ರಹ್ಮ, ಗಣಪತಿ, ವಿಷ್ಣು ಎಲ್ಲ ರೀತಿಯ ಶಿಲ್ಪಗಳನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಓಕೆ, ಇದು ಬೇರೆ ರೀತಿ ಇದೆಯಲ್ಲ? ಅದೇ, ಒಂದೊಂದು ಕಂಬ ಒಂದೊಂದು ರೀತಿಯಲ್ಲಿದೆ. ಇದೆಲ್ಲ ವಿಶೇಷ. ಇದು ಶಂಕರಂದು ಬೇರೆ ರೀತಿ, ನಾರಾಯಣಂದು ಇದು ನೋಡಿ, ನಾರಾಯಣನ್ ಇಲ್ಲಿ ಸರಳ ಇದೆ ಇಲ್ಲಿ. ಓಕೆ, ಇದು ರೌಂಡ್ ಶೇಪ್ ಅಲ್ಲಿ ಇದೆ, ಸ್ಕ್ವೇರ್ ಶೇಪ್ ಅಲ್ಲಿ ಶೇಪ್ ಅಲ್ಲಿ ಇದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಈ ಗೋಪಾಲಕೃಷ್ಣನ ವಿಗ್ರಹ ಬಹಳ ಸುಂದರವಾಗಿದೆ ನೋಡಿ. ವಾವ್, ಈ ಉಬ್ಬು ಶಿಲ್ಪ ಏನ್ ಕೆತ್ತನೆ ಸರ್, ಸಾಕ್ಷಾತ್ ಗೋಪಾಲಕೃಷ್ಣನ್ನೇ ನೋಡಿದಂಗೆ. ಆಮೇಲೆ ಲಲಾಟದ ಲಕ್ಷ್ಮಿ, ಆಮೇಲೆ ಈ ದ್ವಾರಪಟ್ಟಿಕೆಯಲ್ಲಿ ನೋಡಿ ಕೆತ್ತನೆ ಎಷ್ಟು ಚೆನ್ನಾಗಿದೆ. ಇವೆಲ್ಲ ವಿಜಯನಗರ ಶೈಲಿ. ಇದು ಓಕೆ, ಬನಾನ ಬಡ್ಡ ಅಂತ ಹೇಳ್ತಾರೆ, ಇದು ಬಾಳೆ ದಿಂಡಿನ ಆಕೃತಿ ಅಂತ. ಇದು ವಿಜಯನಗರ ಶೈಲಿ ಇದು. ಆಮೇಲೆ ಇಲ್ಲಿ ಮಾರುತಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನಂದಿ, ಆಮೇಲೆ ಶಿಖರ ಮಾದರಿ, ಇಲ್ಲಿ ಲಲಾಟದಲ್ಲಿ ಗಣಪತಿ ಲಲಾಟ ಬಿಂಬದಲ್ಲಿ. ಒಳಗಡೆ ನೋಡೋಣ ಅಂದ್ರೆ ಹೌದು ಹೌದು ಹೌದು, ಲಾಕ್ ಆಗಿದೆ ಸರ್. ಇದೆ ಯಾರು? ರಾಧಾಕೃಷ್ಣ ಇದು. ಓ, ಸಕ್ಕತ್ತಾಗಿದೆ. ಆಮೇಲೆ ಇಲ್ಲಿ ನಾರಾಯಣನ ವಿಗ್ರಹನು ಕಾಣಲ್ಲ ಇಲ್ಲಿ. ಕಾಣತ್ ನೋಡಿ, ಕಾಣಿಸುತ್ತೆ ಸರ್. ಇವಾಗ ಚೆನ್ನಾಗಿ ಕಾಣಿಸ್ತದೆ. ನಾರಾಯಣಂದು ಕಿರೀಟ ನೋಡ್ಬೇಕು ಸರ್, ಏನ್ ಸಕದ ಕಾಣಿಸ್ತಾ ಇದೆ. ಇಲ್ಲೇ ಇರ್ಬೋದಾ ಅಂತ ಲೈಟ್ ಅದು ನೋಡಿದೆ ನಾನು, ಅಲ್ಲಿ ಇಲ್ಲ. ಅದು ಶಿವ. ಒಂದಿನ ಅಂತೂ ನನಗೆ ಇಲ್ಲಿ ಭಾಳ ಅಚ್ಚರಿ, ಕಾಮನ್ ಆಗಿದೆ ಅದರಲ್ಲಿ, ಬಟ್ ನಮ್ಗೆ ಅಚ್ಚರಿ. ನಾನು ಹಿಂಗೆ ಸುಮ್ಮನೆ ನಿಮ್ಮ ಹಾಗೆ ಒಬ್ಬರನ್ನ ಕರ್ಕೊಂಡ್ಬಂದಿದ್ದೆ ಇಲ್ಲಿ. ಇಲ್ಲಿ ಕರೆಕ್ಟ್ ಆ ಲಿಂಗಕ್ಕೆ ನಾಗರಹಾವು ಸುತ್ಕೊಂಡಿದೆ, ರಿಯಲ್ ನಾಗರಹಾವು ಸುತ್ಕೊಂಡಿದೆ ಅಲ್ಲಿ ಲಿಂಗಕ್ಕೆ. ಆ ದೃಶ್ಯ ಎಷ್ಟು ರೋಮಾಂಚನ ಆಯ್ತು ಅಂದ್ರೆ ನಂಗೆ ಕಾಂಟ್ ಬಿಲೀವ್. ಡೋರ್ ಕ್ಲೋಸ್ ಆಗಿತ್ತು. ಡೋರ್ ಕ್ಲೋಸ್ ಹಾಕೊಂಡಿತ್ತು, ಅಲ್ಲಿ ಒಳಗಡೆ ನಾಗರಹಾವು ಇದೆ. ಆ ಕಾಲದಲ್ಲಿ ಪಗಡೆ ಆಟ ಆಡ್ತಾ ಇದ್ರು ಇಲ್ಲೇ. ಪಗಡೆ ಆಟಕ್ಕೆ ಮುಂಚಿತವಾಗಿ ಈ ರೀತಿಯಾಗಿ ಮಾಡ್ಕೊಂಡಿದ್ರು ನೋಡಿ. ಸಮಕಾಲೀನ ಅರಸು ಮನೆತನಗಳು ಅಂತ ಒಂದಷ್ಟು ಜನ ಇದ್ರು, ಒಂದಷ್ಟು ಸಾಮ್ರಾಜ್ಯಗಳಿದ್ವು. ಅಂದರೆ ಸೋದೆ ಅರಸರ ಸಮಕಾಲೀನ ಅರಸರು ಅಂತ. ಈಗ ಉದಾಹರಣೆಗೆ ಬಿಳಿಗಿಯ ಅರಸರು, ಕೆಳದಿಯ ಅರಸರು, ಮರಾಠರು, ಇಂಗ್ಲೀಷರು, ಪೋರ್ಚುಗೀಸರು. ಇವರೇನು ಅರಸರಲ್ಲದೆ ಹೋದ್ರು, ಒಂದು ಇಲ್ಲಿ ಬಂದು ಅವಾಗ ಆಡಳಿತ ಅಂತೂ ಪ್ರಾರಂಭ ಮಾಡಿಬಿಟ್ಟಿದ್ರು, ಅವರು ಸ್ಟಾರ್ಟ್ ಮಾಡ್ತಾಯಿದ್ರು. ಇವರೆಲ್ಲರ ಜೊತೆ ಯುದ್ಧ ಆಗಿದೆ. ಇದರಲ್ಲಿ ಬಿಳಿಗಿಯ ಅರಸರ ಜೊತೆ ಒಂದು ಸೌಹಾರ್ದಯುತ ಸಂಬಂಧ ಇತ್ತು. ಅವ್ರ ಜೊತೆ ಏನು ಸಂಘರ್ಷಣಾತ್ಮಕ ಸಂಬಂಧ ಇರಲಿಲ್ಲ, ಒಂದು ಒಳ್ಳೆಯ ರೀತಿ ಬಾಂಧವ್ಯ ಇತ್ತು. ಕಾರಣ ವಿವಾಹ. ಸೋದೆ ಅರಸರಿಗೂ ಬಿಳಿಗಿಯ ಅರಸರ ಮಧ್ಯೆ ವೈವಾಹಿಕ ಸಂಬಂಧ ಇತ್ತು. ಸೋದೆಯ ಅರಸನಾದಂತಹ ಅರಸಪ್ಪ ನಾಯಕ, ಇಮ್ಮಡಿ ಅರಸಪ್ಪ ನಾಯಕನ ಮಗಳನ್ನು ಬಿಳಿಗಿ ರಾಜಕುಮಾರ ಇಮ್ಮಡಿ ಗಂಡೇಂದ್ರನಿಗೆ ಕೊಟ್ಟು ವಿವಾಹ ಆಗಿತ್ತು. ಹೇಗಿತ್ತು ವಿವಾಹ ಅಂದರೆ ಅದ್ರ ವರ್ಣನೆಲ್ಲ ಬರುತ್ತೆ.
ಸೋದೆಯಿಂದ ಬಿಳಗಿಯವರೆಗೆ ಮೆರವಣಿಗೆ ಅಂತೆ, ಸಾಂಸ್ಕೃತಿಕ ಮೆರವಣಿಗೆ. ಎಷ್ಟು ಕಿಲೋಮೀಟರ್ ಇದೆ ಸೋದೆಯಿಂದ ಬಿಳಗಿಗೆ? ಸೋದೆಯಿಂದ ಬಿಳಗಿಗೆ ಸುಮಾರು ಒಂದು 50 ಕಿಲೋಮೀಟರ್ ಆಗುತ್ತೆ. 50 ಕಿಲೋಮೀಟರ್ ಸಾಂಸ್ಕೃತಿಕ ಮೆರವಣಿಗೆ ಆಗಿತ್ತಂತೆ. ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇತಿಹಾಸದಲ್ಲಿ ಬಹುಶಃ ಒಂದು ದೊಡ್ಡ ವಿವಾಹ ಮಹೋತ್ಸವದಾಗಿರಬಹುದು. ಅಂಥ ಒಂದು ಒಳ್ಳೆಯ ಬಾಂಧವ್ಯ ಆ ವಿವಾಹ. ಹಿಂದೆಲ್ಲ ಅರಸರ ಕಾಲದಲ್ಲಿ ವಿವಾಹ ಅಂದರೆ ಕೇವಲ 2 ಕುಟುಂಬಗಳ ಮಿಲನ ಮಾತ್ರ ಆಗಿರದೆ 2 ಸಾಮ್ರಾಜ್ಯಗಳ ರಾಜಕೀಯ ಸಂಬಂಧ ವೃದ್ಧಿಗೊಂದು ವಾಹಕವೂ ಆಗಿರ್ತಾ ಇತ್ತು ಅದು. ಹೀಗಾಗಿ ಒಂದು ಒಳ್ಳೆಯ ಸಂಬಂಧ ಇತ್ತು. ಕೆಳದಿಯವರ ಜೊತೆ ಸಂಘರ್ಷಣಾತ್ಮಕ ಸಂಬಂಧ ಇತ್ತು. ಕಾರಣ ಸ್ಪರ್ಧೆ, ವ್ಯಾಪಾರದ ಸ್ಪರ್ಧೆಗೆ ಸಂಬಂಧಪಟ್ಟು ಸಾಕಷ್ಟು ಯುದ್ಧಗಳು. ಕೆಳದಿ ಚೆನ್ನಮ್ಮ ಮತ್ತು ಈ ಸೋದೆ ಅರಸರ ಮಧ್ಯೆ ಯುದ್ಧ ಆಗಿತ್ತು. ಸಹಜವಾಗಿ ಕೆಳದಿಯವ್ರ ಮೇಲ್ಗೈ ಆಗ್ತಿತ್ತು. ಯಾಕೆಂದರೆ ಸೋದೆ ಅರಸರ ಶೌರ್ಯದ ಸಾಮರ್ಥ್ಯದ ಕೊರತೆ ಅಂತ ಅಲ್ಲ ಕಾರಣ. ಆಗಲೇ ಹೇಳಿದ ಹಾಗೆ ಅವರ ಸೈನ್ಯ ದೊಡ್ಡದಾಗಿತ್ತು, ಇವ್ರದ್ದು ಪುಟ್ಟ ಸೈನ್ಯ ಇತ್ತು. ಕೆಳದಿಯ ಸೈನ್ಯ ಸಹಜವಾಗಿ ದೊಡ್ಡದಿದ್ದರಿಂದ ಅವರ ಗೆಲುವೇ ಕಾರಣ ಆಗಿತ್ತು. ಹೀಗೆ ಮರಾಠರ ಜೊತೆ ಯುದ್ಧ ಆಗಿತ್ತು. ಆಮೇಲೆ ಬ್ರಿಟಿಷರ ಜೊತೆ ಯುದ್ಧದಲ್ಲಂತೂ ಬ್ರಿಟಿಷರನ್ನ ಸೋಲಿಸ್ತಾರೆ ಇವರು, ಹೇಳಿದೆ ನಾನು, ಬ್ರಿಟಿಷರನ್ನ ಸೋಲಿಸ್ತಾರೆ. ಹೀಗಾಗಿ ಸಾಕಷ್ಟು ಯುದ್ಧಗಳಾಗಿವೆ, ಅನೇಕ ಯುದ್ಧಗಳಾಗಿವೆ. ಆ ಯುದ್ಧಗಳ ಬಗ್ಗೆ ನಮಗೆ ಒಂದಷ್ಟು ವೀರಗಲ್ಲುಗಳು ಮಾಹಿತಿ ಕೊಡುತ್ತೆ. ಈ ಕೆಳದಿಯ ಮತ್ತು ಸೋದೆ ಅರಸರ ಜೊತೆಗಿನ ಯುದ್ಧದ ಬಗ್ಗೆ ಒಂದು ಇಲ್ಲೇ ಮಾಸ್ತಿಕಾನ್ ಅಂತ ಒಂದು ಪ್ರದೇಶ ಇದೆ ಆ ಸೋದೆಯಲ್ಲೇ, ಆ ಪ್ರದೇಶದ ಒಂದು ವೀರಗಲ್ಲು ನಮಗೆ ಮಾಹಿತಿ ಕೊಡುತ್ತೆ. ಹೀಗಾಗಿ ಸಾಕಷ್ಟು ಯುದ್ಧಗಳಾಗಿವೆ ಈ ಕಾಲ. ಅಂತ್ಯ ಹೇಗಾಗಿದ್ದು? ಸೋದೆ ಅರಸರ ಅಂತ್ಯ ನಾನು ಆಗಲೇ ಹೇಳಿದಾಗೆ 1763ರಲ್ಲಿ ಹೈದರ್ ಅಲಿಯ ದಾಳಿಗೆ ಸಿಲುಕಿ ಈ ಪ್ರದೇಶ ಹೇಳೋದಕ್ಕಿಂತ ಈ ಅರಸು ಮನೆತನ ಅವನತಿಯನ್ನು ಕಾಣುತ್ತೆ. ಈ ಪ್ರದೇಶವನ್ನು ಬಿಟ್ಟು ಅವರು ಗೋವಾಕ್ಕೆ ಹೋಗಿ ನೆಲೆಸ್ತಾರೆ. ಓಕೆ, ಹೌದು. ಇದರಲ್ಲಿ ದಾಳಿ ಮಾಡಿದಾಗ ಇಲ್ಲಿರುವಂಥ ಸಂಪತ್ತೆಲ್ಲ ದೋಚ್ಕೊಂಡು ಸಾಕಷ್ಟಾಗಿದೆ, ಸಂಪತ್ತುಗಳನ್ನೆಲ್ಲ ದೋಚ್ಕೊಂಡು ಹೋಗಾಗಿದೆ. ಮತ್ತು ಕೆಲವೊಂದಷ್ಟು ವಿನಾಶ ಕೂಡ ಆಗಿದೆ, ಕೆಲವೊಂದು ಸ್ಮಾರಕಗಳ ನಾಶ ಆಗಿದೆ. ಅದೃಷ್ಟವಶಾತ್ ಇಲ್ಲಿಯ ದೇವಾಲಯಗಳ ನಾಶ ಆಗಿಲ್ಲ. ಆ ಕಾಲದಲ್ಲಿ ಯಥಾವತ್ತಾಗಿದೆ. ಒಂದಷ್ಟು ದೇವಾಲಯಗಳು ನಾಶ ಆಗಿತ್ತು. ಅದನ್ನು ಇಲ್ಲಿನ ಒಂದು ನಮ್ಮ ಸ್ವರ್ಣವಲ್ಲಿ ಮಠದ ಒಂದು ಸಂಸ್ಥೆ ಇದೆ, ಜಾಗೃತ ವೇದಿಕೆ ಅಂತ. ಆ ಜಾಗೃತ ವೇದಿಕೆ ಸಂಸ್ಥೆಯ ಮೂಲಕ ಸ್ವರ್ಣವಲ್ಲಿ ಗುರುಗಳು ಈ ದೇವಾಲಯಗಳ ಸಂರಕ್ಷಣೆಗಳನ್ನು ಮಾಡ್ತಾ ಇದ್ದಾರೆ ಭಾಳ ಚೆನ್ನಾಗಿ. ಅದರ ಕೆಲಸನೇ ದೇವಾಲಯಗಳ ಸಂರಕ್ಷಣೆ, ಆ ಜಾಗೃತ ವೇದಿಕೆಯ ಕೆಲಸನೇ. ಹೀಗಾಗಿ ಒಂದು ಐತಿಹಾಸಿಕ ಪ್ರಜ್ಞೆ ಹೇಳುವುದು ಹುಟ್ಕೊಳ್ತಾ ಇದೆ. ಹೌದು, ಇತ್ತೀಚೆಗೆ ಹುಟ್ಟುಕೊಳ್ತಾ ಇದೆ ತುಂಬ ಚೆನ್ನಾಗಿ. ಈ ಪ್ರಾಚೀನ ಸಂಪತ್ತುಗಳು, ಪ್ರಾಚೀನ ದೇವಾಲಯಗಳು, ಇವು ನಮ್ಮ ನಿಜವಾದ ಸಂಪತ್ತು. ಇವುಗಳನ್ನು ನಾವು ಚೆನ್ನಾಗಿ ಇಟ್ಕೋಬೇಕು. ಕೇವಲ ನಮ್ಮ ಮನೆಯಲ್ಲಿರುವ ಚಿನ್ನ, ವಜ್ರ, ವೈಡೂರ್ಯ, ಬಂಗಾರ, ಹಣ ಮಾತ್ರ ನಮ್ಮ ಸಂಪತ್ತು ಅಲ್ಲ. ನಮ್ಮೂರಿನಲ್ಲಿರುವ ದೇವಾಲಯಗಳೂ ನಮ್ಮ ಸಂಪತ್ತು. ಈ ರೀತಿಯ ಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಅಂದಾಗ ಅವುಗಳನ್ನೆಲ್ಲ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂಥದ್ದೊಂದು ಪ್ರಜ್ಞೆ ನಮ್ಮ ಸೋಂದಾದಲ್ಲಂತೂ ಬರ್ತಾ ಇದೆ ಖಂಡಿತವಾಗಿಯೂ. ಅದಕ್ಕೆ ಭಾಳ ಸಂತೋಷ ಇದೆ. ಹೀಗಾಗಿ ನಮ್ಮ ಸೋಂದಾದ 3 ಮಠಗಳು ಏನು ಈಗ ಸ್ವರ್ಣವಲ್ಲಿ ಮಠ, ಜೈನ ಮಠ, ವಾದಿರಾಜ ಮಠ, ಈ 3 ಮಠಗಳ ಪರಮ ಪೂಜ್ಯ ಶ್ರೀಗಳವರಿಗೆ ಒಂದು ಬಹಳ ಅದ್ಭುತವಾದ ವೈಜ್ಞಾನಿಕ ಇತಿಹಾಸ ಪ್ರಬುದ್ಧತೆ ಪ್ರಜ್ಞೆ ಇರುವುದರಿಂದ ನಮಗೆ ಬಹಳ ನಮ್ಮ ಕಾರ್ಯಕ್ಕೆ ಸುಲಭತೆ ಸಿಕ್ಕಿದೆ. ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಆಶೀರ್ವಾದ, ಅವರ ಐತಿಹಾಸಿಕ ಪ್ರೀತಿ, ಅದು ಮುಖ್ಯ. ಅದು ನಮಗೆಲ್ಲರಿಗೂ ಒಂದು ಬೆಂಬಲವಾಗಿ ನಿಂತಿದೆ. ಸರ್, ಸೋಂದ ಅರಸರ ಕಾಲದಲ್ಲಿ ನಾಣ್ಯಗಳ ವ್ಯವಸ್ಥೆ ಹೇಗಿತ್ತು? ನಾಣ್ಯ ಇತ್ತು, ಎಲ್ಲ ರೀತಿಯ ನಾಣ್ಯಗಳಿದ್ವು. ಬೆಳ್ಳಿ, ಬಂಗಾರ, ಎಲ್ಲ ರೀತಿಯ ನಾಣ್ಯಗಳಿದ್ವು. ಆದರೆ ಅವುಗಳು ಸಮೃದ್ಧವಾಗಿ ನಮಗೆ ದೊರಕಲಿಲ್ಲ. ನಮ್ಮ ಸಂಶೋಧನೆಯಲ್ಲಿ ಕೆಲವೊಂದಷ್ಟು ಮಾತ್ರ ದೊರಕಿದೆ ಬಿಟ್ಟರೆ ಸಮೃದ್ಧವಾದಂಥ ನಾಣ್ಯಗಳ ದೊರಕುವಿಕೆ ಇಲ್ಲ. ಹಾಗಂತ ನಾಣ್ಯಗಳ ಉತ್ಪಾದನೆಯಲ್ಲಿ ಕುಂಠಿತ ಇಲ್ಲ. ನಾಣ್ಯ ಉತ್ಪಾದನೆ ತುಂಬ ಚೆನ್ನಾಗಿತ್ತು. ಕೆಲವೊಂದು ಮುತ್ತಿನ ಕೆರೆ ಅಂತ ಒಂದು ಪ್ಲೇಸ್ ಇದೆ. ಆ ಮುತ್ತಿನ ಕೆರೆಯ ಸಮೀಪದಲ್ಲೇ ಒಂದು ಮಿಂಟಿಂಗ್ ಪ್ಲೇಸ್ ಇದೆ. ಅಂದರೆ ಆ ಕಾಲದ ಮಿಂಟಿಂಗ್ ಪ್ಲೇಸ್ ಅಂದರೆ ನಾಣ್ಯ ಉತ್ಪಾದನಾ ಸ್ಥಾನ, ನಾಣ್ಯ ಉತ್ಪಾದನೆ ಮಾಡುವಂಥ ಒಂದು ಸ್ಥಳ ಅದಾಗಿತ್ತು ಹೇಳುವಂಥದ್ದು. ಉತ್ಖನನ ಆಗಿಲ್ಲ ಇಲ್ಲಿ. ಉತ್ಖನನ ಆದರೆ ಇನ್ನೂ ಹೆಚ್ಚಿನ ಮಾಹಿತಿಗಳು ನಮಗೆ ದೊರಕಲಿಕ್ಕೆ ಸಾಧ್ಯ ಇದೆ ಈ ಪ್ರದೇಶಗಳಲ್ಲಿ ಉತ್ಖನನ ಆದರೆ. ಇವಾಗ ನೆಕ್ಸ್ಟ್ ನಾವು ನಾಡಿನ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಮತ್ತು ಪ್ರವಾಸಿ ತಾಣ, ವಿಶೇಷವಾಗಿ ಧಾರ್ಮಿಕ ಸ್ಥಾನ, ಅದು ಸಹಸ್ರಲಿಂಗದ ಕಡೆ ಹೋಗೋಣ. ಬಹಳ ಕುತೂಹಲ ಇದೆ. ಸಹಸ್ರಲಿಂಗದ ಕಡೆ ಹೋಗೋಣ. ಶಾಲ್ಮಲಾ ನದಿ ತೀರ ಕರ್ಕೊ ಬಂದಿದ್ದೀರಲ್ಲ ಸರ್, ನಮ್ಮನ್ನ ನದಿ ನೋಡ್ಬೋದಾ? ನಮ್ಮ ವೀಕ್ಷಕರಿಗೆ ತೋರಿಸ್ಬೋದಾ? ಮತ್ತು ಇಲ್ಲಿ ಬರ್ಡ್ಸ್ ಎಲ್ಲ ನೋಡ್ತಾ ಇದ್ದೀವಲ್ಲ. ಶಿರಸಿ ಅರಣ್ಯ ವಿಭಾಗ, ಹುಲೇಕಲ್ ವಲಯ, ಈ ಪ್ರದೇಶಕ್ಕೆ ಹುಲೇಕಲ್ ವಲಯ ಅಂತಲ್ಲ. ಓಕೆ, ಇದು ಶಾಲ್ಮಲಾ ನದಿ ಕಣಿವೆ ಸಂರಕ್ಷಿತ ಪ್ರದೇಶ ಅಂತ ಮಾಡಿದ್ದಾರೆ ಇತ್ತೀಚೆಗೆ.
ಶಾಲ್ಮಲಾ ನದಿ ಬತ್ತು ಹೋಗಿದೆ ದುರದೃಷ್ಟವಶಾತ್. ಫಸ್ಟ್ ಟೈಮ್ ನಾನು ಹೇಳಿದ್ನಲ್ಲ ನಾನು, ಅಷ್ಟು ಆ ಥರ ವಾತಾವರಣ ಸೃಷ್ಟಿಯಾಗಿದೆ. ಈಗ ನಾವಿರುವಂಥದ್ದು ಸಹಸ್ರಲಿಂಗ ಅಂತ. ಸಹಸ್ರಲಿಂಗ ಅಂತ ಆ್ಯಕ್ಚುಲಿ ಇದು ಒಂದೇ ಪ್ಲೇಸ್ ಅಲ್ಲ, ಇದು ಪ್ರವಾಸಿಗರೆಲ್ಲ ಜಾಸ್ತಿ ಬರೋದು ಈ ಪ್ರದೇಶ. ಆದರೂ ಸಹಸ್ರಲಿಂಗ ಅಂತ ಸುಮಾರು ಒಂದು 10-12 ಕಿಲೋಮೀಟರ್ ವ್ಯಾಪ್ತಿಗೆ ಇದು ಸಹಸ್ರಲಿಂಗ. ಒಂದೇ ಪ್ರದೇಶ ಸಹಸ್ರಲಿಂಗ ಅಲ್ಲ, ಈ ಸ್ಥಳದ ಹೆಸರೇ ಸಹಸ್ರಲಿಂಗ. ಅದಕ್ಕೆ ಕಾರಣ ಸಾವಿರಾರು ಲಿಂಗಗಳು ಇರುವ ಪ್ರದೇಶ ಇದಾದ್ದರಿಂದ ಸಹಸ್ರಲಿಂಗ ಅಷ್ಟೇ, ಬಿಟ್ಟರೆ ಮತ್ತೇನಿಲ್ಲ. ಇದಕ್ಕೆ ಯಾಕೆ ಈ ನದಿ ಪ್ರದೇಶದಲ್ಲಿ, ನದಿ ಕಣಿವೆಯಲ್ಲಿ ಲಿಂಗಗಳೆಲ್ಲ ಹೇಗೆ ಬಂದವು, ಅದೊಂದು ಕುತೂಹಲ ಇದೆ ಸಹಜವಾಗಿ. ಒಂದು ಹರಕೆಯ ಪರಂಪರೆ ಇದೆ, ಇದರ ಹಿಂದೆ ಹರಕೆಯ ಪರಂಪರೆಯ ಕಥೆ ಇದೆ. ಸೋದೆಯ ರಾಜ ಇಮ್ಮಡಿ ಅರಸಪ್ಪ ನಾಯಕನಿಗೆ ಪುತ್ರ ಸಂತಾನ ಇರಲಿಲ್ಲ. ಅಲ್ಲೇ ಹೋಗಿ ಮಾತಾಡೋಣ ಸರ್. ಇದೇನು ತೂಗು ಸೇತುವೆ ಥರ ಇದೆಯಲ್ಲ? ಇದು ತೂಗು ಸೇತುವೆ. ಓ, ನಾವು ಕೋಟೆಗೆ ಹೋದ್ವಲ್ಲ, ಯಾವ ಕಡೆ? ಕೋಟೆ ಅದು ಕೂಡ ಸೋದದ ಒಂದು ಪ್ರದೇಶನೇ. ಮತ್ತೊಂದು ಇಲ್ಲಿ ಕಾಣಿಸಲ್ಲ ಅಲ್ಲ? ಇಲ್ಲಿ ಕಾಣಿಸಲ್ಲ. ಅದು ಅವಾಗ ತೆಪ್ಪದಲ್ಲಿ ಹೋಗ್ತಾ ಇದ್ವಿ. ನೀರಿದ್ರೆ ತುಂಬಾ ಚೆನ್ನಾಗಿರತ್ತೆ. ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಸರ್ ನೀರಿದ್ರೆ. ಯಾವಾಗ ಆಗಿದ್ದು ಸರ್ ಇದು ಸೇತುವೆ ಎಲ್ಲ? ಸೇತುವೆ ಆಗಿ ಈಗ ಒಂದು 10 years ಆಯ್ತು. ಮುಂಚೆ ಜನಗಳಿಗೆ ಕನೆಕ್ಟಿವಿಟಿ ಇತ್ತು. ಇನ್ನೊಂದು ಕಡೆ ಇದೆ, ಆ ಕಡೆಯಿಂದನೂ ಬರ್ಬೋದು. ಮೇನ್ ರೋಡಿಂದ ಯಲ್ಲಾಪುರ ರೋಡ್ ಅಂತ ಇದೆ, ಆ ಯಲ್ಲಾಪುರ ರೋಡಿಂದನೂ ಬರ್ಬೋದು. ಈ ಕಡೆ ಸೋಂದಾದಿಂದನೂ ಬರ್ಬೋದು. ಸೋಂದಾದಿಂದ ಸಮೀಪ ಆಗುತ್ತೆ. ಅವಾಗ ಮುಂಚೆ ಎಲ್ಲ ತೆಪ್ಪದಲ್ಲಿ ಹೋಗ್ತಾ ಇದ್ರ ದೋಣಿಲೆಲ್ಲ? ಇಲ್ಲ, ಆ ಥರ ಏನಿಲ್ಲ. ಇಲ್ಲೇ ದಾಟ್ತಾ ಇದ್ರು, ಹೊಳೆ ದಾಟ್ತಾ ಇದ್ರು. ಅಷ್ಟು ಈಸಿಯಾಗಿ ದಾಟ್ಬೋದು. ಮಳೆಗಾಲದಲ್ಲಿ ಮಾತ್ರ ಕಷ್ಟ ಆಗತ್ತೆ, ಒಂದು 2-3 ತಿಂಗಳ. ಆಮೇಲೆ ದಾಟ್ಬೋದು ಆರಾಮಾಗಿ. ಯಾವ್ದು ಸರ್ ಇದು ರೋಡು? ಇದು ಯಲ್ಲಾಪುರ ರೋಡ್, ಶಿರ್ಸಿ ಯಲ್ಲಾಪುರ ರೋಡ್ ಇದು. ಇಲ್ಲಿಗೆ ಎಂಡ್ ಆಗುತ್ತೆ. ಓ, ಇಲ್ಲಿಂದ ಬನವಾಸಿ 36 ಕಿಲೋಮೀಟರ್, ಜೋಗ 73. ಇದೇನು ಸರ್ ಬನ್ನಿಲಿ? ಒಂದು ಮ್ಯಾಪ್ ಇದೆ. ಪರಿಸರವೇ ನಮ್ಮ ಮನೆ, ಅದರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಕಾಡಿನ ಸಂರಕ್ಷಣೆಗೆ ಅಂತರ್ಜಲ. ಲಿಂಗಗಳು ಅಲ್ಲಲ್ಲೇ ನೋಡ್ತೀವಲ್ಲ, ಈಗ ನೋಡ್ತೀವಲ್ಲ, ಅದೇ ನೀರಿದ್ದಾಗ ಹೀಗೆ ಕಾಣುತ್ತೆ ಅದು. ಓಕೆ. ಓ, ಬಂಡೆ ಮೇಲೆ ಇದೆ. ಹೌದು ಸರ್, ಅಲ್ಲಿ ನೋಡಿ ಬಸವಣ್ಣನ ಕಲ್ಲಲ್ಲಿ. ಹೌದು. ಓ, ಇದೆಲ್ಲ ನೀರಲ್ಲಿ ಮುಚ್ಚೋಗ್ಬಿಡುತ್ತಾ? ಇದನ್ನ ಹೆಂಗೆ ಮಾಡಿದ್ರು ಅಂತ? ಯಾಕೆಂದ್ರೆ ಬಂಡೆಗಳ ಮಧ್ಯೆ ಇರೋ ಬಂಡೆಗಳ ಮೇಲೆ ಕೆತ್ತಿದ್ದು. ಓಕೆ ಓಕೆ. ಇಲ್ಲಿ ಹೆಸರುಗಳನ್ನ ನೋಡ್ತಿದ್ದೀವಲ್ಲ ಸರ್? ಇಲ್ಲೆಲ್ಲ ಇದೆ, ಹೇಳ್ತೀನಿ. ಎಂತ ಮಾಡ್ತಾ ಇದ್ದೀರಾ ನೀವು? ದುಡ್ಡು ಸಿಕ್ತಾ? ಎಷ್ಟು ಸಿಕ್ತು? ಇಲ್ಲಿದೆ ನೋಡಿ ಮಾ, ಇಲ್ಲೆರಡು ಇದೆ ದುಡ್ಡು. ಓಹ್, ಇಲ್ಲಿ ಸಹಸ್ರಲಿಂಗಕ್ಕೆ ದರ್ಶನ ಮಾಡಕ್ಕೆ ಬಂದಿದ್ದವ್ರು ದುಡ್ಡು ಹಾಕ್ತಾರಲ್ಲ, ಅದನ್ನ ಇವ್ರು ತಗೊಳ್ತಾ ಇರೋದು. ಒಂದಿನಕ್ಕೆ ಎಷ್ಟು ಬರುತ್ತೆ? ಎಷ್ಟು ಆಯ್ತೀರಾ? 100 ರೂಪಾಯಿ ಸಿಗುತ್ತಾ? 100 ರೂಪಾಯಿ ಸಿಗ್ಬೋದಲ್ಲ? ಇವು ಎಷ್ಟು ಲಿಂಗಗಳು! ಮೈ ಗಾಡ್, ಇಲ್ಲೇನು ಶಾಸನ ಇದೆ ಸರ್? ಶಾಸನ ಅಲ್ಲಿದೆ ನೋಡಿ. ಇದು ಸಹಸ್ರಲಿಂಗ ಹೆಸರೇ ಹೇಳುವ ಹಾಗೆ ಸಾವಿರಾರು ಲಿಂಗಗಳು ಇಲ್ಲಿ ನದಿಯ ಮಧ್ಯದ ಬಂಡೆಗಳ ಮೇಲೆ ಕೆತ್ತಿದ್ದಾರೆ. ಯಾಕೆ ಕೆತ್ತಿದ್ರು, ಯಾವಾಗ ಕೆತ್ತಿದ್ರು, ಯಾರು ಕೆತ್ತಿದ್ರು, ಇದು 3 ಮೂಲ ಪ್ರಶ್ನೆ ಬರುತ್ತೆ ಅಲ್ವಾ? ಮುಖ್ಯವಾಗಿ ಇವೆಲ್ಲ 16ನೇ ಶತಮಾನದಿಂದ ಪ್ರಾರಂಭ ಆಗಿದೆ ಇಲ್ಲಿಯ ಎಲ್ಲ ಕೆತ್ತನೆಗಳು. ಸೋದೆಯ ಅರಸರ ನಿರ್ಮಾಣ ಈ ಸಹಸ್ರಲಿಂಗ ಹೇಳುವಂಥದ್ದು. ಸೋದೆಯ ರಾಜನಿಗೆ, ಅರಸಪ್ಪ ನಾಯಕನಿಗೆ ಪುತ್ರ ಸಂತಾನ ಇರಲಿಲ್ಲ. ಚಿಂತಾಕ್ರಾಂತನಾಗಿದ್ದಾತ. ಮುಂದೆ ತನ್ನ ಉತ್ತರಾಧಿಕಾರಿ ಯಾರು ಹೇಳಿ. ಆಗ ಸ್ವರ್ಣವಲ್ಲಿ ಮಠದ ಹಿರೇಚಂದ್ರಶೇಖರ ಸರಸ್ವತಿ ಸ್ವಾಮಿಗಳು ಅಂತ ತುಂಬ ತಪಸ್ವಿಗಳಾಗಿದ್ದರು. ಅವರ ಹತ್ರ ಹೋಗಿ ತನ್ನ ಸಮಸ್ಯೆಯನ್ನು ಹೇಳ್ಕೊಳ್ತಾನೆ. ಈ ಥರ ನನಗೆ ಪುತ್ರ ಸಂತಾನವೇ ಇಲ್ಲ, ಮುಂದೆ ಈ ರಾಜ್ಯವನ್ನು ಮುನ್ನಡೆಸುವವರು ಯಾರು? ಆಗ ಅವರು ಒಂದು ಸಲಹೆಯನ್ನು ಕೊಟ್ಟರು. ಈ ಪವಿತ್ರ ಶಾಲ್ಮಲಾ ನದಿಯ ದಂಡೆಯ ಮೇಲೆ ಪ್ರಾರ್ಥನೆಯನ್ನು ಮಾಡಿ ಒಂದು ಲಿಂಗವನ್ನು ಕೆತ್ತಿಸ್ಕೊಡ್ತೇನೆ ಹೇಳುವಂಥ ಹರಕೆಯನ್ನು ಮಾಡ್ಕೋ ಅಂತ. ತತ್ಪರಿಣಾಮವಾಗಿ ಹರಕೆಯನ್ನು ಮಾಡಿಕೊಂಡು ಅವನಿಗೆ ಪುತ್ರ ಸಂತಾನ ಆಗುತ್ತದೆ, ಫಲಪ್ರಾಪ್ತಿ ಆಗುತ್ತದೆ. ಅಲ್ಲಿಂದ ಈ ಹರಕೆ ಪರಂಪರೆ ಪ್ರಾರಂಭ ಆಯಿತು. ಎಲ್ಲರೂ ಹರಕೆ ಹೊತ್ಕೊಳ್ಳಿಕ್ಕೆ ಪ್ರಾರಂಭ ಆದರು. ಎಲ್ಲ ಬೇರೆ ಬೇರೆ ಸಮಸ್ಯೆಗಳಿಗೆ, ಕೇವಲ ಸಂತಾನಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ಎಲ್ಲ ಅವ್ರಿಗೆ ಏನೇನು ಸಮಸ್ಯೆಗಳಿರುತ್ತೋ ಅದೆಲ್ಲ ಒಂದು ಲಿಂಗವನ್ನು ಕೆತ್ತಿಸ್ಕೊಡ್ತೇನೆ ನಾನು ಅಂತ, ತನ್ನ ಸಮಸ್ಯೆ ನಿವಾರಣೆ. ಸೊ ಅದು ಸಾವಿರಾರು ಲಿಂಗಗಳಾಗಿ ಪರಿವರ್ತನೆ. ಒಂದು ಟೈಮಿಗೆ ಆಗಿದ್ದಲ್ಲ ಇದು.
ಯಾವುದೋ ಒಂದು ಟೈಮಿಗೆ 1000 ಲಿಂಗವನ್ನು ಕೆತ್ತಿದ್ದಲ್ಲ ಇದು. ಬೇರೆ ಬೇರೆ ಕಾಲಘಟ್ಟದಲ್ಲಿ ಹರಕೆಯ ಪರಂಪರೆಯ ಪ್ರತಿಫಲವಾಗಿ ಮೂಡಿದ್ದು. ಇದಕ್ಕೆ ಸಂಬಂಧಪಟ್ಟ ಶಾಸನಗಳನ್ನೆಲ್ಲ ನಾವು ನೋಡ್ತೇವೆ. ಯಾರು ಒಂದು ಲಿಂಗವನ್ನು ಕೆತ್ತಿಸ್ಕೊಟ್ರೆ ಮಧುಲಿಂಗ ರಾಜೇಂದ್ರ ನಿರ್ಮಿತ ಲಿಂಗವೂ ಅಂತ ಬರ್ಕೊಂಡಿರುತ್ತೆ. ಅವರವರ ಹೆಸರಿನಲ್ಲಿ ನಿರ್ಮಿತ ಲಿಂಗ ಅಂತ ಇದೆ, ಅವರು ನಿರ್ಮಾಣ ಮಾಡಿಕೊಟ್ರೆ ಲಿಂಗ ಅಂತ. ಇಲ್ಲೊಂದಿದೆ, ಶ್ರೀ ಜಯಾಭ್ಯುದಯ ಶಾಲಿವಾಹನ ಶಕವರ್ಷ ನೋಡಿ, 1612ನೇ ಇಸವಿಯ ಸಂದರ್ಭದಲ್ಲಿ ಸದಾಶಿವ ಶಾಲಿವಾಹನ ಶಕ ಸದಾಶಿವ ರಾಜೇಂದ್ರ ನಿರ್ಮಿತ ಲಿಂಗ ಅಂತ ಇದೆ ಅಲ್ಲಿ ಆ ಶಾಸನದಲ್ಲಿ. ಅದಕ್ಕೆ ಸಂಬಂಧಪಟ್ಟು ಶಿವನ ಸ್ತುತಿ ಕೂಡ ಇದೆ. ಲಿಂಗದ ಜೊತೆಗೆ ಬಸವಣ್ಣನೂ ಬಸವನ ಕೆತ್ತನೆ ಇದೆ, ಆಮೇಲೆ ಗಣಪತಿಯ ಕೆತ್ತನೆ ಇದೆ, ಉಬ್ಬು ಶಿಲ್ಪ ಇದೆ, ಆಮೇಲೆ ಇನ್ನೂ ಸ್ವಲ್ಪ ಅನತಿ ದೂರದಲ್ಲಿ ವನದೇವತೆಯ ವಿಗ್ರಹ ಇದೆ. ಮುಂದೆ ಇದು ಒಂದು ಪ್ರವಾಸಿ ತಾಣ ಹೇಳುವುದಕ್ಕಿಂತ ಇದೊಂದು ಆಧ್ಯಾತ್ಮಿಕ ಸ್ಥಳ. ಇದು ಸರ್ ನೀರೊಳಗಡೆ ಇದೊಂದು ಧಾರ್ಮಿಕ ಸ್ಥಳ. ಯಾವ ರೀತಿ ಕೆತ್ತನೆ ಮಾಡ್ತಾ ಇದ್ರು? ಈಗ ನೀರು ಇರ್ತಾ ಇತ್ತಲ್ಲ, ಇವಾಗೆಂತೂ ನೀರಿಲ್ಲ. ಇಲ್ಲ, ಸಂಪೂರ್ಣ ನೀರು ಇರಲ್ಲ. ಇದು ನೀರಿನ ಮಧ್ಯಭಾಗದಲ್ಲಿ ಈ ಕಲ್ಲು ಬಂಡೆಗಳಿರುತ್ತಲ್ಲ, ಆ ಸಂದರ್ಭ ಅಲ್ಲಿ ಕೆತ್ತೋದು. ಈಗ ನೀವು ಮಳೆಗಾಲದಲ್ಲಿ ಬಂದರೂ ಕೂಡ ಈ ಲಿಂಗಗಳೆಲ್ಲ ಕಾಣ್ತಾ ಇರುತ್ತೆ. ಏನು ತುಂಬ ಮಳೆಯಾಗಿ ಬಹಳ ನೀರು ಬಂದರೆ ಮಾತ್ರ ಮುಚ್ಚೋಗುತ್ತೆ. ಇಲ್ಲೆಲ್ಲ ಯೂಶ್ವಲಿ ಆ ಥರ ಮುಚ್ಕೊಂಡಿರಲ್ಲ. ಮತ್ತೆ ಲಿಂಗ ಚಿಕ್ಕದ್ ನೋಡ್ತಾ ಇದೆ, ಅಲ್ಲಿ ದೊಡ್ಡ ದೊಡ್ಡ ಲಿಂಗ ಎಲ್ಲ ರೀತಿಯ ಲಿಂಗಗಳು ಇದೆ. ನೋಡಿ, ನೀವು ಇಲ್ಲಿ ಎಲ್ಲ ನೋಡಿದ್ರು ಕೂಡ ಶಿವಲಿಂಗಗಳು, ನಂದಿ, ಗಣಪ ಈ ಥರ. ಅಂದ್ರೆ ಆವಾಗಿನ ಕಾಲದಲ್ಲಿ ಇದು ಏನು ಗೊತ್ತಾ, ಇದೊಂದು ಅಂದ್ರೆ ಮೋಜು ಮಸ್ತಿಯ ತಾಣ ಅಲ್ಲ ಇದು. ಮೋಜು ಮಸ್ತಿ ತಾಣ ಅಲ್ಲ, ಇದೊಂದು ಧಾರ್ಮಿಕ ಸ್ಥಳ. ಇದು ಸ್ವಲ್ಪ ಶ್ರದ್ಧೆಯಿಂದ ಬರಬೇಕು, ಶ್ರದ್ಧೆಯಿಂದ ವ್ಯವಹರಿಸಬೇಕು. ಅಂದ್ರೆ ಆ ಪವಿತ್ರತೆಯನ್ನು ಕಾಪಾಡಬೇಕು. ಇಲ್ಲಿ ಬಹಳ ಮುಖ್ಯ, ಪವಿತ್ರತೆ ಮತ್ತು ಶುದ್ಧತೆ ಎರಡೂ ಕಾಪಾಡಬೇಕು ಇಲ್ಲಿ. ಸಾಕಷ್ಟು ಲಿಂಗಗಳನ್ನ ನಾವಿಲ್ಲಿ ನೋಡ್ಬೋದು. ಮೇ ಬಿ ಈ ತರ ಕರ್ನಾಟಕದಲ್ಲಿ ಬೇರೆ ಯಾವ ಎಲ್ಲೂ ಇಲ್ಲ, ಎಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತದಲ್ಲೇ ಎಲ್ಲೂ ಇಲ್ಲ. ಹಾಗಾದ್ರೆ ಈ ಹರಕೆಗಳೆಲ್ಲ, ಈ ರೀತಿಯಾದಂತ ಹರಕೆಗಳೆಲ್ಲ ನಮ್ಮ ಅರಸರ ಕಾಲದಲ್ಲೇ ನಿಂತೋಯ್ತು ಅನ್ಕೊಳ್ತೀನಿ. ಇಲ್ಲ, ನಿಂತೋಯ್ತು ಅಂತ ಹೇಳಲಿಕ್ಕೆ ಬರಲ್ಲ. ಈಗಲೂ ಕೆಲವರು ಲಿಂಗಗಳನ್ನ ಎಲ್ಲೋ ಮಾಡಿಸ್ಕೊಂಡು ಬಂದು ಇಲ್ಲಿ ತಂದಿಡ್ತಾರೆ. ಎಲ್ಲೋ ಒಂದು ಅಲ್ಪ ಸ್ವಲ್ಪ ಆ ಪ್ರಜ್ಞೆ ಉಳ್ಕೊಂಡಿದೆ ಇನ್ನು. ಅಂದ್ರೆ ಇಲ್ಲೇ ಬಂದು ಕೆತ್ತನೆ ಮಾಡ್ಸಲ್ಲ, ಅದು ಮಾಡಲ್ಲ. ಬಟ್ ಎಲ್ಲ ಸಣ್ಣ ಸಣ್ಣ ಲಿಂಗ ಮಾಡಿ ಇಲ್ಲಿ ತಂದಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳೋದು ನೋಡಿ. ಅಂದ್ರೆ ಅವರವರ ನಂಬಿಕೆಗಳು ಎಷ್ಟು ಬಲಾಢ್ಯವಾಗಿರುತ್ತೆ ಸರ್. ಹಾಗಾದ್ರೆ ಇಲ್ಲಿ ಸಹಸ್ರಲಿಂಗ ದರ್ಶನ ಮಾಡ್ಬೇಕು ಅಂತ ಹೇಳಿದ್ರೆ ಒಂದಿನ ಎಲ್ಲ ಸುತ್ತಬೇಕಾಗುತ್ತೆ. ಹೌದೌದು, ಯಾಕೆಂದ್ರೆ ಇದಿಷ್ಟೇ ಸಹಸ್ರಲಿಂಗ ಅಲ್ಲ, ಇಲ್ಲಿಂದ ಸುಮಾರು ಒಂದು 10 ಕಿಲೋಮೀಟರ್ ವ್ಯಾಪ್ತಿಗೂ ಹೀಗೆ ಇದೆ. ಓಕೆ, ಶಾಲ್ಮಲಾ ನದಿ ತೀರದಲ್ಲಿ ಪ್ರಮುಖವಾಗಿ ಇಲ್ಲೆಲ್ಲ ಬರುತ್ತೆ. ಇಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಜನರು ಜಾಸ್ತಿ ಬರ್ತಾರೆ. ಓಕೆ, ಜನರು ಇವಾಗ್ಲೂ ಬರ್ತಾ ಇದ್ದಾರೆ. ಜನರು ಯಾವಾಗ ನಿರಂತರವಾಗಿ ಪ್ರತಿದಿನ ಬರ್ತಾ ಇರ್ತಾರೆ. ಮತ್ತೆ ಇನ್ನೊಂದು ವಿಶೇಷ, ಇಲ್ಲೆಲ್ಲೂ ನೀರ್ ಕಾಣಲ್ಲ, ಅಲ್ಲಿ ಮಾತ್ರ ನೀರಿದೆಯಲ್ಲ, ಅದು ಹೇಗೆ? ಅಲ್ಲಿ ಸ್ವಲ್ಪ ಕಟ್ ಹಾಕಿ ನಿಲ್ಲಿಸಿದ್ದಾರೆ. ಅಂದ್ರೆ ಪ್ರವಾಸಿಗರಿಗೆ ಬರುವಂತ ಜನರಿಗೆ ಒಂದ್ ಸ್ವಲ್ಪ ಆದ್ರೂ ನೀರು ಸಿಕ್ಕು ಸಂತೋಷ ಆಗ್ಲಿ ಅನ್ನೋ ಕಾರಣ. ಓಕೆ. ಶ್ರೀ ಜಯಾಭ್ಯುದಯ ಶಾಲಿವಾಹನ ಶಕವರುಷ 1610ನೇಯ ನೋಡಿ ಸಂವತ್ಸರದ ವೈಶಾಖ ಶುದ್ಧ ಆದಿತ್ಯವಾರ, ಭಾನುವಾರ, ಆದಿತ್ಯವಾರ ಸ್ವಾತಿ ನಕ್ಷತ್ರದಲ್ಲಿ ಸದಾಶಿವರಾಜೇಂದ್ರ ನಿರ್ಮಿತ ಲಿಂಗವು ಇದೇ ಫಸ್ಟ್ ರಾಜರಿಗೆ ಮಕ್ಕಳಾಗಿರ್ನಿಲ್ವಲ್ಲ. ಇಲ್ಲಿ ಈ ಥರ ಅರಸರು ಲಿಂಗಗಳನ್ನು ನಿರ್ಮಾಣ ಮಾಡಿ ಯಾವಾಗ ನಾನು ಈ ಲಿಂಗವನ್ನು ಕೆತ್ತನೆ ಮಾಡದೆ ಹೇಳುವಂಥ ಶಾಸನವನ್ನು ಬರೆಸ್ತಾ ಇದ್ರು. ಈ ಥರ ಶಾಸನಗಳನ್ನು ಇಲ್ಲಿ ಸುಮಾರು ನೋಡ್ಬೋದು. ಆದರೆ ಇಷ್ಟು ಡಿಟೇಲ್ ಶಾಸನ ಇದು ಒಂದೇ. ಉಳಿದ ಎಲ್ಲ ಕಡೆ ಅವ್ರ ಹೆಸರು ಮತ್ತು ನಿರ್ಮಿತ ಲಿಂಗವು, ಉದಾಹರಣೆಗೆ ರಾಜೇಂದ್ರ ನಿರ್ಮಿತ ಲಿಂಗವು, ರಾಮಚಂದ್ರ ನಾಯಕ ನಿರ್ಮಿತ ಲಿಂಗವು, ಮಧುಲಿಂಗ ನಾಯಕ ನಿರ್ಮಿತ ಲಿಂಗವು, ಈ ಥರ ಅನೇಕ ಶಾಸನ, ಪುಟ್ಟ ಶಾಸನಗಳನ್ನು ಲೇಖ ನೋಡ್ತೇವೆ. ಬಟ್ ಇದು ಮಾತ್ರ ಸ್ವಲ್ಪ ಡೀಟೇಲ್ ವರ್ಷನಲ್ಲಿ ಇದೆ. ಸೋದೆ ಸದಾಶಿವರಾಯನ ಕಾಲದ ಶಾಸನ ಇದು. ಇಲ್ಲಿ ನೋಡಿ, ಇಲ್ಲಿ 3 ಒಂದೇ. ಇವೆಲ್ಲ ಆಧುನಿಕ ಶಾಸನ. ಇವು ಎಲ್ಲ ಐ ಲವ್ ಯು ಈ ಥರ ಬರೆದು ಹೋಗೋದು. ಈ ಥರ ಐತಿಹಾಸಿಕ ಪ್ರಜ್ಞೆ ಇರಬಾರದು. ಎಂಥ ಕೆಟ್ಟ ಐತಿಹಾಸಿಕ ಪ್ರಜ್ಞೆ ಇದು. ಇತಿಹಾಸದ ಬಗ್ಗೆ ಗೌರವ ಬೇಕಲ್ವಾ? ಇಂಥ ಇತಿಹಾಸ ಪ್ರಜ್ಞೆ ಬೇಕಾ ನಮಗೆ? ಇಲ್ಲಿ ಬಂದು ಆಧುನಿಕ ಶಾಸನ ಬರೆಯೋದು.
ಅಂದ್ರೆ ನಮ್ಮ ರಾಜರು ಕಾಲದಲ್ಲಿ ಕೆತ್ತನೆ ಮಾಡಿದ್ದಾರೆ, ನಾವು ಈ ರೀತಿಯಾಗಿ ಬರೆಯೋಣ ಅಂತ. ಅವರು ಅಷ್ಟು ಶಾಶ್ವತ ಕೆಲಸ ಮಾಡಿದ್ರೆ ನೋಡಿ ಇಲ್ಲಿ ನಾವು ಇಲ್ಲಿ ಗಲೀಜು ಮಾಡೋದು, ಒಂದು ಪಾವಿತ್ರ್ಯತೆ ಹಾಳು ಮಾಡೋದು, ಪರಿಸರ ನಾಶ ಮಾಡೋದು. ವೀಕ್ಷಕರೇ, ಶಾಲ್ಮಲಾ ನದಿ ತೀರದಲ್ಲಿ ಮಣ್ಣು ಎಷ್ಟು ಫಲವತ್ತಾಗಿದೆ ಅನ್ನೋದಕ್ಕೆ ಅದೇ ಸಾಕ್ಷಿ. ತೋರಿಸಿ ಅದನ್ನು ಸ್ವಲ್ಪ ಸೋಸಿ. ಇವಾಗ ಅವರಿಗೆ ಕನ್ನಡ ಬರಲ್ಲ, ತಮಿಳು. ಈ ಭಾಗದಲ್ಲಿ ನಾವು ಅಲ್ಲಲ್ಲಿ ಈ ಥರ ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ದಾರೆ ಅನ್ನೋದಿಲ್ಲಿ ನೀರು ಇಷ್ಟಿಟ್ಕೊಂಡು ಮೀನ್ಗೇನು ಆಗ್ತಾಯಿದ್ದಾರೆ ಅಂತ ಬಂದು ಇಲ್ಲ. ಅದೇನು ಅಂತ ಹೇಳಿದರೆ, ಇವಾಗ ಕರಿಮಣಿ ಮಾಡ್ತೀವಿ ನೋಡಿ, ಅದರಲ್ಲಿ ಕಪ್ಪು ಮಣಿ ಬರುತ್ತೆ, ಅದ್ರ ಜೊತೆಗೆ ತಾಳಿ ಮಧ್ಯಭಾಗದಲ್ಲಿ ಗುಂಡಿನ ಪಕ್ಕ ಕರಿಮಣಿ ಎಲ್ಲ ಹಾಕ್ಕೊಡ್ತೀವಿ ದಪ್ಪ ದಪ್ಪದು, ಅದಕ್ಕೆ ಆ ಮಣ್ಣನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಅದನ್ನು ಇದು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ರು, ಕಲೆಕ್ಟ್ ಮಾಡ್ತಾಯಿದ್ದೀವಿ ಅಂತ. ಆಕಾಶ್ ಅವ್ರನ್ನ ಕೇಳಿ ಒಂದಿನಕ್ಕೆ ಎಷ್ಟಾಗುತ್ತೆ, ಅಷ್ಟು ಮಣ್ಣಲ್ಲಿ ಎಷ್ಟು ಕರಿಮಣಿ ಮಾಡ್ಬೋದು ಅಂತ ಹೇಳಿ. எவ்வளோ மணி பண்ண முடியும்னா அவ்வளோல? நாளைக்கு வந்து ஒரு 100 கிராம் வர்றது பெரிய விஷயம். ஓ, இது ஒன்றும் காய்க்கணும், இந்த மண்ணெல்லாம் ஒன்றும் காய்க்கணும். சும்மா ஒரு குண்டு மணி அழுவு அந்த அளவுக்கு தான் எடுக்க முடியும், ரொம்ப அதிகமாக எடுக்க முடியாது. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.